ನಮಸ್ಕಾರ. ನಮಸ್ಕಾರ. ಆಯ್ತು ತಗೊಳ್ಳಿ, ನಾವು ಸ್ಟಾರ್ಟ್ ಮಾಡೋಣ. ಎಲ್ಲರೂ ಸ್ಲೋಲಿ ಒಬ್ಬೊಬ್ರೆ ಜಾಯಿನ್ ಆಗ್ತಾ ನಿಲ್ತಾರೆ. ಎಲ್ಲರಿಗೂ ಶರಣು. ಶೂನ್ಯ ಸಂಪಾದನೆಯ 20ನೇ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಆಡಿ ಅಳುಪದಿರ, ಲೇಸ ಮಾಡಿ ಮರುಗದಿರ, ಎಲೆ ಮನವೇ ಕೂಡಿ ತಪ್ಪದಿರ, ಬೇಡಿದವರಿಗಿಲ್ಲೆನ್ನದಿರ ಕಂಡ, ನಾಡ ಮಾತು ಬೇಡ ಚೆರಗೊಡ್ಡಿ ಬೇಡು ಕೂಡಲ ಸಂಗನ ಶರಣರ. The English translation as per Vachana Samputa. After giving the word, do not hesitate. After doing good, do not regret, O mind. After union, do not err. To those that ask, do not say no, O mind. Do not worry about the comments. With folded hands, entreat the Sharanas of Kudala Sangama. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಶೂನ್ಯ ಸಂಪಾದನೆಯ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಕಾಣಿಸ್ತಿದೆ ಅಲ್ಲ ಸ್ಲೈಡ್ಸ್ ಎಲ್ಲ? ಸ್ಲೈಡ್ ಕಾಣ್ತಿದೆ ಅಲ್ಲ? ಕಾಣ್ತಾ ಇದೆ ಪ್ರವೀಣ್ ಅವರೇ. ಸೂಪರ್. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ 20ನೆಯ ಸಂಚಿಕೆಗೆ ನಾವು ಕಾಲಿಟ್ಟಿದ್ದೇವೆ. ಶೂನ್ಯ ಸಂಪಾದನೆಯಲ್ಲಿ ಹಿಂದಿನ ಬಾರಿ ಪ್ರಭುದೇವರ ಮತ್ತೆ ಸಿದ್ದರಾಮರ ಕಲ್ಯಾಣದ ಆಗಮನ, ಅಲ್ಲಿ ಬಸವರಾಜ ದೇವರ ದ್ವಾರದ ಮುಂದೆ ನಿಂತು ಅಲ್ಲಮ ಪ್ರಭುಗಳು ಬಸವಣ್ಣನವರೇ ಬಂದು ತಮ್ಮನ್ನ ಕಾಣ್ತಾರೆ ಅಂತಿರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಒಳಗಡೆಯಿಂದ ಪರಿಚಾರಕರನ್ನ ಕಳಿಸಿ ಪ್ರಭುದೇವರನ್ನ ಒಳಗಡೆ ಕರ್ಕೊಂಬನ್ನಿ ಅಂತ ಹೇಳಿ ಅಲ್ಲಿಂದ ಶುರುವಾದಂತಹ ಆ ಒಂದು ಘರ್ಷಣೆ, ತಾತ್ವಿಕ ಘರ್ಷಣೆ ಬಸವದೇವರಿಗೂ ಮತ್ತೆ ಅಲಮ ಪ್ರಭುದೇವರಿಗೂ ಯಾರು ಎದ್ದು ಬರಬೇಕು, ಯಾರು ಮೊದಲು ಬರಬೇಕು ಅನ್ನುವಂಥ ಒಂದು ವಿವರನ್ನ ಇಟ್ಟುಕೊಂಡು ಅಲ್ಲಿ ಆಗತಕ್ಕಂತಹ ಒಂದು ಸಂಭಾಷಣೆ, ಅದ್ವೈತದ ಪರಿಕಲ್ಪನೆ ಯಾವ ರೀತಿ ಅದನ್ನ ನಡಾವಳಿಯಲ್ಲಿ ವೆನ್ ಯು ಆರ್ ಟ್ರೈಂಗ್ ಟು ಫಾಲೋ ದೋಸ್ ಪ್ರಿನ್ಸಿಪಲ್ಸ್, ವಾಟ್ ಆಕ್ಚುಲಿ ಇಟ್ ಟ್ರಾನ್ಸ್ಲೇಟ್ಸ್ ಇಂಟು. ಬಸವಣ್ಣನವರು ಜಂಗಮವೇ ಲಿಂಗ ಅಂತ ನಂಬಿರುವಾಗ, ಅದನ್ನ ಹೇಳ್ತಾ ಇರುವಾಗ ಒಳಗಡೆ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದು ಹೊರಗೆ ಜಂಗಮ ಸ್ವರೂಪವೇ ಬಂದಿರುವಾಗ ಒಳಗಡೆ ಲಿಂಗ ಪೂಜೆ ಮಾಡ್ಕೋತಾ ಇದ್ದೀನಿ, ನಾನು ಎದ್ದು ಬರಕ್ಕಾಗೋದಿಲ್ಲ, ಅವ್ರನ್ನೇ ಒಳಗಡೆ ಕರಿ ಅಂತ ಹೇಳಿದ್ದು ಅಲ್ಲಿ ಅದು ಅನುಚಿತವಾಗಿ ಆ ವರ್ತನೆ ಅಲ್ಲಿಗೆ ಸರಿ ಹೊಂದಲಿಲ್ಲ ಅನ್ನುವಂತಹ ಒಂದು ಭಾವ, ಅದನ್ನ ಇಟ್ಟುಕೊಂಡು ಆಗುವಂತಹ ಒಂದು ಸಂಭಾಷಣೆ. ಅದರಲ್ಲಿ ಪಾಪ ಪರಿಚಾರಕರನ್ನ ಅಲ್ಲದೆ ಹಡಪದ ಅಪ್ಪಣ್ಣಗಳು ಕೂಡ ಬಂದು ಎಲ್ಲರೂ ಪ್ರಭುದೇವರನ್ನ ಓಲೈಸೋದ, ಬಸವಣ್ಣನವರನ್ನ ಓಲೈಸೋದ, ಇಬ್ಬರೂ ಜಗತ್ತಾ ಇಲ್ಲ. ಆಗ ಚೆನ್ನಬಸವಣ್ಣನವರು ಬಂದು ಬಸವಣ್ಣನವರಿಗೆ ಹೇಳುವಂತಹ ಆ ಮಾತನ್ನ ನಾವು ನೋಡಿದ್ವಿ. ನೀನು ಹೇಳಿ ನೀನು ನಂಬಿರತಕ್ಕಂತಹ ಒಂದು ಸಿದ್ಧಾಂತ ಏನಿದೆ, ಆ ವಚನವನ್ನ ಇನ್ನೊಮ್ಮೆ ನೋಡಿದ್ರೆ, ಲಿಂಗವೇ ಜಂಗಮ, ಜಂಗಮವೇ ಲಿಂಗವೆಂದು ನಂಬಿದ್ದಲ್ಲಿ ಹೊರೆ ಹುಟ್ಟಿದ ಬಳಿಕ ಹಾಲ ಹರವೆಯೊಳಗೆ ಹುಳಿ ಹೊಕ್ಕಂತೆ ನೋಡ. ಚೆನ್ನಾಗಿ ತುಂಬಿದಂತಹ ಕಾಯಿಸಿರುವಂತಹ ಹಾಲಿನ ಮಡಿಕೆಯಲ್ಲಿ ಹುಳಿ ಹಿಂಡದ ಹಾಗೆ ಮಾಡ್ಬಿಟ್ಟೆ ನೀನು. ಜಂಗಮವೇ ಲಿಂಗ ಅಂತ ನಂಬಿರುವಾಗ ಆ ಜಂಗಮ ಸ್ವರೂಪವೇ ಮನೆ ಬಾಗಿಲಿಗೆ ತನಕ ಬಂದಿರುವಾಗ ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂದು ನಂಬಿದ ನಂಬುಗೆ ಬಂದ ಶರಣರ ನಿಲವನರಿಯದಿದ್ದಲ್ಲಿ ತಪ್ಪಿತ್ತು. ಬಂದವರು ಯಾರು ಅಂತ ಗೊತ್ತಾಗದೆ
ಅಂಗದ ಮೇಲೆ, ದೇಹದ ಮೇಲೆ ಲಿಂಗ ಇತ್ತು ಅಂತಂದ್ರೆ ಅವರೆಲ್ಲರೂ ನನಗೆ ಶಿವಸ್ವರೂಪವೇ, ಶಿವನೇ ಅಂತ ಹೇಳಿರುವಂತಹದ್ದು. ಶಿವನೇ ಬಾಗಿಲಲ್ಲಿ ಬಂದು ನಿಂತಿರುವಾಗ ಶಿವನ ಕುರುಹಾದ ಇಷ್ಟಲಿಂಗವನ್ನ ಕೈಯಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ, ಐ ಆಮ್ ಬಿಸಿ, ಐ ಕೆನಾಟ್ ಗೆಟ್ ಅಪ್ ಅಂಡ್ ಕಮ್ ಓವರ್ ಅಂತ ಹೇಳೋದ್ರಲ್ಲಿ ಅರ್ಥ ಏನಿದೆ? ಅಲ್ಲಿ ಎಡವಿದೆಯಲ್ಲ, ಬಂದ ಶರಣರ ನಿಲವನರಿಯದಿದ್ದಲ್ಲಿ ತಪ್ಪಿತ್ತು ನೋಡ ಗುರುವೆ. ಸಂಗಮನಾಥ ಮನೆಗೆ ಅಂಗವಿಡಿದು ನಡೆದು ಬಂದಡೆ, ದೇಹಧಾರಿಯಾಗಿ ಅವರೇ ಹುಡುಕೊಂಡು ಬಂದಿದ್ದಾರೆ, ನಿನ್ನ ಮನೆ ತನಕ ಹುಡುಕೊಂಡು ಬಂದಿದ್ದಾರೆ. ದಿಮ್ಮನೆ ಇದಿರೆದ್ದು ವಂದಿಸಬೇಕು ನೋಡ. ಬಂದ ತಕ್ಷಣ ಗೊತ್ತಾಗ್ತಿದ್ದ ಹಾಗೇನೆ ತಕ್ಷಣ ದಿಮ್ಮನೆ ಆ ಕ್ಷಣ ಎದ್ದು ಹೋಗಿ ಅವರನ್ನ ಪೂಜೆ ಮಾಡಿ ಒಳಗಡೆ ಕರ್ಕೊಂಡ್ಬರ್ಬೇಕಾದಂತಹದ್ದು. ಕೂಡಲ ಚೆನ್ನ ಸಂಗನ ಶರಣ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿ ಇರಲು, ಕಣ್ಣರಿಯದಿದ್ದರೂ ಕರುಳರಿಯಬೇಡ ಸಂಗನ ಬಸವಣ್ಣ. ನಿನ್ನ ಕಣ್ಣಿಗೆ ಗೊತ್ತಾಗದೆ ಹೋದ್ರು ನಿನ್ನ ಚಿತ್ತಕ್ಕೆ, ನಿನ್ನ ಕರುಳಿಗೆ, ನಿನ್ನ ಹೃದಯಕ್ಕೆ ಗೊತ್ತಾಗೋದು ಬೇಡವೆ ಬಂದವರು ಯಾರು ಅಂತಂದ್ಬಿಟ್ಟು. ಇಲ್ಲಿ ತನಕ ಮಾಡಿದಂತಹ ಭಕ್ತಿಯ ಸಾಧನೆ ಯಾವುದರಲ್ಲಿ ಪರ್ಯವಸಾನವಾಗಬೇಕು? ಭಕ್ತಿ, ಕರ್ಮ, ಇದೆಲ್ಲ ಆಚಾರ ಆಚರಣೆ ಪ್ರತಿಯೊಂದರ ಅಂತ್ಯತಃ ಅದು ಆಗ್ಬೇಕಾಗಿರುವಂತ ಸಿದ್ಧಿ ಏನು ಅಂತಂದ್ರೆ, ಒಳಗಡೆ ಎಷ್ಟು ಅದು ಶುದ್ಧವಾಗಿ ಹೋಗಬೇಕು, ಚಿತ್ತಶುದ್ಧಿ ಎಷ್ಟರ ಮಟ್ಟಿಗೆ ಆಗಬೇಕು ಅಂತಂದ್ರೆ ಎಲ್ಲವೂ ಕೂಡ ಅಷ್ಟು ಪಾರದರ್ಶಕವಾಗಿ ಗೊತ್ತಾಗಬೇಕು. ಎಷ್ಟೋ ಸತಿ ನಮಗೇನು ದೈವೇಚ್ಛೆ 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 ಅಂತ ಹೇಳ್ಬಿಡ್ತೀವಿ. ಅಯ್ಯೋ ದೇವರಿಚ್ಛೆ ನಮ್ ಕೈಯಲ್ಲಿ ಏನಿದೆ, ನಮ್ಗೇನು ಮಾಡಕ್ಕಾಗೋದಿಲ್ಲ, ನಮ್ಗೇನು ಮಾಡಕ್ಕಾಗೋದಿಲ್ಲ. ಯಾಕೆ ಆ ದೈವೇಚ್ಛೆ ಅಥವಾ ಅದೃಷ್ಟ ಅಥವಾ ಆ ಇದು ಏನು ದೈವ ಲೀಲೆ ಅಂತೆಲ್ಲ ಏನ್ ಬೇಕಾದ್ರೂ ಕರೀರಿ, ಪ್ರಾರಬ್ಧ ಅಂತ ಕರೀರಿ, ಅದೃಷ್ಟ ಅಂತ ಕರೀರಿ, ದೈವೇಚ್ಛೆ ಅಂತ ಹೇಳಿ, ಏನೇ ಹೇಳಿ, as long as there is that dichotomy that I have an intent and there is an intent that is external to me, ನನಗೇನ್ ಬೇಕೋ ಮತ್ತೆ ಆ ದೈವೇಚ್ಛೆ ಅಂತ ನಾ ಏನ್ ಕರಿತೇನೋ ಅದು ಎರಡು ಬೇರೆ ಬೇರೆ ಅಂತ ಆಯ್ತು ಅಂತಂದ್ರೆ ಅಲ್ಲಿ ಕ್ಲಾಶ್ ಬಂತು. ಭಕ್ತಿ, ಶ್ರದ್ಧೆ, ನಿಷ್ಠೆ, ಆಚಾರ ಇದೆಲ್ಲದರ ಉದ್ದೇಶ ಏನು ಅಂತಂದ್ರೆ ಆ ಭೇದ ಇದೆಯಲ್ಲ ಅದನ್ನ ಕರಗಿಸುವಂಥದ್ದು. ಹಾಗಾಗಿನೇ ಪ್ರಸಾದಿ ಸ್ಥಳದಲ್ಲಿ ಬಂದದ್ದೆಲ್ಲವೂ ಭಗವತ್ ಪ್ರಸಾದ ಅಂತ ತಗೊಳ್ಳೋ ಅದರ ಹಿಂದಿನ ಉದ್ದೇಶ ಏನು? ಜೀವನದಲ್ಲಿ ನಾವು ಎದುರಿಸುವಂತಹ ಯಾವುದೇ ಸಂದರ್ಭಗಳಿರ್ಲಿ, ಇದು ನನಗೆ ಬೇಡ, this is not something that I want, this is not what I like, all of that will go away. ಹಾಗಿದ್ರೆ ಕಷ್ಟನೇ ಬರೋದಿಲ್ವಾ? ಖಂಡಿತ ಕಷ್ಟಗಳು ಬರುತ್ತೆ, ಆದರೆ ಕಷ್ಟ ಯಾವುದು ಕಷ್ಟ ಅಂತ ಅನ್ಸೋದಿಲ್ಲ. ಆ ಭಾವ ಇದೆಯಲ್ಲ, ಅದರ ಹಿಂದಿನ ಆ ಒಂದು ದ್ವಂದ್ವ ಇದೆಯಲ್ಲ, ಆ ದ್ವಂದ್ವ ಎಲ್ಲ ಕರಗಿ ಹೋಗುತ್ತೆ. ಇಲ್ಲಿ ಚೆನ್ನಬಸವಣ್ಣನವರ ಮಾತಿನಲ್ಲಿ ಆ ಸಾಧನೆ ಎಲ್ಲವೂ ಕೂಡ ಎಲ್ಲಿ ತನಕ ಯಾವ ಹಂತಕ್ಕೆ ಬರಬೇಕಾಗಿತ್ತು ಅಂತಂದ್ರೆ, ಬಂದವರು ಯಾರು ಅನ್ನೋದು ಅಲ್ಲಿಯೇ ಗೊತ್ತಾಗಿ ಈ ಒಂದು ಕನ್ಫ್ಯೂಷನ್ ಕೂಡ ಇರಬಾರ್ದಾಗಿತ್ತು ಬಸವಣ್ಣನವರಲ್ಲಿ. ನಾನು ಏನ್ ಮಾಡ್ತಾ ಇದ್ದೇನೆ, ನನ್ಗೆ ಈಗ ಶಿವ ಪೂಜೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟಾ, ಅಲ್ಲಿ ಹೋಗಿ ಪ್ರಭುದೇವರನ್ನ ಕಾಣೋದು ಇಂಪಾರ್ಟೆಂಟಾ? ಆ ಕನ್ಫ್ಯೂಷನ್ ಕೂಡ ನಿಮ್ ಮನಸ್ಸಲ್ಲಿ ಬರಬಾರ್ದಾಗಿತ್ತು. ಕಣ್ಣರಿಯದಿದ್ದರೂ ಕರುಳರಿಯಬೇಡ ಸಂಗನ ಬಸವಣ್ಣ ಅಂತ ಅಂದ್ಬಿಟ್ಟು ಅವರಲ್ಲಿ ಹೇಳೋದು ಅಲ್ಲಿ ತನಕ ಬಂದು ನೋಡಿದ್ವಿ. ಈಗ ಇಲ್ಲಿಂದ ಮುಂದಿನ ಸಂದರ್ಭಗಳನ್ನ ಈಗ ನೋಡ್ಕೊಂಡು ಹೋಗೋಣ. ಇವತ್ತು ಸುಮಾರಷ್ಟು ವಚನಗಳೆಲ್ಲ ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಸುಲಭವಾಗಿ ಅರ್ಥವಾಗುವಂತಹದ್ದು. ಸುಮಾರಷ್ಟು ವಚನಗಳನ್ನ ತಗೊಂಡಿದ್ದೇನೆ.
ಅದರಲ್ಲಿಯೂ ಇವತ್ತು ಪ್ರಭುದೇವರಿಗೂ ಬಸವಣ್ಣನವರಿಗೂ ಇನ್ನ ಟೂ ಇದ್ದೇ ಇದೆ. ಅವ್ರಿಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಬಿಡಿಸೋಣಂತೆ. ಸೊ ಈ ಎಲ್ಲಿ ತನಕ ಇದೆಲ್ಲ ವಾಗ್ವಾದಗಳು ನಡೆಯುತ್ತೆ ಅನ್ನೋದನ್ನ ನೋಡೋಣ ಇವತ್ತು. ಈ ಮಹಾವಾಕ್ಯವ ಕೇಳಿದ ಕ್ಷಣವೇ ಬಸವರಾಜ ದೇವರು ಹಮ್ಮದಂಬೋಗಿ ನಡುಗಿ ಭಯರಸಾರ್ಣವದೊಳು ಮುಳುಗಿ ಕಂಗಳು ಬಾಷ್ಪಾಂಬುವಿನೊಳು ಮುಂದುಗಾಣದೆ ಚಿಕ್ಕದಣ್ಣಾಯಕರ ಪಾದದ ಮೇಲೆ ಬಿದ್ದು ಪ್ರಭುದೇವರ ಮುನಿಸ ತಿಳುಹಿ ಕೊಡಿ ಎಂದು ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಚನ್ನಬಸವಣ್ಣನವರು ಇಂಥ ಮಾತು ಹೇಳಿದ ತಕ್ಷಣ ಬಸವಣ್ಣನವರಿಗೆ ಅದು ಮುಟ್ಟಿತು. ನನ್ನಿಂದ ತಪ್ಪಾಗಿ ಹೋಯ್ತಲ್ಲ, ಆ ತಪ್ಪಿನ ಅರಿವು ಬಂದ ತಕ್ಷಣ ಆಗತಕ್ಕಂತಹ ಒಂದು ತುಮುಲ, ಆ ಭಯ, ಆ ಒಂದು ಕಾತರ ಬಸವಣ್ಣನವರು ಏನಂತ ಹೇಳ್ತಾರೆ? ಮತಿಗೆಟ್ಟು ಧೃತಿಗೊಂದಿ ಬೇಳಾದೇನಯ್ಯ, ಗತಿಗೆಟ್ಟು ಧಾತುಗೆಟ್ಟ ಬಾಹಿರನಾನಯ್ಯ, ಕಹಿಸೋರೆ ಮುತ್ತಂತಾಯಿತ್ತೆನ್ನ ಭಕ್ತಿ, ನಡೆಲಿಂಗ ಜಂಗಮ ಮನೆಗೆ ಬರಲು ಇಂಬುಗಳಲರಿಯದೆ ಕೆಟ್ಟ ಕೇಡನೇನೆಂದು ಉಪಮಿಸುವೆನಯ್ಯ, ನವರತುನವ ಕಿತ್ತು ಮಡುವಿನೊಳಗೆ ಹಾಯಿಕಿದ ಕಪಿಯಂತೆ ಆಯಿತ್ತೆನ್ನ ಭಕ್ತಿ, ಕೂಡಲ ಸಂಗಮ ದೇವರ ತಂದು ಕೊಟ್ಟಡೆ ನಿಮ್ಮ ಚಮ್ಮಾವುಗೆಯ ಹೊತ್ತು ಕುಣಿದಾಡುವೆನು ಕಾಣ ಚೆನ್ನಬಸವಣ್ಣ. ತಲೆ ತಿರುಗಿ ಧೃತಿ, ಆ ಸ್ಥೈರ್ಯ, ಆ ತಾಳ್ಮೆ ಅದೆಲ್ಲವನ್ನ ಕಳ್ಕೊಂಡು ಬೇಳಾಗಿ ಹೋದೆ, ತಬ್ಬಿಬ್ಬಾಗಿ ಹೋಗಿದ್ದೀನಿ. ಐ ಗಾಟ್ ಸೋ ಕನ್ಫ್ಯೂಸ್ಡ್. ಹೌ ಕುಡ್ ಐ ಬಿಕಮ್ ಸೋ ಕನ್ಫ್ಯೂಸ್ಡ್? ಹೌ ಡಿಡ್ ದಿಸ್ ಡೆಲ್ಯೂಷನ್ ಕ್ಯಾಪ್ಚರ್ ಮೈ ಮೈಂಡ್? ಗತಿಗೆಟ್ಟು ಧಾತುಗೆಟ್ಟ ಬಾಹಿರ ನಾನಯ್ಯ, ಬಹಿಷ್ಕೃತನಾಗಿ ಹೋದೆ ನಾನು. ಈ ಭಕ್ತಿ ನನ್ನ ಶರಣರ ಒಡ್ಡೋಲಗದಿಂದ ಬಹಿಷ್ಕೃತನಾಗುವಂತಹ ಕೆಲಸವನ್ನ ಮಾಡ್ಬಿಟ್ನಲ್ಲ ನಾನು. ಗತಿಗೆಟ್ಟು ಧಾತುಗೆಟ್ಟ ಬಾಹಿರ ನಾನಯ್ಯ, ಕಹಿಸೋರೆ ಮುತ್ತಂತಾಯಿತ್ತೆನ್ನ ಭಕ್ತಿ. ಹಾಗಲಕಾಯಿನಲ್ಲಿ ಮಾಡಿರೋ ಹಾಗೆ ಕಹಿಸೋರೆ ಮುತ್ತಂತೆ ಆಯಿತ್ತೆನ್ನ ಭಕ್ತಿ. ನನ್ನ ಭಕ್ತಿಯೆಲ್ಲ ಕಹಿಯಾಗಿ ಹೋಯಿತು. ಭಗವಂತನಿಗೆ ಅರ್ಪಿಸಬೇಕಾದಂತಾಗಿದ್ದ ನನ್ನ ಸಿಹಿಯಾದ ಭಕ್ತಿ ಎಲ್ಲವನ್ನೂ ನಾನೀಗ ಈ ಕಹಿಯಲ್ಲಿ ಆವರಿಸಿಬಿಟ್ಟಿದ್ದೇನೆ. ನಡೆಲಿಂಗ ಜಂಗಮ, ಸಾಕ್ಷಾತ್ ಶಿವಸ್ವರೂಪಿಯಾಗಿರ್ತಕ್ಕಂತಹ ಶಿವನೇ ಆಗಿರ್ತಕ್ಕಂತಹ ಪ್ರಭುದೇವರು ಮನೆಗೆ ಬರಲು ಇಂಬುಗಳಲರಿಯದೆ ಅವರನ್ನ ಹೋಗಿ ಭೇಟಿ ಮಾಡಿ ಅವರನ್ನ ಪ್ರೀತಿಯಿಂದ ಸತ್ಕರಿಸಿ ಆದರದಿಂದ ಬರಮಾಡಿಕೊಳ್ಳಲರಿಯದೆ ಕೆಟ್ಟ ಕೇಡನೇನೆಂದು ಉಪಮಿಸುವೆನಯ್ಯ. ಏನಂತ ಹೇಳೋದು? ಹೀಗೆ ಕೆಟ್ಟ ಹೋದ್ನಲ್ಲ. ನವರತುನವ ಕಿತ್ತು ಮಡುವಿನೊಳಗೆ ಹಾಕಿದ ಕಪಿಯಂತೆ ಆಯಿತೆನ್ನ ಭಕ್ತಿ. ರತ್ನಾನ ತಗೊಂಡ್ ಬಂದು ನೀರ್ನಲ್ಲಿ ಹಾಕ್ಬಿಟ್ಟ ಕೋತಿ ತರ ಆಯ್ತು, ಕಪಿಯ ಹಾಗೆ ನನ್ನ ವರ್ತನೆ ಆಗಿ ಹೋಯ್ತಲ್ಲ. ಕೂಡಲ ಸಂಗಮ ದೇವರ ತಂದು ಕೊಟ್ಟಡೆ ನಿಮ್ಮ ಚಮ್ಮಾವುಗೆಯ ಹೊತ್ತು ಕುಣಿದಾಡುವೆನು ಕಾಣ ಚೆನ್ನಬಸವಣ್ಣ. ನಿನ್ನ ಚಪ್ಪಲಿ ನನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿದಾಡ್ತೀನಿ, ಹೇಗಾದ್ರೂ ಮಾಡಿ ಪ್ರಭುದೇವರ ಮನಸ್ಸನ್ನ ಒಲಿಸಬೇಕು. ಅವ್ರಿಗೀಗ ಕೋಪವನ್ನು ನನ್ನ is extremely disappointed. We need to somehow figure out how we are going to appease him. ಇದಕ್ಕೆ ಚಿಕ್ಕದಣ್ಣಾಯಕರು ಹಿರಿಯ ದಣ್ಣಾಯಕರ ಪಾದಕ್ಕೆ ನಮಸ್ಕಾರವ ಮಾಡಿ ಭಿನ್ನಯಿಸಿದ ಪ್ರಸ್ತಾವದ ವಚನ. ಹೋ ಗುರುವೇ, ನಿಮ್ಮ ಚಮ್ಮಾವುಗೆಯ ಬಂಟ ನಾನಿರಲು ಅಂಜುವರೆ ಅಳುಕುವರೆ. ಸಂಗಮನಾಥ ಬಂದು ನಿಮ್ಮ ಮನವ ನೋಡಲೆಂದು ನಿಮ್ಮ ಮನವನಡ್ಡಲಿಕ್ಕಿದನೊಂದು ಲೀಲೆಯಿಂದ. ಅದು ನಿಮಗೆ ಸಹಜವಾಗಬಲ್ಲುದೆ. ಮಂಜಿನ ಮೋಹರ ರವಿಯ ಕಿರಣವ ಕೆಡಿಸಲಾಪವೇ. ನಿಮ್ಮ ನೆನೆವರಿಗೆ ಸಂಸಾರವಿಲ್ಲೆಂದು ಶ್ರುತಿಗಳು ಹೊಗಳುತ್ತಿರಲು ನಿಮ್ಮ ಅರುಹಿಂಗೆ ಕೇಡುಂಟೆ. ಕೂಡಲ ಚೆನ್ನ ಸಂಗನ ಶರಣರ ಕರೆವಡೆ ಎನ್ನ ಮನವೆಂಬ ಹಾವುಗೆಯ ಮೆಟ್ಟಿ ನಡೆಯ ಸಂಗನ ಬಸವಣ್ಣ. ಚೆನ್ನಬಸವಣ್ಣನವರು ಕೂಡ ಎಷ್ಟು ಶ್ರದ್ಧೆ ಅವರಿಗೆ ಬಸವಣ್ಣನವರ ಮೇಲೆ. ಹೋ ಗುರುವೆ, ನಿಮ್ಮ ಚಮ್ಮಾವುಗೆಯ ಬಂಟ ನಾನಾಗಿರಲು ಅಂಜುವರೆ ಅಳುಕುವರೆ. ನಿಮ್ಮ ಚಪ್ಪಲಿ ಕಾಯೋ ನಾನಿದ್ದೀನಿ. ನೀವು ನನ್ ಚಪ್ಪಲಿ ಹೊತ್ಕೊಂಡು ತಲೆ ಮೇಲೆ ಕುಣಿದಾಡೋದಿರ್ಲಿ, ನಿಮ್ಮ ಚಪ್ಪಲಿ ಕಾಯೋ ನಾನು. ನಿಮ್ಮ ಚಮ್ಮಾವುಗೆಯ ಬಂಟ ನಾನಿರಲು ಅಂಜುವರೆ ಅಳುಕುವರೆ. ನಿಮಗೆ ಯಾಕೆ ಚಿಂತೆ? ಸಂಗಮನಾಥ ಭಗವಂತ ಏನ್ ಮಾಡ್ದ? ಶಿವ ಏನ್ ಮಾಡ್ದ?
ಮನೆ ತನಕ ಬಂದು ನಿಮ್ಮನ್ನ ಪರೀಕ್ಷೆ ಮಾಡೋದಿಕ್ಕೆ ಅಂತ ನಿಮ್ಮ ಮನಸ್ಸಿನಲ್ಲೇನೆ ಮೋಹಾಂಕುರವನ್ನ ಮಾಡ್ದ. ನಿಮ್ಮಿಂದ ಆದಂತಹದ್ದಲ್ಲ ಇದು. ಶಿವನೇ ನಿಮ್ಮ ಮನಸ್ಸನ್ನ ಈ ರೀತಿ ಲೀಲೆಯಿಂದ, ತನ್ನ ಲೀಲೆಯಿಂದ ನಿಮ್ಮ ಮನಸ್ಸಿನಲ್ಲಿ ಅವನೇ ಇದನ್ನೆಲ್ಲ ಮೂಡಿಸಿದ್ದು. ಅದರ ಹಿಂದಿನ ಉದ್ದೇಶ ಇನ್ನೇನೋ ಇದೆ. ನಿಮ್ಮನ್ನ ನೆಪ ಮಾತ್ರವಾಗಿರಿಸಿಕೊಂಡು ನಿಮ್ಮಿಂದ ಹೇಳಬೇಕಾಗಿರುವಂತಹ ಈ ಎಲ್ಲ ಪ್ರಸಂಗದಿಂದ ಹೇಳಬೇಕಾಗಿರುವಂತಹ ಒಂದು ಸಂದೇಶ ಏನೋ ಇದೆ, ಅದಕ್ಕೆ ನೆಪ ಮಾತ್ರವಾಗಿ ನಿಮ್ಮನ್ನ ಉಪಯೋಗಿಸ್ಕೊತಾ ಇದ್ದಾನೆ ಆ ಶಿವ. ಅದು ನಿಮಗೆ ಸಹಜವಾಗಬಲ್ಲುದೆ. ಕ್ಯಾನ್ ದಿಸ್ ಬಿಕಮ್ ಟ್ರೂ ಫಾರ್ ಯು? ಕ್ಯಾನ್ ಯು ಎವರ್ ಸೇ ದಟ್ ಯು ಗಾಟ್ ಡೆಲ್ಯೂಡೆಡ್? ಇಸ್ ದಟ್ ಅ ಫ್ಯಾಕ್ಟ್? ನೋ, ಇಟ್ ಈಸ್ ಜಸ್ಟ್ an illusion that has been created by the Lord. ಮಂಜಿನ ಮೋಹರ ರವಿಯ ಕಿರಣವ ಕೆಡಿಸಲಾಪವೇ. ಮಂಜಿನ ಸೈನ್ಯ ಎಷ್ಟೇ ತೀಕ್ಷ್ಣವಾಗಿರುವಂತಹ ಮಂಜಿನ ಸೈನ್ಯ ಬಂದಿದ್ರೂ ಕೂಡ ಒಮ್ಮೆ ಸೂರ್ಯ ಉದಿಸ್ಬಿಟ್ಟ ಅಂತಂದ್ರೆ ಏನಿರುತ್ತೆ? ಸೂರ್ಯನ ಕಿರಣ ಬಂದು ಬಿತ್ತು ಅಂತಂದ್ರೆ ಮಂಜು ಎಲ್ಲಿ ಕರಗು ಹೋಗೋದಿಲ್ವೇ? ನಿಮ್ಮ ನೆನೆವರಿಗೆ ಸಂಸಾರವಿಲ್ಲೆಂದು ಶ್ರುತಿಗಳು ಹೊಗಳುತ್ತಿರಲು ವೇದ ಶಾಸ್ತ್ರ ಪುರಾಣಗಳೆಲ್ಲವೂ ಕೂಡ ನಿಮ್ಮನ್ನ ನೆನೆದವರಿಗೆ, ನಿಮ್ಮನ್ನ ಸ್ಮರಿಸಿದವರಿಗೆ ಸಂಸಾರ, ಭವ, ಬಂಧನ ಯಾವುದೂ ಕೂಡ ತಟ್ಟುವುದಿಲ್ಲ ಅಂತ ಶ್ರುತಿಗಳೇ, ವೇದಗಳೇ ಹೇಳ್ತಾ ಇರುವಾಗ ನಿಮ್ಮ ಅರುಹಿಂಗೆ ಕೇಡುಂಟೆ? ನಿನ್ನ ಜ್ಞಾನಕ್ಕೆ ಕೇಡು ಅನ್ನೋದುಂಟಾ? Can there ever be delusion that is going to occupy? There can never be ignorance that is going to shroud over you. ಕೂಡಲ ಚೆನ್ನ ಸಂಗನ ಶರಣರ ಕರೆವಡೆ. ಅವರನ್ನ ಹೋಗಿ ಕರ್ಕೊಂಬರೋಣ ಅಂತ ಹೇಳ್ತಾ ಇದ್ದೀರಾ ತಾನೆ? ಅವ್ರನ್ನ ಕರ್ಕೊಂಬರಬೇಕು ಅಂದ್ರೆ ಎನ್ನ ಮನವೆಂಬ ಹಾವುಗೆಯ ಮೆಟ್ಟಿ ನಡೆಯ. ನನ್ನ ಮನಸ್ಸನ್ನೇ ನಿಮ್ಮ ಚಪ್ಪಲಿಯಾಗಿ ಮಾಡಿಕೊಂಡು ಅದನ್ನ ಹಾಕೊಂಡು ನಡೀರಿ. ನನ್ನ ಮನಸ್ಸೆಂಬ ಚಪ್ಪಲಿಯನ್ನ ಹಾಕೊಂಡು ಬನ್ನಿ, ಹೋಗಿ ಅವರನ್ನ ಒಪ್ಪಿಸೋಣ ಅಂತ ಚಿಕ್ಕದಣ್ಣಾಯಕರು ಚನ್ನಬಸವಣ್ಣನವರು ಹೇಳಿ ಅವರನ್ನ ಕರೆದು ನಂತರದಲ್ಲಿ ಹಿಂಗೆಂದು ಭಿನ್ನಯಿಸಲು ಇದಕ್ಕೆ ಬಸವರಾಜ ದೇವರು ಚಿಕ್ಕದಣ್ಣಾಯಕರ ಪಾದದ ಕೃಪೆಯಂ ಕಂಡು ನಾನು ಬದುಕಿದೆನೆಂದು ಕೃತನಿಶ್ಚಯವನೆಯ್ದಿದ ಪ್ರಸ್ತಾವದ ವಚನ. ನಂಬಿದೆನಯ್ಯ ನಾನು, ನೆಚ್ಚಿದೆನಯ್ಯ ನಾನು, ಬದುಕಿದೆನಯ್ಯ ನಾನು ನಿಮ್ಮ ಕೃಪೆಯಿಂದಲಿ. ಹಾಳು ಗುಳಿಯಲ್ಲಿ ಬಿದ್ದ ಪಶುವಿನ ಕರುವ ತೆಗೆದು ತಾಯ ಮುಖವ ತೋರುವಂತೆ ಪಾಪಕೂಪದಲ್ಲಿ ಬಿದ್ದವನ ನೆಬ್ಬಿಸಿ ಕೂಡಲ ಸಂಗನ ಶರಣರ ತೋರಿಸಿ ಎನ್ನ ನುಳುಹಿದನು. ಹೋದ ಜೀವಕ್ಕೆ ತನ್ನ ಕರುಣವೆಂಬ ಮರುಜವಣಿಯ ಹಿಂಡಿ ಎತ್ತಿದನು. ಚೆನ್ನಬಸವಣ್ಣನಿಂದಲೆಂತಕ್ಕೆ ಬದುಕಿದೆನು. ನಿಮ್ಮನ್ನೇ ನಂಬದೆ, ನಿಮ್ಮನ್ನೇ ನೆಚ್ಚಿದೆ, ನಿಮ್ಮಿಂದಾಗಿ ಇವಾಗ ನನಗೆ ಮತ್ತೆ ಜೀವ ಬಂದ ಹಾಗಾಯ್ತು. ಬಿಕಾಸ್ ಐ ನೋ ಚನ್ನಬಸವಣ್ಣ ದಟ್ ಯು ಆರ್ ಗೋಯಿಂಗ್ ಟು ಗೋ ಅಂಡ್ ಸಮ್ಹೌ ಮೇಕ್ ಎವ್ರಿಥಿಂಗ್ ಓಕೆ ಬಿಟ್ವೀನ್ ಮೀ ಅಂಡ್ ಅಲ್ಲಮ್ಮ ಪ್ರಭು. ಹಾಳು ಗುಳಿಯಲ್ಲಿ, ಹಾಳು ಬಾವಿನಲ್ಲಿ ಬಿದ್ದಂತಹ ಕರು ಅಂಬಾ ಅಂತ ಕೂಗ್ತಾ ಇರುವಾಗ ಆ ಕರುವನ್ನ ಎತ್ತಿ ತಾಯಿ ಹತ್ರ, ತಾಯಿಯ ಹಸುವಿನ ಹತ್ರ ಬಿಟ್ಟ ಹಾಗೆ ಪಾಪಕೂಪದಲ್ಲಿ ಬಿದ್ದಂತ ನನ್ನನ್ನ ಮತ್ತೆ ಎತ್ತಿ ಉದ್ಧರಿಸಿ ನನ್ನ ಶರಣರ, ಕೂಡಲ ಸಂಗನ ಶರಣರನ್ನ ತೋರಿಸಿ ಅವರ ಕೃಪೆಗೆ ಮತ್ತೆ ನನ್ನನ್ನ ಸೇರುವಂತೆ ಮಾಡುವಂತಹ ಆ ಒಂದು ಸಂಜೀವಿನಿ ಮರುಜವಣಿ, ಹೋಗ್ತಾ ಇದ್ದಂತಹ ನನ್ನ ಜೀವಕ್ಕೆ ಸಂಜೀವಿನಿಯನ್ನ ಹಿಂಡಿದಂತಹ ಕೆಲಸವನ್ನ ಚೆನ್ನಬಸವಣ್ಣ ಮಾಡ್ದ. ಅದರಿಂದ ನಾನು ಬದುಕಿದೆ. ಬಸವರಾಜ ದೇವರು ತಮ್ಮ ತಾವು ಸಂತೈಸಿಕೊಂಬ ಕಾಲದೊಳು ಸೊಡ್ಡಾಳ ಬಾಚರಸರು ಬಂದು ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಈ ವಚನ ಸೊಡ್ಡಾಳ ಬಾಚರಸರ ವಚನ. ತೆರಹು ಮರಹೆಂಬುದು ನಿನ್ನ ಗುಣವಲ್ಲ, ಅಮೃತ ಸಾಗರದೊಳಗೆ ಬೇವಿನ ಬಿಂದು ಉಂಟೆ. ಮನವ ನೋಡಲೆಂದು ನಟ ನಾಟಕವನ್ನೊಡ್ಡಿದಡೆ ಅದಕ್ಕೆ ಸಹಜವಲ್ಲಾಗಿ ಹೆದರಲಿಲ್ಲ. ಮಹಾದಾನಿ ಸೊಡ್ಡಳನ ಮನನೊಂದಿತ್ತೆಂದು ಅಂಜಬೇಡಬೇಡ ಸಂಗನ ಬಸವಣ್ಣ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ಆಗುವಂಥದ್ದಲ್ಲ, ನಿನ್ನ ಗುಣ ಅಲ್ಲ ಅದು. ದಿಸ್ ಕನ್ಫ್ಯೂಷನ್ ದಟ್ ಯು ಆರ್ ಟಾಕಿಂಗ್ ಅಬೌಟ್ ಇಸ್ ನಾಟ್ ನ್ಯಾಚುರಲ್ ಟು ಯು. ಇದು ನಾಟಕ, ಲೀಲೆ ಮಾತ್ರವಾಗಿ ಇದೆಲ್ಲವನ್ನ ಆಡಿಸ್ತಾ ಇದ್ದಾನೆ ಶಿವ. ಅಮೃತ ಸಾಗರದಲ್ಲಿ ಬೇವಿನ ಕಹಿ ಉಂಟೆ, ಆ ಬೇವಿನ ಒಂದು ಬಿಂದುವಾದರೂ ಅದರಲ್ಲಿ ಉಂಟಾ?
ಆ ರೀತಿ ಶುದ್ಧವಾದಂತಹ ಚೈತನ್ಯ ನಿನ್ನದು. ನಿನ್ನಲ್ಲಿ ಎಂತಹ ಒಂದು ಅಜ್ಞಾನ ಮೂಡ್ಲಿಕ್ಕೆ ಸಾಧ್ಯವಾಗುತ್ತೆ? ಹಾಗೆಲ್ಲ ಯೋಚನೆ ಮಾಡಬೇಡ. ಇದೆಲ್ಲವೂ ಕೂಡ ಅವರ ಲೀಲೆ. ನಾಟಕ ಆಡ್ತಾ ಇದ್ದಾನೆ ಪ್ರಭುದೇವರು. ನಿನ್ನ ಮುಖಾಂತರ ಹೇಳ್ಬೇಕಾಗಿರುವಂತಹ ಒಂದು ತತ್ವ ಇನ್ನೊಂದನ್ನ ಅವ್ರು ತೋರಿಸ್ಕೊಡ್ಲಿಕ್ಕೆ ಇಷ್ಟೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಕೋಪಗೊಂಡಿದ್ದಾರೆ, ಬೇಸರ ಮಾಡ್ಕೊಂಡಿದ್ದಾರೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬನ್ನಿ ಹೋಗಿ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಸವಣ್ಣನವರನ್ನ ಹೇಳುವಾಗ, ಇಂತು ಬಸವರಾಜ ದೇವರು ಚಿಕ್ಕದಣ್ಣಾಯಕರು ಹಿಂಗೆಂದು ಬಾಚರಸರು ಭಿನ್ನಯಿಸಲು ಬಸವರಾಜ ದೇವರು ನಿರೂಪಿಸಿದ ವಚನ. ಮಾರಂಕ ವಿರಿವಲ್ಲಿ ಘಾಯಖಂಡಿಯ ತೋರಿದಾತನೇ ತೆತ್ತಿಗ. ಪ್ರಾಣಘಾತವಾಗುವಂತಹ ಮಟ್ಟಿಗೆ ಯಾರೋ ಬಂದು ಚಾಕುವನ್ನ ಹಾಕ್ತಾ ಇದ್ರೆ ಅದಕ್ಕೆ ಕವಚವನ್ನ ಹಾಕಿ ಪ್ರೊಟೆಕ್ಟ್ ಮಾಡುವಂಥವನೇ ಬಂಧು. ಮಾರಂಕ ವಿರಿವಲ್ಲಿ ಘಾಯಖಂಡಿಯ ತೋರಿದಾತನೇ ತೆತ್ತಿಗ. ಕೈಯ ಕೈದು ಬಿದ್ದಲ್ಲಿ ಎತ್ತಿಕೊಟ್ಟಾತನೇ ಹಿತವ. ಕೈಯಿಂದ ಜಾರಿ ಬಿದ್ದು ಹೋಗ್ತಾ ಇರುವಂತದ್ದನ್ನ ಅದನ್ನ ಎತ್ತಿ ಹಿಡಿದು ಮತ್ತೆ ಕೊಟ್ಟಾತನೇ ಅವನೇ ತಾನೆ. ನಮ್ಮನ್ನ ಯಾರು ಎತ್ತಿ ಹಿಡಿತಾರೋ, ನಮ್ಮನ್ನ ಯಾರು ಸಲಹುತ್ತಾರೋ, ನಮ್ಮನ್ನ ಯಾರು ಕಾಪಾಡ್ತಾರೋ ಅವರೇ ನಮ್ಮ ಬಂಧುಗಳು, ಅವರೇ ನಮ್ಮ ಮಿತ್ರರು, ಅವರೇ ನಮ್ಮ ಹಿತೈಷಿಗಳು. ಕೂಡಲ ಸಂಗನ ಶರಣ ಸೊಡ್ಡಾಳ ಬಾಚರಸರ ಕರುಣ ಉಳ್ಳನ್ನಕ್ಕರ ಇನ್ನು ನಾನು ಅಂಜುವನಲ್ಲ. ಇಂತು ಬಸವರಾಜ ದೇವರು, ಚಿಕ್ಕದಣ್ಣಾಯಕರು, ಸೊಡ್ಡಾಳ ಬಾಚರಸರು, ಹಡಪದ ಅಪ್ಪಣ್ಣಗಳು ಕರೆಗುತ್ತಿರಲು ಲಿಂಗಾರ್ಚನೆಯ ಮಾಡುತ್ತಲಾ ಲಿಂಗಮಂ ಕರಸ್ಥಲದೊಳು ಧರಿಸಿಕೊಂಡು ಹೊರವಂಡುವ ಪ್ರಸ್ತಾವದ ವಚನ. ಹಾಗೆ ಆ ಲಿಂಗನ ಕೈಯಲ್ಲಿ ಇಟ್ಟುಕೊಂಡು ಹಾಗೆ ಎದ್ದು ಬಿಟ್ರು ಬಸವಣ್ಣನವರು. ಎಲ್ಲಾರು ಕರೀತಾ ಇದ್ದಾರೆ, ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ಅಲ್ಲಮ್ಮ ಪ್ರಭುದೇವರು ಕಾಯ್ತಾ ಇದ್ದಾರೆ ಅಂತಂದ್ರೆ ಸರಿ, ಹಾಗೇನೆ ಕೈಯಲ್ಲೇ ಲಿಂಗವನ್ನ ಇಟ್ಟುಕೊಂಡು ಲಿಂಗ ಪೂಜೆಯನ್ನ ಬಿಟ್ಟು ಎದ್ದು ಬಸವಣ್ಣನವರು ಹೊರಡುತ್ತಾರೆ. ಲಿಂಗಾರ್ಚನೆಯ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಬೇಕೆಂದು. ಜಂಗಮವೆನ್ನ ಮಠಕ್ಕೆ ಬಂದರೆ ಲಿಂಗಾರ್ಚನೆಯ ಮಾದು ಜಂಗಮಾರ್ಚನೆಯ ಮಾಡುವೆನು. ಅದೇನು ಕಾರಣವೆಂದಡೆ ಆ ಲಿಂಗದಲ್ಲಿ ಪದ 8 ಫಲ 8 ಭವ 8. ಆ ಜಂಗಮದಲ್ಲಿ ಪದಂ ನಾಸ್ತಿ ಫಲಂ ನಾಸ್ತಿ ಭವಂ ನಾಸ್ತಿ ಆದ ಕಾರಣ ಲಿಂಗಾರ್ಚನಂ ನ ಕರ್ತವ್ಯಂ ಕರ್ತವ್ಯಂ ಜಂಗಮಾರ್ಚನಂ ಲಿಂಗ ಜಂಗಮ ಸಂಯುಕ್ತೆ ಜಂಗಮೋಹಿ ವಿಶಿಷ್ಯತೆ ಎಂದುದಾಗಿ, ಕೂಡಲ ಸಂಗಮ ದೇವಯ್ಯ, ನಾನಿನ್ನು ಭವಭವಾಂತರ ನಿಮ್ಮ ಜಂಗಮಾರ್ಚನೆಯನ್ನೇ ಮಾಡುವೆನು. ಯಾತಕ್ಕೆ ನಾನು ಇಷ್ಟು ದಿನ ಇಷ್ಟು ಭಕ್ತಿಯಿಂದ ನಾನು ಲಿಂಗ ಪೂಜೆಯನ್ನ, ಇಷ್ಟಲಿಂಗ ಪೂಜೆ ಇದೆಲ್ಲವನ್ನ ಮಾಡ್ಕೋತಾ ಇದ್ದದ್ದು ಯಾತಕ್ಕೆ? ಆ ಜೀವ ಶಿವೈಕ್ಯ ಭಾವವನ್ನೇ ತಳೆದು ತಾವೇ ಶಿವರಾಗಿರತಕ್ಕಂತಹ ಜಂಗಮರು ತಮ್ಮ ಸೇವೆಯನ್ನ ನನಗೆ ಆ ಸೇವೆಯನ್ನ ಮಾಡತಕ್ಕಂತಹ ಅವಕಾಶವನ್ನ ನನಗೆ ಕೊಡಲಿ. ನನ್ನ ಮನೆಗೆ ಬಂದು ಜಂಗಮರು ತಮ್ಮ ಸೇವೆಯನ್ನ ಮಾಡತಕ್ಕಂತಹ ಅವಕಾಶ ನನಗೆ ಕೊಡಲಿ ಅಂತ ಬೇಡಿಕೊಳ್ತಾ ನಾನು ಲಿಂಗವನ್ನ ಪೂಜೆ ಮಾಡ್ತಾ ಇದ್ದದ್ದು. ಆ ಪೂಜೆ ಸಫಲವಾಗಿ ಜಂಗಮ ಮಠಕ್ಕೆ ಬಂದರೆ ಲಿಂಗಾರ್ಚನೆಯನ್ನ ಬಿಟ್ಬಿಟ್ಟು ಅಷ್ಟೇ. ನೌ ದ ವರ್ಕ್ ಇಸ್ ಡನ್, ದ ಗೋಲ್ ಇಸ್ ಅಚೀವ್ಡ್. ನೌ ಐ ಹ್ಯಾವ್ ಟು ಗೋ ಟೇಕ್ ಕೇರ್ ಆಫ್ ದಟ್. ಲಿಂಗಾರ್ಚನೆಯ ಮಾದು, ಆ ಲಿಂಗ ಪೂಜೆಯನ್ನ ಬಿಟ್ಟು ಜಂಗಮಾರ್ಚನೆಯ ಮಾಡುವೆನು. ಯಾಕೆ? ಲಿಂಗ ಪೂಜೆಯನ್ನ ಮಾಡಿದರೂ ಕೂಡ ಅದಕ್ಕೆ ಒಂದು ಫಲ ಉಂಟು. ಅದಕ್ಕೆ ಆ ಫಲದಿಂದಾಗಿ ಆ ಫಲವನ್ನ ಅನುಭವಿಸಬೇಕು. ಆ ಫಲವನ್ನ ಅನುಭವಿಸಬೇಕು ಅಂತಂದ್ರೆ, ಹುಟ್ಟಬೇಕು ಅಂದ್ರೆ ಭವ ಬಂತು. ಭೂಮಿನಲ್ಲಿ ಹುಟ್ಟಿ ಲಿಂಗಾರ್ಚನೆಯನ್ನ ಲಿಂಗ ಪೂಜೆಯನ್ನ ಮಾಡಿ ಇಷ್ಟೆಲ್ಲ ಪುಣ್ಯ ತಗೊಂಡೆ ಅಂತಂದ್ರೆ ಆ ಪುಣ್ಯನೆಲ್ಲ ಎಲ್ಲಿ ತಗೋಬೇಕು, ಎಲ್ಲಿ ಅನುಭವಿಸ್ಬೇಕು? ಮತ್ತೆ ಹುಟ್ಟು ಬರ್ಲೇಬೇಕು. ಸ್ವರ್ಗಕ್ಕೆ ಹೋಗೋದಿರ್ಲಿ, ಎಲ್ಲೋ ಹೋಗೋದಿರ್ಲಿ, ಕೈಲಾಸವೋ ಸ್ವರ್ಗವೋ ಎಲ್ಲೋ ಒಂದಷ್ಟು ಹೋದದ್ದಾಯ್ತು. ಪುಣ್ಯ ಎಲ್ಲ ಬ್ಯಾಲೆನ್ಸ್ ಮುಗಿದಾದ್ಮೇಲೆ ಮತ್ತೆ ಓಕೆ, ಬ್ಯಾಕ್ ಟು ಸ್ಕ್ವೇರ್ ಒನ್, ಗೋ ಬ್ಯಾಕ್ ಟು ಅರ್ತ್ ಅಂತ ಅಂದ್ಬಿಟ್ಟು ಪುನರಪಿ ಜನನಂ ಪುನರಪಿ ಮರಣಂ. ಅದೇ ತಾನೇ ಶಿವನಾಗಿ, ಆ ಶಿವನೇ ತನ್ನ ಆತ್ಮ, ಅದೇ ತನ್ನ ನಿಜವಾದ ಸ್ವರೂಪ. ಆ ಒಂದು ಜೀವ ಶಿವೈಕ್ಯವನ್ನ ಸಾಧಿಸಿರುವಂತಹ ಜಂಗಮದಲ್ಲಿ ಪದ ಇಲ್ಲ, ಫಲ ಇಲ್ಲ, ಭವ ಇಲ್ಲ. ಆ ಜಂಗಮ ಸೇವೆಯಿಂದ ಯಾವ ಫಲವೂ ಇಲ್ಲ. ಆ ಫಲವೇ ಇಲ್ಲದೆ ಇರೋದ್ರಿಂದಾಗಿ ಯಾವ ಭವವೂ ಅಂಟುವುದಿಲ್ಲ. That is ultimately the whole thing is about getting rid of both your positives and negatives.
ಎಲ್ಲ ಹೋಗ್ಬೇಕು, ಪುಣ್ಯನೂ ಬೇಡ ಪಾಪವೂ ಬೇಡ. ಒಳ್ಳೆ ಕೆಲಸ ಕೆಟ್ಟ ಕೆಲಸ, ಒಳ್ಳೆ ಕೆಲಸ ಮಾಡಿದ್ರೆ ಇಷ್ಟು ಪುಣ್ಯ ಬರುತ್ತೆ, ಕೆಟ್ಟ ಕೆಲಸ ಮಾಡಬಾರ್ದು, ಇಷ್ಟೆಲ್ಲ ಪುಣ್ಯ ಕಟ್ಕೊಂಡು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತಂದ್ರೆ ಸ್ವರ್ಗ ಮುಗಿದಾದ್ಮೇಲೆ ಮತ್ತೆ ಹುಟ್ಟು ಬರಬೇಕಲ್ಲ. ನನಗೆ ಪುಣ್ಯವೂ ಬೇಡ ಪಾಪವೂ ಬೇಡ. ಯಾಕೆ? ಶಿವ ಕೇವಲೋಹಂ, ನಾನು ಶಿವ, ನಾನು ಶಿವ, ನಾನು ಶಿವ. ಆ ಶಿವನಿಗೆ ಪುಣ್ಯದ ಆಸೆಯೂ ಇಲ್ಲ, ಪಾಪದ ಭೀತಿಯೂ ಇಲ್ಲ, ಫಲಾಪೇಕ್ಷೆ ಅಂತೂ ಮೊದಲೇ ಇಲ್ಲ. ಸದಾ ಶಿವನಿಗೆ ಅದೇನ್ ಧ್ಯಾನ ಅಂತ ಹೇಳ್ತಾರಲ್ಲ, ಏನುಂಟು ಶಿವನಿಗೆ? ಯಾವುದೂ ಅಂಟು ಅಂತದ್ದಲ್ಲ. ಹಾಗಾಗಿ ಆ ಜಂಗಮದಲ್ಲಿ ಪದಂ ನಾಸ್ತಿ ಫಲಂ ನಾಸ್ತಿ ಭವಂ ನಾಸ್ತಿ ಆದ ಕಾರಣ ಲಿಂಗಾರ್ಚನಂ ನ ಕರ್ತವ್ಯಂ, ಕರ್ತವ್ಯಂ ಜಂಗಮಾರ್ಚನಂ. ಹಾಗಾಗಿ ಲಿಂಗ ಪೂಜೆಯನ್ನ ಮಾಡ್ತಕ್ಕಂಥದ್ದಲ್ಲ, ಜಂಗಮ ಬಂದ್ರೆ ಜಂಗಮ ಪೂಜೆಯನ್ನ ಮಾಡಬೇಕು. ಲಿಂಗ ಜಂಗಮ ಸಂಯುಕ್ತೆ ಜಂಗಮೋಹಿ ವಿಶಿಷ್ಯತೆ. ಲಿಂಗ ಜಂಗಮ ಎರಡೂ ಒಟ್ಟಾಗಿ ಬಂದರೆ ಜಂಗಮಕ್ಕೆ ಮೊದಲ ಆದ್ಯತೆ ಎಂಬುದಾಗಿ ಕೂಡಲ ಸಂಗಮ ದೇವಯ್ಯ, ನಾನಿನ್ನು ಭವಾಂತರ ನಿಮ್ಮ ಜಂಗಮಾರ್ಚನೆಯನ್ನೇ ಮಾಡುವೆನು. ಇದನ್ನ ಹೀಗೆ ಇಂದು ಬಸವರಾಜ ದೇವರು ಲಿಂಗಾರ್ಚನೆಯಿಂದೆದ್ದು ಚನ್ನಬಸವರಾಜ ದೇವರು ಮೊದಲಾದ ಅಸಂಖ್ಯಾತ ಮಹಾಗಣಗಳೆಲ್ಲರೂ ಕರೆಸಿಕೊಂಡು ವಿಭೂತಿ ವೀಳೆಯ ಕಾಣಿಕೆಯಂ ಕೊಂಡು ನವರತ್ನ ಖಚಿತ ತೋರಣಮಂ ಕಟ್ಟಿ ದೇವಾಂಗ ವಸ್ತ್ರಗಳ ಮೇಲುಕಟ್ಟಂ ಕಟ್ಟಿ ನಡಮಡೆಯಂ ಹಾಸಿ ಕಳಶ ಕನ್ನಡಿ ಪಂಚಮಹಾವಾದ್ಯಂಗಳಂ ವೆರಸಿ ಇದುರುಗಳ ಬರುತಿಪ್ಪ ಪ್ರಸ್ತಾವದೊಳು ಇತ್ತಲು ಪ್ರಭುದೇವರು ಬಸವರಾಜ ದೇವರ ತೆರಹು ಮರಹಂ ನೋಡಿ ವಿಸ್ಮಯಮಂ ತಾಳ್ದು ಸಿದ್ದರಾಮಯ್ಯ ದೇವರಿಗೆ ಹೇಳುವ ಪ್ರಸ್ತಾವದ ವಚನ. ಫುಲ್ ಸೆಟ್ಟಿಂಗೇ ಚೇಂಜ್ ಆಗೋಯ್ತು. ಈ ಕಡೆ ಬಸವಣ್ಣನವರು ಎದ್ದು ಬಿಟ್ಟು ಅಲ್ಲಮ ಪ್ರಭುಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಿದ್ದ ಹಾಗೇನೆ ಫುಲ್ಲು ಏನು ಮಂಗಳ ವಾದ್ಯಗಳು ಮೊಳಗ್ತಾ ಇದೆ, ಬಂದು ಎಲ್ಲ ನಡಮಡಿಯನ್ನ ಹಾಸ್ಬಿಟ್ಟಿದ್ದಾರೆ. ಬಾಗಲಿಂದ ಹಿಡಿದು ಒಳಗಡೆ ತನಕ ಮಡಿ ಹಾಸನ್ನ ಹಾಸಿ ಎಲ್ಲಾ ಕಡೆ ಏನು ಜೋರಾಗಿ ತಕ್ಷಣ ಏನು ಆರ್ತಿಗಳು ತಗೊಂಬನ್ನಿ, ಅದ್ ತಗೊಂಬನ್ನಿ, ಇದ್ ತಗೊಂಬನ್ನಿ, ಎಲ್ಲಾ ಓಡಾಟ ಶುರುವಾಗೋಯ್ತಾ. ಪ್ರಭುದೇವರಿಗೆ ನಗು. ನೋಡ ಸಿದ್ದರಾಮಯ್ಯ, ಆಗಲೇ ಭಕ್ತರಿಗೆ ಅಹಂಕಾರವಾಯಿತು. ಭೃತ್ಯನಿದ್ದೆಡೆಗೆ ಕರ್ತನಿ ತಂದೆಡೆ ಅಟ್ಟಾಟಿಕೆಯಲ್ಲಿ ನಿಂತು ಕರೆದವರುಂಟೆ. ಸಂಗನ ಬಸವಣ್ಣನೊಳಗೆ ಇಂತು ಮರವೇ ಹುಟ್ಟಿದ ಬಳಿಕ ಉಳಿದ ಶಿವಭಕ್ತರ ಪಾಡೇನು ಹೇಳ. ಗುಹೇಶ್ವರ ಲಿಂಗವನು ಭಕ್ತಿಯಿಂದ ಮನಮುಟ್ಟಿ ಕರೆದಡೆ ಹೋಗುವುದಲ್ಲದೆ ವ್ಯರ್ಥಕ್ಕೆ ಹೋಗಲಾಗದು ನೋಡಯ್ಯ. ಸಿದ್ದರಾಮರಿಗೆ ಹೇಳುವಂಥದ್ದು. ಪಾಪ ಅಲ್ಲಿ ತನಕ ಪ್ರಭುದೇವರು ಸಿದ್ದರಾಮರಿಗೆ ಬಸವಣ್ಣನವರನ್ನೆಲ್ಲ ಅಷ್ಟು ಹೊಗಳಿ ಇಷ್ಟ ತೋರಿಸ್ತೇನೆ, ಅವರಿಂದ ನೀನ್ ಕಲಿಬೇಕು, ಬಾ 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 ಅಂತೆಲ್ಲ ಕರೆಸ್ಕೊಂಡ್ ಬಂದಿದ್ದು ಪ್ರಭುದೇವರಿಗೆ ತುಂಬಾ ಮನಸ್ಸಿಗೆ ಬೇಸರವಾಗುವಂತಹ ದುಃಖವಾಗುವಂತಹ ರೀತಿ ಘಟನೆ ನಡೆದು ಹೋಗಿದೆ. ಪ್ರಭುದೇವರು ಸಿದ್ದರಾಮರಿಗೆ ಹೇಳ್ತಾ ಇದ್ದಾರೆ, ನೋಡ ಸಿದ್ದರಾಮಯ್ಯ, ಆಗಲೇ ಭಕ್ತರಿಗೆ ಅಹಂಕಾರವಾಯಿತು. ಭಕ್ತನಾದಂಥವನಿಗೆ ಆಗಲೇ ಇಷ್ಟೊಂದು ಅಹಂಕಾರ ಬಂದ್ಬಿಡ್ತೆ, ಇಷ್ಟೊಂದು ಜಂಬವೇ. ಭೃತ್ಯನಿದ್ದೆಡೆಗೆ ಕರ್ತನಿ ತಂದೆಡೆ ಅಟ್ಟಾಟಿಕೆಯಲ್ಲಿ ಇಂತು ಕರೆದವರುಂಟೆ. ಸುಮ್ಮನೆ ಆ ಕಾಟಾಚಾರಕ್ಕೆ ಮೇಲೆ ನಿಂತುಕೊಂಡು ನಾನು ಭಕ್ತ ಎಂಬತಕ್ಕಂತಹ ಗರ್ವದಿಂದ ನಡ್ಕೊಂಡವರುಂಟೆ. ಸಾಕ್ಷಾತ್ ಭಗವಂತನೇ ಮನೆ ಬಾಗಿಲಿಗೆ ಬಂದ್ರೆ ನಾನು ಭಕ್ತ ನಿನಗಿಂತ ಮೇಲು ಎಂಬತಕ್ಕಂತಹ ರೀತಿಯಲ್ಲಿ ನಡ್ಕೊಂಡವರುಂಟೆ. ಸಂಗನ ಬಸವಣ್ಣನೊಳಗೆ ಇಂತು ಮರವೇ ಹುಟ್ಟಿದ ಬಳಿಕ ಉಳಿದ ಶಿವಭಕ್ತರ ಪಾಡೇನು ಹೇಳ. ಬಸವಣ್ಣನಲ್ಲೇನೆ ಈ ತರ ಆಗೋಯ್ತು ಅಂತಂದ್ರೆ ಬೇರೆ ಭಕ್ತರಿನ್ನೇನ್ ಆಗಬೇಡ ಅವರಲ್ಲಿ. ಗುಹೇಶ್ವರ ಲಿಂಗವನು ಭಕ್ತಿಯಿಂದ ಮನಮುಟ್ಟಿ ಕರೆದಡೆ ಹೋಗುವುದಲ್ಲದೆ ವ್ಯರ್ಥಕ್ಕೆ ಹೋಗಲಾಗದು ನೋಡಯ್ಯ. ಭಕ್ತಿಯಿಂದ ಬಂದು ಎದುರುಗೊಂಡು ಆ ಒಂದು ಆಸ್ಥೆಯಿಂದ ಆ ಶ್ರದ್ಧೆಯಿಂದ ಕರೆದರೆ ಹೋಗಬೇಕಲ್ಲದೆ ಸುಮ್ನೆ ಹೋಗುವಂಥದ್ದಲ್ಲ. ಬಟ್ ಸಿದ್ದರಾಮರಿಗೆ ಗೊತ್ತು ಇದೆಲ್ಲ ಆಗ್ತಾ ಇರುವಂತದ್ದು ಅಲ್ಲಮ ಪ್ರಭುದೇವರ ಮನಸ್ಸು ಎಂಥದ್ದು. ಅವರನ್ನೇ ಕ್ಷಮಿಸ್ಲಿಲ್ವೇ, ಸುಟ್ಟು ಬಿಡ್ತೇನೆ ಅಂತ ಅಂದ್ಬಿಟ್ಟು ಕಣ್ಣನ್ನ ತೆಗೆದಂತವರು, ನೊಸಲ ಕಣ್ಣನ್ನ ಬಿಟ್ಟಂತವರು ಸಿದ್ದರಾಮರು. ಅವರನ್ನು ಮನ್ನಿಸಿದ್ರು.
ಬಸವಣ್ಣನವರು ಎಲ್ಲೋ ಇಲ್ಲಿ ಒಂದು ಸಣ್ಣದಾಗಿ ಒಂದು ಎಡವಿದೆ ಅಷ್ಟೇನೆ. ಬಟ್ ಅವ್ರ ಮನಸ್ಸು ಎಂತದ್ದು ಅಂತ ನಿಮಗ್ ಗೊತ್ತಿಲ್ವೇ? ಬಸವಣ್ಣನ ನಿಜ ಏನು ಅನ್ನೋದು ನಿನಗ್ ಗೊತ್ತಿಲ್ವೇ ಅಂತ ಸಿದ್ದರಾಮರು ಹೇಳುವಂತಹ ವಚನ. ನಿಮ್ಮ ಶಕ್ತಿ ಆತನಲ್ಲಿಪ್ಪುದು ಕಂಡಯ್ಯ, ಆತನ ಪ್ರಾಣ ನಿಮ್ಮಲ್ಲಿಪ್ಪುದು ಕಂಡಯ್ಯ, ನಿಮ್ಮ ತನ್ನ ಭೇದವನಾರು ಬಲ್ಲರು ಹೇಳಯ್ಯ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮ್ಮ ಶರಣ ಬಸವಣ್ಣನ ಅನುವ ನೀವೇ ಬಲ್ಲಿರಿ. ಅವನು ನಿನ್ನ ಶಕ್ತಿ, ನೀನು ಅವನ ಶಕ್ತಿ, ನಿಮ್ಮ ಶಕ್ತಿ ಆತನಲ್ಲಿಪ್ಪುದು ಕಂಡಯ್ಯ, ನೀವು ಅವನ ಶಕ್ತಿ, ಅವನು ನಿಮ್ಮ ಪ್ರಾಣ. ಶರೀರ ಶಾರೀರ ಒಬ್ಬರಿಗೊಬ್ಬರು ಇಬ್ಬರು ಅವಿನಾಭಾವವಾಗಿ ಇರುವಂಥವರು. ನೀನು ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ. ನಿಮ್ಮ ತನ್ನ ಭೇದವನಾರು ಬಲ್ಲರು ಹೇಳಯ್ಯ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮ್ಮ ಶರಣ ಬಸವಣ್ಣನ ಅನುವ ನೀವೇ ಬಲ್ಲಿರಿ. ಬಸವಣ್ಣ ಎಂಥವನು ಅಂತ ನಿಮಗೆ ಹೇಳ್ಕೊಡ್ಬೇಕೆ? ನಿಮಗೆ ವಿವರಿಸ್ಬೇಕೆ? ಎಲ್ಲಾನು ನಿಮಗೇ ಗೊತ್ತು. ಬಸವಣ್ಣನ ಮನಸ್ಸು ಎಂಥದ್ದು, ಹೃದಯ ಎಂಥದ್ದು, ಭಕ್ತಿ ಎಂಥದ್ದು ಎಲ್ಲಾನು ನೀನೇ ತಿಳ್ಕೊಂಡಿದ್ದೀಯ. ಏನೋ ನಾಟಕ ಆಡ್ತಾ ಇದ್ದೀಯ. ಇಷ್ಟೊತ್ತು ನನಗ್ ಬಂದಿತ್ತು ಗ್ರಹಚಾರ, ಈಗ ಇನ್ನೊಬ್ರಿಗೆ ಬರ್ತಾ ಇದೆ, ನಾನು ನೋಡ್ತೇನೆ ಏನೇನಾಗತ್ತೆ ಅಂತ ಅಂದ್ಬಿಟ್ಟು ಅಂತ. ಇಂತು ಪ್ರಭುದೇವರು ಸಿದ್ದರಾಮಯ್ಯ ದೇವರು ತಮ್ಮೊಳಗೆ ತಾವು ಬಸವರಾಜ ದೇವರ ಅಂತಸ್ಥಿತಿಗತಿಯನ್ನು ಪ್ರಸಂಗ ಮುಖದಿಂ ನುಡಿಯುತ್ತಿರಲು, ಇತ್ತಲು ಬಸವರಾಜ ದೇವರು ಅಸಂಖ್ಯಾತ ಮಹಾಗಣಗಳ ಸಹಿತ ಬಂದು ಪ್ರಭುದೇವರ ಶ್ರೀಪಾದಮಂ ದರ್ಶನವಾದ ಪ್ರಸ್ತಾವದ ವಚನ. ಹೀಗಿರುವಾಗ ಬಸವಣ್ಣನವರು ಮನೆಯಿಂದ ಆಚೆ ಬಂದು ಅಲ್ಲಿ ಪ್ರಭುದೇವರು ಸಿದ್ದರಾಮರು ನಿಂತಿರೋದನ್ನ ನೋಡಿ ಸೀದಾ ಹೋಗಿ ಪ್ರಭುದೇವರ ಹತ್ರ, ಭವರೋಗ ವೈದ್ಯನೆಂದು ನಂಬಿದೆ ನಾನು, ಒಮ್ಮಿಂಗೆ ಕರುಣಿಸಯ್ಯ, ಭಕ್ತಿ ಫಲಪ್ರದಾಯಕ ನೀನು ಒಮ್ಮಿಂಗೆ ಕರುಣಿಸಯ್ಯ, ಜಯ ಜಯ ಶ್ರೀ ಮಹಾದೇವ ಎನ್ನುತ್ತಿರ್ದೆನು, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು, ಕಂಡಡೆ ಕಡು ಸುಖವೆನಗೆ, ಕಾಣದಿದ್ದಡೆ ಅವಸ್ಥೆಯಯ್ಯ, ತವಕದ ಸ್ನೇಹ ದರ್ಶನದಲ್ಲಿ ತರಹರವಾಯಿತ್ತು, ಕೂಡಲ ಸಂಗಮ ದೇವ ನಿಮ್ಮ ಶ್ರೀಪಾದವ ಕಂಡು ಧನ್ಯನಾದೆನು. ಸುಲಭವಾಗಿ ಅರ್ಥ ಆಗುವಂಥದ್ದು. ಭವರೋಗ ವೈದ್ಯ ನೀನು, ಈ ಹುಟ್ಟು ಸಾವು ಎಂಬತಕ್ಕಂತಹ ಈ ಚಕ್ರದಿಂದ ಬಿಡಿಸ್ತಕ್ಕಂತಹ ವೈದ್ಯ ನೀನು. ಒಂದು ಸತಿ ನನ್ನ ಮೇಲೆ ಕರುಣೆ ಮಾಡ್ಬಿಡು ಸಾಕು. ನೀನು ಒಮ್ಮೆ ನನ್ನ ಕಡೆ ಕರುಣೆಯಿಂದ ನೋಡಿಬಿಟ್ರೆ ಸಾಕು. ದಟ್ ಇಸ್ ಆಲ್ ಐ ವಾಂಟ್. ಭಕ್ತಿ ಫಲಪ್ರದಾಯಕ ನೀನು, ನನ್ನ ಎಲ್ಲ ಇಷ್ಟು ವರ್ಷಗಳ ಭಕ್ತಿಯ ಸಾಧನೆಗೆ ಫಲವನ್ನ ನೀಡಲಿಕ್ಕೆ ಸಾಕ್ಷಾತ್ ದೇಹವನ್ನ ಧರಿಸಿಕೊಂಡು ಇಲ್ಲಿ ತನಕ ನನ್ನ ಮನೆ ಬಾಗಿಲ ತನಕ ಬಂದಿದ್ದೀಯ. ಒಮ್ಮೆ ನನ್ನನ್ನ ಕರುಣಿಸಿ ನೋಡು. ನಿನ್ನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು. ಅಯ್ಯ, ನಿಮ್ಮ ಶರಣರ ಕಂಡ ಕಡು ಸುಖವನೇನೆಂಬೆನಯ್ಯ, ಅದು ಸಾಲೋಕ್ಯದಂಟು ತಲ್ಲ, ಸಾಮೀಪ್ಯದಂಟು ತಲ್ಲ, ಅದು ಸಾರೂಪ್ಯದಂಟು ತಲ್ಲ, ಸಾಯುಜ್ಯದಂಟು ತಲ್ಲ, ಕೂಡಲ ಸಂಗನ ಶರಣರ ಪಾದ ಪರುಷವ ಕಂಡು ಧನ್ಯನಾದೆನು. ಎನ್ನ ಶಿರ ನಿಮ್ಮ ಚರಣವನೊರಸೊರಸಿ ಭೇದವಿಲ್ಲಯ್ಯ, ಎನ್ನ ಕಾಯದ ಕಪಟ ಮನದ ವಿಕಾರ ನಿಮ್ಮ ಉಂಗುಷ್ಠದ ಮೊನೆಯ ನೋಡಲೊಡನೆ ಹರಿದು ಹೋದುದು ನೋಡಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶ್ರೀಪಾದದ ಬೆಳಗ ಕಂಡು ಎನ್ನ ಅಂತರಂಗದ ಕತ್ತಲೆ ಹೋಯಿತು. ಭಗವಂತನಲ್ಲಿ ಮಾಡತಕ್ಕಂತಹ ಭಕ್ತಿಗೆ ಸಿಗುವಂತಹ ಫಲ ಬೇರೆ 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 ರೂಪದ್ದು. ಮುಂಚೆ ನಾನಾ ವಿಧವಾದಂತಹ ತಾತ್ವಿಕ ದರ್ಶನಗಳನ್ನೆಲ್ಲ ಹೇಳುವಾಗ ಮೋಕ್ಷದ ಬೇರೆ ಬೇರೆ ಸ್ವರೂಪಗಳನ್ನ ಹೇಳಿದ್ದಂಥದ್ದಿತ್ತು. ಸಾಲೋಕ್ಯ, ಭಗವಂತ ಎಲ್ಲಿದ್ದಾನೋ ಆ ಲೋಕದಲ್ಲಿ ನಾವು ಹೋಗಿರುವಂಥದ್ದು. ಆ ಲೋಕದಲ್ಲಿ ಇರುವಂಥದ್ದಲ್ಲ ಅಂದ್ರೆ ಸಾಮೀಪ್ಯ. ಲೋಕ ಅಷ್ಟೇ ಅಲ್ಲ, ಅವ್ರ ಪಕ್ಕದ ಮನೆ, ಚೀಫ್ ಮಿನಿಸ್ಟರು ಮನೆ ಇದೆ, ಅಯ್ಯೋ ಅವ್ರ ಏರಿಯಾನಲ್ಲೇ ನಾವು ಇರೋದು. ಪದ್ಮನಾಭ ನಗರ, ದೇವೇಗೌಡರು ಇದ್ದಂತ ಟೈಮಲ್ಲಂತೂ ನಮ್ದೆಲ್ಲ ಸಾಲೋಕ್ಯನೇ ಅಲ್ಲಿ. ನಮ್ಗಂತೂ ಸಾಲೋಕ್ಯ ಸಾಮೀಪ್ಯ ಎರಡೂನು. ಅವ್ರು ಯಾವಾಗ ಯಾವಾಗ ಫ್ಲೈಟ್ ಹತ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ರು ಅವರಲ್ಲೆಲ್ಲ ಟ್ರಾಫಿಕ್ ಜಾಮ್. ಆ ಥರ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ. ಜಯ ವಿಜಯರಿಗಾಗಲಿ ಅಥವಾ ವೀರಭದ್ರರು ಇವ್ರಿಗೆಲ್ಲರಿಗೂ ಶಿವನಿಗಿರುವಂತಹ ರೀತಿಯೇ ಆ ಒಂದು ರೂಪ ಸಾರೂಪ್ಯ. ಆ ಶಕ್ತಿ ಇಲ್ಲದೆ ಹೋದರೂ ಅವರ ಹಾಗೇನೆ
ತ್ರಿಶೂಲ, ಡಮರುಗ ಇದೆಲ್ಲವನ್ನ ಇಟ್ಟುಕೊಂಡಿರುವಂತಹದ್ದು. ಸಾಯುಜ್ಯ ಅವನಲ್ಲಿ ಒಂದು ಅಂಶ ಮಾತ್ರವಾಗಿ ಇರುವಂತಹದ್ದು. ಇದು ಯಾವುದೂ ಅಲ್ಲ, ಆ ಲೋಕ ಅಲ್ಲ, ಆ ಹತ್ರ ಇರುವಂತದ್ದಲ್ಲ, ಆ ರೂಪ ಅಲ್ಲ, ಅದರ ಒಂದು ಅಂಶ ಕೂಡ ಅಲ್ಲ. ಶಿವನೇ, ನಾಟ್ ಇವನ್ ಅ ಪಾರ್ಟ್ ಆಫ್ ಶಿವ. ಐ ಹ್ಯಾವ್ ಬಿಕಮ್ ಶಿವ, ಐ ಆಮ್ ಶಿವ. ಅದು ಫಲ. ದಟ್ ರಿಯಲೈಸೇಷನ್, ಕೂಡಲ ಸಂಗನ ಶರಣರ ಪಾದ ಪರುಷವ ಕಂಡು ಧನ್ಯನಾದೆನು. ಎನ್ನ ಶಿರ ನಿಮ್ಮ ಚರಣವ ನೊರಸೊರಸಿ ಭೇದವಿಲ್ಲಯ್ಯ. ನಿನ್ನ ಕಾಲಿಗೂ ನನ್ನ ತಲೆಗೂ ಭೇದ ಇಲ್ಲದೆ ಆಗಿ ಹೋಯಿತು. ನಿನ್ನ ಪಾದವೇ ನನ್ನ ತಲೆಯಾಗಿ ಹೋಗಿದೆ. ಯಾಕೆ? ಅಷ್ಟು ನನ್ನ ಚರಣವನ್ನ, ನನ್ನ ತಲೆಯನ್ನ ನಿನ್ನ ಚರಣಕ್ಕೆ ಅಷ್ಟು ಸತಿ ಒರೆಸಿ ಒರೆಸಿ ಒರೆಸಿ, ಅಂದರೆ ನನ್ನ ಅಷ್ಟು ಶರಣಾಗತಿಯಾಗಿ, ಆ ಶರಣಾಗತ ಭಾವವನ್ನ ಎಷ್ಟು ಇದೆ ಅಂತಂದ್ರೆ, ನನ್ನ ತಲೆ ಅಂತಂದ್ರೆ ಅಹಂಕಾರದ ಒಂದು ಪ್ರತೀಕ. ನೀವು ದೇವಸ್ಥಾನಕ್ಕೆಲ್ಲ ಹೋಗಿ ಮುಡಿ ಕೊಡುವಂತಹ ಆ ಒಂದು ಸಂಪ್ರದಾಯ ಏನಿದೆ, ಅದು ಅಹಂಕಾರವನ್ನ ಕಳಚಿಕೊಳ್ಳುವ ಒಂದು ಪ್ರತೀಕ, ದ್ಯೋತಕ. ಯಾವ ತಲೆನಲ್ಲಿ ಇರತಕ್ಕಂತಹ, ತಲೆ ಎತ್ತಿ ನಡೆಯೋದು ಅಂತ ಹೇಳ್ತೀವಲ್ಲ, ಅವನಂತೂ ತಲೆ ಎತ್ತಿದ್ರೆ ಕೆಳಗಡೆ ಭೂಮಿನೇ ಕಾಣಿಸೋದಿಲ್ಲ ಅವನಿಗೆ ಅಂತಂದ್ಬಿಟ್ಟು. ತಲೆ ಬಗ್ಗಿಸಿ ನಡೆಯೋದು. ಹಿಂದಿನ ಕಾಲದ ಮನೆಗಳಾಗಲಿ, ದೇವಸ್ಥಾನಕ್ಕೆಲ್ಲ ಹೋಗುವಾಗ ಆಗಲಿ, ಆ ದ್ವಾರ, ಮೇನ್ ಟೆಂಪಲ್ ಎಂಟ್ರೆನ್ಸ್ ಯಾವಾಗ್ಲೂ ಕೆಳಗಡೆ ಇರುತ್ತೆ, ಚಿಕ್ಕದಾಗಿರುತ್ತೆ. ಯಾಕೆ? ದೇವರ ಮುಂದೆ ತಲೆ ಎತ್ತಿಕೊಂಡು ಬರುವಂತಹದ್ದಲ್ಲ, ತಲೆ ಬಗ್ಗಿಸ್ಕೊಂಡು ಬರಬೇಕು. ಆ ಅಹಂಕಾರ ಇದೆಯಲ್ಲ, ನಾನು ಅನ್ನೋದು, ಅದನ್ನ ಕರಗಿಸಿಕೊಂಡು ಒಳಗಡೆ ಬರಬೇಕು. ಅದಕ್ಕೆ ತಲೆ ಬಗ್ಗಿಸುವಂತಹದ್ದು. ಆ ಅಹಂಕಾರದ ಒಂದು ದ್ಯೋತಕವಾಗಿ ಇರುವಂತಹದ್ದು ನಿಮಗೆ ಕೂದಲು. ಆ ಕೂದಲಿಗೇನೆ ಏನೇನೆಲ್ಲ ಮಾಡ್ತಾರೆ ಅನ್ನೋದು ನೋಡಿದ್ರೇನೆ ಗೊತ್ತಾಗುತ್ತೆ. ಆ ಸ್ಟೈಲುಗಳು, ಆ ಪಾಲಿಶ್ಗಳು, ಆ ಇದು ಕಲರ್ಗಳು ಎಲ್ಲಾನು. ಯಾಕೆ? ಮ್ಯಾನ್, ಐ ಲುಕ್ ಸೋ ಫ್ಯಾಂಟಾಸ್ಟಿಕ್ ವಿತ್ ದಿಸ್. ಅದನ್ನ ಕಳಚಿಕೊಂಡು, ಅದರ ಹಿಂದಿನ ಅದೊಂದು ದ್ಯೋತಕ. ಅದಕ್ಕೆ ಏನಂಗಂದ್ರೆ ಹೋಗ್ಬಿಟ್ಟು ತಲೆ ಬೋಳಿಸ್ಕೊಂಡ್ರೇನೇನ ಇಲ್ಲ, ತಲೆ ಬೋಳಿಸ್ಕೊಂಡು ಕೂಡ ಆ ತಲೆ ಬೋಳಿಸ್ಕೊಂಡ್ಬಿಟ್ಟು ಅಯ್ಯೋ ನಾನು ಮುಡಿ ಕೊಟ್ಬಿಟ್ಟು ಬಂದೆ ಅನ್ನೋ ಅಹಂಕಾರ ಬಂತು ಅಂತಂದ್ರೆ ಅಲ್ಲಿ ಬಿದ್ದಂದ್ರೆ ಅಲ್ಲಿನೂ ಏನು ಪ್ರಯೋಜನ ಬರೋದಿಲ್ಲ. ಅದು ಸುಮ್ನೆ ಕರ್ಮ ಆಯ್ತು ಅಷ್ಟೇನೆ, ಸಂಪ್ರದಾಯ. ಹೋಗ್ಬಿಟ್ಟು ಮುಡಿ ಕೊಟ್ಬಿಟ್ಟು ಬಂದೆ ಅಂತಂದ್ಬಿಟ್ಟು ಅಹಂಕಾರವನ್ನ ಕಳಚಿಕೊಂಡು ಬಂದದ್ದು. ಹಾಗೆ ಎನ್ನ ಶಿರ ನಿಮ್ಮ ಚರಣವ ನೊರಸೊರಸಿ ಭೇದವಿಲ್ಲಯ್ಯ. ನನ್ನ ತಲೆಗೂ ನಿಮ್ಮ ಕಾಲಿಗೂ ಭೇದ ಇಲ್ಲ. ಎನ್ನ ಕಾಯದ ಕಪಟ ಮನದ ವಿಕಾರ ನಿಮ್ಮ ಉಂಗುಷ್ಠದ ಮೊನೆಯ ನೋಡಲೊಡನೆ. ನಿಮ್ಮ ಕಾಲ ಬೆರಳಿನ ಉಂಗುಷ್ಠದ ಕಾಲ ಬೆರಳಿನ ತುದಿಯನ್ನ ನೋಡಿದ ತಕ್ಷಣ ನನ್ನ ಕಾಯದ ಕಪಟ ಮನಸ್ಸಿನ ವಿಕಾರಗಳೆಲ್ಲವೂ ಕೂಡ ಹೊರಟು ಹೋಯಿತು. ನಿಮ್ಮ ಶ್ರೀಪಾದದ ಬೆಳಗ ಕಂಡು ಎನ್ನ ಅಂತರಂಗದ ಕತ್ತಲೆ ಹೋಯಿತು. ಇಷ್ಟೆಲ್ಲ ಹೊಗಳಿ ಮಾಡಿದ್ರೆ ಪ್ರಭುದೇವರು ಬಿಡ್ತಾರಾ? ಇಂತು ಬಸವರಾಜ ದೇವರು ದೀರ್ಘ ದಂಡ ನಮಸ್ಕಾರಮಂ ಮಾಡುತ್ತಿರಲು ಪ್ರಭುದೇವರ ನಿಜಮೂರ್ತಿ ನಿರಾಕಾರ ಸ್ಥಳದೋಳ್ ನಿಂದು ನಮಸ್ಕಾರದ ಕ್ರಿಯೆಗಳಿಗೆ ಅಸಾಧ್ಯವಾಗಿದ್ದ ಪ್ರಸ್ತಾವದ ವಚನ. ಕಾಲ್ ಹಿಡ್ಕೊಳ್ಳಿಕ್ ಹೋಗ್ತಾ ಇದ್ದಾರೆ, ಕಾಲ್ ಸಿಗ್ತಾ ಇಲ್ಲ. ಕಾಲನ್ನ ಮುಟ್ಲಿಕ್ ಹೋಗ್ತಾ ಇದ್ರೆ ಕಾಲ್ ಕೈಗೆ ಸಿಗ್ತಾ ಇಲ್ಲ. ಅದು ಇದೆ ಅಲ್ಲಿ, ಬಟ್ ಮುಟ್ಲಿಕ್ ಆಗ್ತಾ ಇಲ್ಲ, ನಿರಾಕಾರವಾಗಿ ಹೋಯ್ತು. ಹಿಡ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಬಸವಣ್ಣನವರು ಹೇಳುವಂತಹದ್ದು, ತೋರುವನಯ್ಯ ಶಿವನು, ಅಡಗುವ ನಗಲುವನಯ್ಯ ಶಿವನು, ಕಂಗಳ ಮುಂದೆ ಕಾಯಗೊಂಡು ಮನದ ಮುಂದೆ ಕನಸಾಗಿ ಕಾಡುವನಯ್ಯ ಶಿವನು. ಒಂದೆಡೆಯಲ್ಲಿದ್ದು ಹಲವೆಡೆಯಲ್ಲಿ ತೋರುವನು, ಹಲವೆಡೆ ಇದ್ದು ಒಂದೆಡೆ ರೂಪಾಗಿಪ್ಪನು. ಕೂಡಲ ಸಂಗಮ ದೇವನು ಚಿನ್ಮಯನಾಗಿ ನನಗೆ ಅಸಾಧ್ಯವಾದನು. ಏನ್ ಆಟ ಆಡ್ತಾ ಇದ್ದಾನೆ ಈಗ ಶಿವ? ನನ್ನ ಮನೆ ತನಕ ಬಂದ, ತಪ್ಪು ಮಾಡದೆ ಬಂದು ತಪ್ಪಾಯ್ತು ಅಂತ ಕಾಲ್ ಹಿಡಿಲಿಕ್ಕೆ ಅಂತ ಹೋಗ್ತಾ ಇದ್ರೆ ಮುಟ್ಲಿಕ್ ಬಿಡ್ತಾ ಇಲ್ಲ. ಈಗ ಕಾಣಿಸ್ತಾ ಇದ್ದಾನೆ, ಕಾಲ್ ಕಾಣಿಸ್ತಾ ಇದೆ, ಹಿಡ್ಕೊಳ್ಳಿಕ್ ಹೋಗೋಣ ಅಂದ್ರೆ
ಮರೆಯಾಗಿ ಹೋಗ್ತಾ ಇದೆ. ಕಣ್ಣ ಮುಂದೆ ದೇಹ ಇದೆ, ಆದರೆ ಏನೋ ಭ್ರಮೆಯ ರೀತಿ, ಕನಸಿನ ರೀತಿ, ಏನೋ ಒಂದು ಇಲ್ಯೂಷನ್ ಥರದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಹಿಡ್ಕೊಳ್ಳಿಕ್ಕಾಗ್ತಿಲ್ವೇ, ಮುಟ್ಲಿಕ್ಕಾಗ್ತಿಲ್ವೇ? ಹೇಗೆ ಕಾಡ್ತಾ ಇದ್ದಾನೆ ಇವಾಗ ನನ್ನನ್ನ. ಒಂದೆಡೆ ಎಲ್ಲಿದ್ದು ಹಲವೆಡೆಯಲ್ಲಿ ತೋರುವನು. ಇಲ್ಲಿ ನಿಂತಿದ್ದಾನ ಶಿವ, ಎಲ್ಲೆಲ್ಲಿಲ್ಲ, ಎಲ್ಲಾ ಕಡೆ ಇದ್ದಾನೆ. ಎಲ್ಲಾ ಕಡೆ ಇದ್ದಾನ, ಇಲ್ಲೇ ನಿಂತಿದ್ದಾನೆ. ಏನ್ ಮಾಡ್ಲಿ? ನನಗೆ ಅಸಾಧ್ಯವಾದನು. ಕಂಡಹನೆಂದು ಕಣ್ಗೆ ಮರೆ ಮಾಡಿದ, ಕೇಳಿಹನೆಂದು ಕಿವಿಗೆ ಮರೆ ಮಾಡಿದ, ಮುಟ್ಟಿಹನೆಂದು ಎನ್ನ ಕಾಯಕ್ಕೆ ಮರೆ ಮಾಡಿದ, ಸೋಂಕಿಹನೆಂದೆನ್ನ ತನುವಿಂಗೆ ಮರೆ ಮಾಡಿದ, ನೆನೆದಹನೆಂದೆನ್ನ ಮನಕ್ಕೆ ಮರೆ ಮಾಡಿದ, ಅರಿದಹನೆಂದೆನ್ನ ಅಂತರಂಗಕ್ಕೆ ಮರೆ ಮಾಡಿದ, ಪೂಜಿಸಿಹನೆಂದೆನ್ನ ಕ್ರಿಯೆಗೆ ಮರೆ ಮಾಡಿದ, ಕೂಡಲ ಸಂಗಮ ದೇವರೊಡನೆ ಅಹಂಕಾರವ ಮಾಡಿ ಕೆಟ್ಟ ಕೇಡನೇನೆಂದು ಪಮಿಸುವೆನು. ಅವನಲ್ಲಿ ನಾನು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ಬಿಟ್ಟು ನಾನು ಎಲ್ಲಿ ನೋಡ್ಬಿಡ್ತೀನೋ ಅಂತ ನನ್ನ ಕಣ್ಣಿಗೆ ಮಾಯೆಯನ್ನ ಆವರಿಸ್ದ. ನಾನು ಎಲ್ಲಿ ಕೇಳ್ತೇನೋ ಅಂತ ನನ್ನ ಕಿವಿನ ಮಾಯೆಯನ್ನ ಆವರಿಸ್ದ. ನನ್ನ ಕಿವಿ ಮುಚ್ಚಿಬಿಟ್ಟ, ನನ್ನ ಕಣ್ಣು ಮುಚ್ಚಿಬಿಟ್ಟ, ನನ್ನ ಕೈ ಕಟ್ಟಿಬಿಟ್ಟ, ನನ್ನ ದೇಹವನ್ನ ಮುಚ್ಚಿಬಿಟ್ಟ, ನನ್ನ ಮನಸ್ಸಿಗೆ ಮರವೆಯನ್ನ ಮಾಡ್ದ, ನನ್ನ ಅಂತರಂಗಕ್ಕೆ ಮರವೆಯನ್ನ ಮಾಡ್ದ, ಪೂಜಿಸ್ತೀನಿ ಅಂತ ನನ್ನ ಕ್ರಿಯೆಯನ್ನು ಕೂಡ ಕಳೆದ್ಬಿಟ್ಟ. ಇನ್ನೇನ್ ಮಾಡ್ಲಿ ನಾನು? ಭಗವಂತನನ್ನ ಒಪ್ಪಿಸಬೇಕು, ಭಗವಂತನನ್ನ ಕಾಣಬೇಕು ಅಂತ ಇರತಕ್ಕಂತಹ ಕಣ್ಣು, ಕಿವಿ, ಮೂಗು, ಬಾಯಿ, ಕೈಗಳು ಇನ್ನೇನಂತ ಮಾಡಬಹುದು? ಈ ದೇಹವನ್ನೇ ಅಷ್ಟು ನಿಷ್ಪ್ರಯೋಜಕವಾಗಿ ಮಾಡಿಬಿಟ್ನಲ್ಲ ಭಗವಂತ. ಇನ್ಯಾವ ರೀತಿ ನಾನು ನೋಡ್ಲಿ? ಕಣ್ಣಿಂದ ನೋಡ್ಲಿಕ್ಕಾಗೋದಿಲ್ಲ, ಕಿವಿಯಿಂದ ಕೇಳಲಿಕ್ಕಾಗೋದಿಲ್ಲ, ಬಾಯಿಂದ ವರ್ಣಿಸ್ಲಿಕ್ಕಾಗೋದಿಲ್ಲ, ನಾಲಿಗೆಯಿಂದ ರುಚಿ ನೋಡ್ಲಿಕ್ಕಾಗೋದಿಲ್ಲ, ಕೈಯಿಂದ ಮುಟ್ಲಿಕ್ಕಾಗೋದಿಲ್ಲ, ದೇಹದಿಂದ ಅನುಭವಿಸ್ಲಿಕ್ಕಾಗೋದಿಲ್ಲ, ಯಾವುದೂ ಆಗೋದಿಲ್ಲ. ಆ ಭಗವಂತನನ್ನ ನಾನಿನ್ ಹೇಗೆ ಕಾಣೋದು? ಹೇಗೆ ಅವನನ್ನ ಅರ್ಥ ಮಾಡಿಕೊಳ್ಳೋದು? ಇಂತು ಬಸವರಾಜ ದೇವರು ನಾನಾ ಭೇದ ಕ್ರಿಯೆಗಳಿ ಮುಟ್ಟಿ ನೋಡಲು ಆ ಪ್ರಭುದೇವರ ನಿಲವು ಅಸಾಧ್ಯವಾಗಿರಲು ಎನ್ನ ಅಹಂಕಾರದಿಂದ ನಾ ಕೆಟ್ಟೆನೆಂದು ಅನುತಾಪಾಗ್ನಿಯೊಳು ಕರಗಿ ಕೊರಗಿ ಮನನೊಂದು ಭಿನ್ನಹಂ ಮಾಡಿದ ಪ್ರಸ್ತಾವದ ವಚನ. ಶರಣೆಂದು ಪಾದವ ಹಿಡಿದೆಹೆನೆಂದೆಡೆ ಚರಣದ ನಿಲವು ಕಾಣಬಾರದು, ಕುರುಹು ಬಿಡಿದೆಹೆನೆಂದೆಡೆ ಕೈಗೆ ಸಿಲುಕದು, ಬೆರೆಸಿ ಹೊಕ್ಕೆಹೆನೆಂದೆಡೆ ಮುನ್ನವೇ ಅಸಾಧ್ಯ. ಅಕಟಕಟ ಅಹಂಕಾರದಲ್ಲಿ ಕೆಟ್ಟೆನಲ್ಲ ಗುರುವೆ, ಎನ್ನ ಪರಮಗುರುವೆ ಬಾರಯ್ಯ, ಅರಿಯದ ತರಳನ ಅವಗುಣವ ನೋಡುವರೆ ಕೂಡಲ ಸಂಗಮ ದೇವ. ತಪ್ಪಾಯ್ತು ನನ್ನಿಂದ, ಈಗ ತಪ್ಪಾಯ್ತು ಅಂತ ಬಂದು ಕಾಲ್ ಹಿಡ್ಕೋತಾ ಇದ್ದೀನಿ, ನನಗೆ ಕಾಲ್ ಹಿಡ್ಕೊಳ್ಳಿಕ್ಕೆ ನೀನ್ ಬಿಡ್ತಾ ಇಲ್ಲ. ಚರಣದ ನಿಲವು ಕಾಣಬಾರದು, ಕಾಣ್ಲಿಕ್ಕೆ ನೋಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ನನ್ನ ಕೈನಲ್ಲಿ. ಕುರುಹು ಬಿಡಿದೆಹೆನೆಂದೆಡೆ ಕೈಗೆ ಸಿಲುಕದು. ಸರಿ, ನಿನ್ನನ್ನ ಅಟ್ಲೀಸ್ಟ್ ಆ ದೇಹ ಇದೆಯಲ್ಲ ಅದನ್ನ ಮುಟ್ಟುವ ಅಂತಂದ್ರೆ ನನ್ನ ಕೈಗೂ ಸಿಗ್ತಾ ಇಲ್ಲ ನೀನು. ಬೆರೆಸಿ ಹೊಕ್ಕೆಹೆನೆಂದೆಡೆ ಮುನ್ನವೇ ಅಸಾಧ್ಯ. ನನ್ನನ್ನು ಎಲ್ಲಾ ರೀತಿ ಮರೆ ಮಾಡಿ ನಿನ್ನನ್ನ ಬೆರೆತು ಏಕವಾಗುವ ಅಂತಂದ್ರೆ ಯಾವ ರೀತಿ ಬೆರೆಸೋಣ ಪರಮಾತ್ಮನೊಡನೆ? ಎಲ್ಲವನ್ನೂ ಮರೆ ಮಾಡಿ ಇಟ್ಟುಬಿಟ್ಟಿಯಲ್ಲ. ಅಕಟಕಟ ಅಹಂಕಾರದಲ್ಲಿ ಕೆಟ್ಟೆನಲ್ಲ ಗುರುವೆ, ಎನ್ನ ಪರಮ ಗುರುವೆ ಬಾರಯ್ಯ. ಏನೋ ಮಗು ತಿಳಿದೆ ತಪ್ಪು ಮಾಡಿಬಿಟ್ಟ, ಅದನ್ನೆಲ್ಲ ನೀನ್ ಮನಸ್ಸಿಗೆ ತಂದುಕೊಳ್ತೀಯಾ? ಯಾವುದು ಮಗು ಬಂದು ಚಿಕ್ಕ ಮಗು ಬಂದು ಒದ್ರೆ ಏನ್ ಮಾಡ್ತೀವಿ? ನಗ್ತೀವಿ, ಅಯ್ಯೋ ಬಿಡು ಏನು ಗೊತ್ತಿಲ್ಲ ಬಂದಿದೆಲ್ಲ ಆಡ್ತಾನೆ ಅಂತ ಅಂದ್ಬಿಟ್ಟು. ತಗೋ, ನಾನು ಇಲ್ಲಿ ದೋಸೆ ಹಾಕಿ ತಂದು ಕೊಟ್ಟಿದ್ದೀನಿ ಅಂತ ಹಿಂಗೆ ಇಮ್ಯಾಜಿನರಿ ಪ್ಲೇಟ್ ಅಲ್ಲಿ ತಂದು ಮಗು ಕೊಟ್ರೆ ನಾವು ತಗೊಂಡು ಅಯ್ಯೋ ಎಷ್ಟ್ ಚೆನ್ನಾಗಿದೆ ಅಂತೆಲ್ಲ ಆಟ ಆಡೋದಿಲ್ವಾ? ಅದಕ್ಕೇನ್ ಗೊತ್ತು, ತಂದದ್ ಏನೋ ಪಾಪ ಅವನ್ ಮನಸ್ಸಿನಲ್ಲಿ ಇಟ್ಸ್ ಅ ವೆರಿ ರಿಯಲಿಸ್ಟಿಕ್ ದೋಸೆ, ಇಷ್ಟಗಲ ಪ್ಲೇಟ್ ಅಲ್ಲಿ ಇಟ್ಕೊಂಡು ತಗೊಂಡ್ಬಂದ್ ಕೊಟ್ಟ ಅಂತಂದ್ರೆ ನಾವು ತಿನ್ಕೊಂಡು ಅವನಿಗೆ ಅದೇ ಖುಷಿ. ಅದನ್ನ ನಾವೇನು ಅಯ್ಯೋ ನಿನ್ಗೇನ್ ಅಷ್ಟು ಬುದ್ಧಿ ಇಲ್ವಾ, ಅದ್ರಲ್ಲೇನ್ ದೋಸೆ ಇದೆಯಾ ತಗೊಂಡೋಗುವಂತ ಬೈತೀವ? ಮಗುವಿನ ಜೊತೆ ಮಗುವಿನಂತೆ ಆಟ ಆಡುವುದು ಚೆನ್ನ. ಅರಿಯದ ತರಳನ ಅವಗುಣವ ನೋಡುವರೆ ಕೂಡಲ ಸಂಗಮ ದೇವ. ಡಂಬು ಡಳುಹು ಎನ್ನದಯ್ಯ, ಡಂಬಕ ಮನದವನು ನಾನು, ಎನ್ನಲೇನ ನರಸುವಿರಿ, ನಿಮ್ಮ ನಂಬಿ ನಂಬದ ಡಂಬಕ ನಾನು, ಹಾವ ತೋರಿ ಹವಿಯ ಬೇಡುವಂತೆ ಎನ್ನ ಭಕ್ತಿ ಕೂಡಲ ಸಂಗಮ ದೇವ. ಏನಂತ ನನ್ನಲ್ಲಿ ಯಾವುದೂ ಕೂಡ ಸರಿ ಇಲ್ಲ, ಒಳ್ಳೇದಲ್ಲ. ಎವ್ರಿಥಿಂಗ್ ದಟ್ ಐ ಆಮ್ ಡೂಯಿಂಗ್ ಇಸ್ ಅ ಪ್ರಿಟೆನ್ಸ್.
ಐ ಆಮ್ ಜಸ್ಟ್ ಅ ಶೋ ಮ್ಯಾನ್, ಐ ಆಮ್ ಪುಟ್ಟಿಂಗ್ ಅಪ್ ಅ ಶೋ. ದಂಬಕ ಮನದವನು ನಾನು, ಹೇಳೋದೊಂದು ಮಾಡೋದೊಂದು. ಎಷ್ಟು ಬಸವಣ್ಣನವರಲ್ಲಿ ಆಗತಕ್ಕಂತಹ ಆತ್ಮವಿಮರ್ಶೆ, ಆ ಆತ್ಮಖಂಡನೆ ನಿಜವಾಗ್ಲೂ ಬೆಚ್ಚಿ ಬೀಳಿಸುವಂಥದ್ದು. ಬಸವಣ್ಣನವರು ನಾಯಕರಾಗೋದಕ್ಕೆ ಯಾತಕ್ಕೆ ಇಷ್ಟು ಸರಿಯಾದಂಥವರು, ದ ರೈಟ್ ಆಟಿಟ್ಯೂಡ್ ಆಫ್ ಅ ಲೀಡರ್ ಯಾಕೆ ಅಂತಂದ್ರೆ, ತಮ್ಮನ್ನ ತಾವು ವಿಮರ್ಶಿಸಿಕೊಳ್ಳುವಂತಹ ಶಕ್ತಿ. ಈಗಿನ ಎಲ್ಲಾ ನಾಯಕರನ್ನೆಲ್ಲ ಯಾವ ಕಸದಕ್ಕಿಂತ ಕಡೆಯಾಗಿ ನೋಡ್ಬೇಕಾಗಿರುವಂಥದ್ದು, ಎಲ್ಲಾರನ್ನೂ ಇಟ್ಕೊಂಡೇನೆ ಹೇಳ್ತಾ ಇರುವಂಥದ್ದು. ತಪ್ಪಾಯ್ತು ಅಂತಂದ್ರೆ ಆಹಾ ಏನು ನಮ್ದ ತಪ್ಪು, ಅವನ್ ಮಾಡ್ಲಿಲ್ವಾ, ಅವನ್ ಇನ್ನೊಬ್ಬ ನೋಡ್ಲಿಲ್ವಾ, ಅವನ್ ಮಾಡಿದ್ರೆ ಸರಿನಾ, ನಾನ್ ಮಾಡಿದ್ರೆ ಮಾತ್ರನಾ? ಒಂದು ಮಾತು ಬಂತ ಆ ತರ ಬಸವಣ್ಣನವರಿಂದ? ಇದು ಮಾಡಿದ ತಪ್ಪು ಅಂತಂದ್ರೆ ಹೌದು ನನ್ನಿಂದ ತಪ್ಪಾಯಿತು ಅಂತ ಹೇಳಿಕೊಳ್ಳುವಂತಹ ಸ್ಥೈರ್ಯ ಇದೆಯಲ್ಲ, ದಟ್ ಇಸ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅ ಲೀಡರ್ಶಿಪ್, ಟು ಅಕ್ಸೆಪ್ಟ್ ದಟ್ ಎಸ್ ಐ ಮೇಡ್ ಅ ಮಿಸ್ಟೇಕ್. ಅದನ್ನ ಬಿಟ್ಟು ಏನ್ ಒಬ್ನೇನೇನಾ ತಪ್ಪು ಮಾಡಿರೋದು, ಮಾಡಿಲ್ವಾ ಅಷ್ಟೊಂದ್ ಜನ, ಅವ್ರಿಗೆಲ್ಲ ಹೋಗಿ ಹೇಳಿ. ಬಸವಣ್ಣನವರಲ್ಲಿ ಎಳ್ಳಷ್ಟು ಕೂಡ ಅತಿಯಾಗಿ ಹೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ, ಯಾಕೆ ಸಂಕಟ ಪಡ್ತಾ ಇದ್ದೀರಾ ಅನ್ನುವಷ್ಟರ ಮಟ್ಟಿಗೆ he goes to such extent of that self analysis and self assessment. It is extremely hard to match that. And in such openness, ಮನಸ್ನಲ್ಲಿ ನಾವೇನೇನೋ ಅನ್ಕೋಬಹುದು, ಹೊರಗಡೆ ತೋರಿಸ್ಕೋತೀವಾ? ಇಲ್ಲ, ಹೊರಗಡೆ ಕೆಳಗಡೆ ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಂಗೇನೆ ಆಡೋದು. ಒಳಗಡೆ ಕುದೀತಾ ಇರುತ್ತೆ, ಅಯ್ಯೋ ನನ್ನಿಂದ ಆಯ್ತೆ ಅಂತ ಅಂದ್ಬಿಟ್ಟು, ಹೊರಗಡೆ ಮಾತ್ರ ನಯಾ ಪೈಸಾ ತೋರಿಸ್ಕೊಳ್ಳೋ ಧೃತಿ ಇಲ್ಲ. ಬಸವಣ್ಣನವರಲ್ಲಿ ಒಳಗೊಂದು ಹೊರಗೊಂದು ನಯಾ ಪೈಸಾ ಇಲ್ಲ. That is what makes him so amazing. ಡಂಬು ಡಳುಹು ಎನ್ನದಯ್ಯ, ನಂದು ಎಲ್ಲ ಬರೇ ತೋರಿಕೆನೆ. ಎಷ್ಟು ಅದ್ ಹೇಗೆ ಹೇಳ್ಕೊತಾ ಇದ್ದಾರೆ ಇದನ್ನ. ದಂಬಕ ಮನದವನು ನಾನು, ಎನ್ನಲೇನ ನರಸುವಿನಿ, ಏನು ಹುಡುಕ್ತಾ ಇದ್ದೀರಾ? ನಿನ್ನನ್ನ ನಂಬುತ್ತೀನಿ ಅಂತ ಹೇಳ್ತೇನೆ, ಲಿಂಗ ಜಂಗಮ ಒಂದೇ ಅಂತ ಹೇಳ್ತೇನೆ, ಹಾಗೆ ನಡ್ಕೊಳ್ಳಿಲ್ವೇ? ಇದರ ಮುಂದಿನ ಒಂದು ವಚನಾನೇ ಬರುತ್ತೆ, ಸ್ಥಾವರ ಜಂಗಮ, ಇದನ್ನ ಇಲ್ಲಿಟ್ಟಿಲ್ಲ, ಸ್ಥಾವರ ಜಂಗಮ ಒಂದೇ ಎಂದು ಇದಿರ ನುಡಿವೆ, ನುಡಿಯ ನಾನೆಡಹುತ್ತಿಪ್ಪೆ, ಆನು ಸಹಜನಲ್ಲ, ಆನು ಉಭಯ ಲಿಂಗ ಸಂಬಂಧಿ ಎಂಬ ನುಡಿ ಸಂದದಿಹುದೇ ಕೂಡಲ ಸಂಗಮ ದೇವ. ಹೇಳ್ದಂತ ರೀತಿ ನಾನು ನಡ್ಕೊಳ್ಳಿಲ್ವೇ? ಈ ವಚನ ಬಹಳ ಕೇಳಿರಬಹುದು. ಮಸಿಯನೇಸು ಕಾಳ ಬೆಳಗಿದಡೆ ಬಿಡಿದಾಗ ಬಲ್ಲುದೆ, ಕರ್ಮಸ್ಥಿತಿ ಬೆನ್ನ ಬಿಡದು, ಅನಂತ ಕೋಟಿ ಸನ್ಮಾನವ ಮಾಡಿದಡೇನು, ಒಂದು ನಿಮಿಷದ ಉದಾಸೀನ ಕೆಡಿಸಿತ್ತು, ಕೂಡಲ ಸಂಗಮದೇವ ನಿಮ್ಮ ನಂಬಿಯೂ ನಂಬದ ಡಂಬಕ ನಾನು. ಇಜ್ಜಲನ್ನ ಮಸಿನ ಎಷ್ಟು ತಿಕ್ಕದ್ರೇನು ಬಿಳಿಯಾಗತ್ತಾ? ಕರ್ಮಸ್ಥಿತಿ ಬೆನ್ನ ಬಿಡದು, ಅನಂತ ಕೋಟಿ ಸನ್ಮಾನವ ಮಾಡಿದಡೇನು, ಒಂದು ನಿಮಿಷದ ಉದಾಸೀನ ಕೆಡಿಸಿತ್ತು. ಎಷ್ಟೆಲ್ಲಾ ಪ್ರಾಕ್ಟೀಸ್ ಮಾಡಿ 2 + 2 = 4, 2 + 2 = 4, 2 + 2 = 4 ಅಂತ ಅಂದ್ಬಿಟ್ಟು ಎಕ್ಸಾಮ್ ಅಲ್ಲಿ ಹೋಗಿ 2 + 2 ಆ ಮೊಮೆಂಟ್ ಅಲ್ಲಿ 5 ಅಂತ ಬರ್ದಿಟ್ಬಿಟ್ಟು ಬಂದ್ರೆ ಮುಗೀತಾ? ಒಂದು ನಿಮಿಷದ ಉದಾಸೀನ ಕೆಡಿಸಿತ್ತು. ಎಷ್ಟೆಲ್ಲಾ ಸಾಧನೆ ಆಗಿ ಯಾವಾಗ ಪರ್ಫಾರ್ಮ್ ಮಾಡಬೇಕೋ ಆ ಟೈಮಲ್ಲಿ ಎಡು ಬಿದ್ನೆ. ನಿಮ್ಮ ನಂಬಿಯೂ ನಂಬದ ಡಂಬಕ ನಾನು. ಇದಂತೂ ಬಹಳಷ್ಟು ಜನ ಕೇಳಿರಬಹುದು. ಯಾವಾಗ್ಲೂ ನನ್ನ ಮನಸ್ಸಿಗೆ ಬರುವಂತಹದ್ದು, ಎನ್ನವರು ಎನ್ನ ಕೊಂಡಾಡಿ ಹೊನ್ನ ಶೂಲದಲ್ಲಿಕ್ಕಿದರು, ಹೊಗಳಿ 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 ಅಯ್ಯೋ ಭಕ್ತಿ ಭಂಡಾರಿಗಳು ಅಂತ ಹೇಳಿ ತಲೆ ಹತ್ತಿಸ್ಬಿಟ್ರು. There is a very nice saying,
ಪ್ಲೀಸ್ ಸೇವ್ ಮೀ ಫ್ರಮ್ ದ ಪೀಪಲ್ ಹೂ ಪ್ರೇಸ್ ಮೀ, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಬೈ ಮೈ ಸೆಲ್ಫ್ ಅಂತ ಅಂದ್ಬಿಟ್ಟು. ಹಾಗೆ ಎನ್ನವರು ಎನ್ನ ಕೊಂಡಾಡಿ ಹೊನ್ನ ಶೂಲದಲ್ಲಿಕ್ಕಿದರು. ಆ ಒಂದು ಮನ್ನಣೆ, ಸನ್ಮಾನ ಅದೆಲ್ಲವೂ ಕೂಡ ಅದು ಅಹಂಕಾರಕ್ಕೆ ಎಡೆ ಮಾಡಿ ಕೊಟ್ಟಿತು ಅಂತಂದ್ರೆ ಹೊನ್ನ ಶೂಲದಲ್ಲಿ ಚುಚ್ಚಿದ ಹಾಗೇನೆ. ಯಾಕೆ? ಅಹಂಕಾರದ ಗಾಯದಲ್ಲಿ. ಆ ಅಹಂಕಾರ ಚುಚ್ಚಿದ್ರ ಏನ್ ಬಂತು? ಅಹಂಕಾರ ಬಂತು. ಹೊನ್ನ ಶೂಲವನ್ನ ಹೊಗಳಿ ಹೊಗಳಿ ಹೊನ್ನ ಶೂಲವನ್ನ ಚುಚ್ಚಿದರೆ ಆದಂತ ಗಾಯ ಯಾವುದು? ಅಹಂಕಾರ. ನಾನೆಂತು ಬದುಕುವೆನು, ನಾನೆಂತು ಜೀವಿಸುವೆನು. ಅಹಂಕಾರ ಬಂತೋ ಜೀವ ಹೋಯ್ತು, ಕೆಟ್ಟ ಹಾಗೇನೆ. ಭಕ್ತನಾದಂತವನಿಗೆ ಜಂಗಮವಾಗಿ ಬಂದು ಶೂಲವನಿಳುಹಿ ಪ್ರಸಾದದ ಮದ್ದ ನಿಕ್ಕಿಸಲಹ ಕೂಡಲ ಸಂಗಮ ದೇವ. ಹೀಗೆ ಇಷ್ಟೆಲ್ಲಾ ಕೇಳ್ಕೊತಾ ಇರುವಾಗ ಅಲ್ಲಮ ಪ್ರಭುದೇವರು ಇಂತು ಬಸವರಾಜ ದೇವರು ಅನುತಾಪದಿಂನೊಂದು ಕಿಂಕಿಲನಾಗಿ ಭಿನ್ನಹಂ ಮಾಡುತ್ತಿರಲು ಪ್ರಭುದೇವರು ಆಕ್ಷೇಪದೆಂ ನಿರೂಪಿಸಿದ ವಚನ. ಪ್ರಭುದೇವರು ಈಗ ಆಕ್ಷೇಪವನ್ನ ಎತ್ತಾ ಇರುವಂಥದ್ದು. ಲಿಂಗದ ಒಳಗೆ ಜಂಗಮ, ಜಂಗಮದ ಒಳಗೆ ಲಿಂಗ ಎಂದು ಅರಿದು ಮರೆದು ಬರುದೊರೆ ಹೋದವರು ಜಂಗಮವನಿನ್ನು ಬೇರೆ ಅರಸಲೇಕಯ್ಯ. ಆ ಲಿಂಗದೊಳಗೆ ಜಂಗಮವ ಅರಸಿಕೊಂಬುದು. ಲಿಂಗಾರ್ಚನೆಯ ಅವಸರಕ್ಕೆ ಜಂಗಮ ಮನೆಗೆ ಬಂದಡೆ ಲಿಂಗಾರ್ಚನೆಯ ಮಾದು ಜಂಗಮಕ್ಕೆ ಇದಿರೆದ್ದು ವಂದಿಸಿ ಭಕ್ತಿಯ ಮಾಡಬಲ್ಲಾತನೇ ಭಕ್ತ. ಆ ಜಂಗಮ ಹೊರಗಿರಲು ಲಿಂಗಾರ್ಚನೆಯ ಮಾಡುತ್ತಿಪ್ಪವನೇತರ ಭಕ್ತ. ಜಂಗಮದ ಮುಂದೆ ಲಿಂಗವ ಕೈಯಲ್ಲಿ ಹಿಡಿದುಕೊಂಡು ಸಹಪಂಕ್ತಿಯಲ್ಲಿ ಕುಳ್ಳಿರ್ದು ಪೂಜಿಸುವಾತ ಭೃತ್ಯಾಚಾರ ದ್ರೋಹನು. ಆ ಭಕ್ತನ ಮನೆಯ ಹೋಗುವ ಜಂಗಮ ಅಜ್ಞಾನಿ. ನಮ್ಮ ಗುಹೇಶ್ವರನ ಶರಣರ ಕೂಡ ಅಹಂಕಾರವ ಹೊತ್ತಿಪ್ಪವರ ಕಂಡಡೆ ನಾನೊಲ್ಲೆ ಕಾಣ ಸಂಗನ ಬಸವಣ್ಣ. ಲಿಂಗದ ಒಳಗೆ ಜಂಗಮ, ಜಂಗಮದೊಳಗೆ ಲಿಂಗ ಅಂತೆಲ್ಲ ಮಾತಾಡಿ ಹೇಳಿ ಎಲ್ಲಾ ಸಿದ್ಧಾಂತನು ಒಪ್ಪಿಸ್ಬಿಟ್ಟು ಮರ್ತು ಬಿಟ್ಟು ಅದನ್ನ ಮರವೆಯನ್ನೇ ಸಾಧಿಸಿದಂತವನು ನೀನು. ಜಂಗಮ ಜಂಗಮ ಅನ್ಕೊಂಡ್ ಮತ್ತೆ ಯಾಕೆ ಹುಡುಕೊಂಡ್ ಬಂದೆ? ನೀ ಪೂಜೆ ಮಾಡ್ತಾ ಇದ್ದೆ ತಾನೆ, ಶಿವ ಪೂಜೆ ಮಾಡ್ಕೋತಾ ಇದ್ದೆ ತಾನೆ, ಅದರಲ್ಲೇ ನಿನ್ ಜಂಗಮನ ಹುಡುಕೋ ಹೋಗು. ಆ ಲಿಂಗದೊಳಗೆ ಜಂಗಮವ ಅರಸಿಕೊಂಬುದು. ಶಿವ ಪೂಜೆ ಮಾಡ್ಕೋತಾ ಇದ್ದವನು ಅಲ್ಲೇ ಜಂಗಮ ಪೂಜೆ ಆಯ್ತು ಅಂತ ಇರ್ಬೇಕಾಗಿತ್ತು. ನೀನು ಯಾಕೆ ಎದ್ದು ಬಂದೆ ಇವಾಗ? ಲಿಂಗಾರ್ಚನೆಯ ಅವಸರಕ್ಕೆ ಜಂಗಮ ಮನೆಗೆ ಬಂದಡೆ ಲಿಂಗಾರ್ಚನೆಯ ಮಾದು ಜಂಗಮಕ್ಕೆ ಇದಿರೆದ್ದು ವಂದಿಸಿ ಭಕ್ತಿಯ ಮಾಡಬಲ್ಲಾತನೇ ಭಕ್ತ. ಭಕ್ತನಾದಂತವನ ನಡವಳಿಕೆ ಹೇಗಿರ್ಬೇಕು? ಜಂಗಮ ಮನೆಗೆ ಬಂದರೆ ಲಿಂಗಾರ್ಚನೆಯನ್ನ ಬಿಟ್ಟು ಬಂದು ಕಾಣ್ಬೇಕು. ಹಾಗ ಮಾಡದೆ ಆ ಜಂಗಮ ಹೊರಗಿರಲು ಆಚೆನೆ ನಿಲ್ಲಿಸ್ಬಿಟ್ಟು ಲಿಂಗಾರ್ಚನೆಯ ಮಾಡುತ್ತಿಪ್ಪವನೇತರ ಭಕ್ತ. ಜಂಗಮದ ಮುಂದೆ ಲಿಂಗವ ಕೈಯಲ್ಲಿ ಹಿಡಿದುಕೊಂಡು ಸಹಪಂಕ್ತಿಯಲ್ಲಿ ಕುಳ್ಳಿರ್ದು ಪೂಜಿಸುವಾತ ಭೃತ್ಯಾಚಾರ ದ್ರೋಹನು. ಜಂಗಮಕ್ಕೆ ಸಮನಾಗಿ ಅಂತ ಇಟ್ಟುಕೊಂಡು ನೀನು ಲಿಂಗವನ್ನ ಅದ್ರ ಮುಂದೆ ಜಂಗಮದ ಜೊತೆ ಜಂಗಮ ಪೂಜೆಯ ಜೊತೆ ಲಿಂಗ ಪೂಜೆಯನ್ನ ಸಮಸಮವಾಗಿ ಮಾಡ್ತಾ ಇದ್ರೆ ಅದು ಭೃತ್ಯಾಚಾರ ದ್ರೋಹ. ಅಂತವನ್ ಮನೆಗೆ ಹೋಗುವಂತ ಜಂಗಮ ಅವನಿಗೆ ಬುದ್ಧಿ ಇಲ್ಲ. ನಮ್ಮ ಗುಹೇಶ್ವರನ ಶರಣರ ಕೂಡ ಅಹಂಕಾರವ ಹೊತ್ತಿಪ್ಪವರ ಕಂಡಡೆ ನಾನೊಲ್ಲೆ ಕಾಣ ಸಂಗನ ಬಸವಣ್ಣ. ಜಂಗಮ ಹೊರಗಿರಲು ಲಿಂಗಾರ್ಚನೆ ಏವುದಯ್ಯ? ಪ್ರಾಣವ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ. ಶರಣರು ಬಂದು ಬಾಗಿಲಲ್ಲಿ ನಿಂದಿರಲು ತನ್ನತಾ ಮರೆದಿಪ್ಪವರ ಕಂಡಡೆ ನಮ್ಮ ಗುಹೇಶ್ವರ ಲಿಂಗ ಒಡೆಯಿಕ್ಕದೆ ಮಾಬನೆ. ಬಿಟ್ಬಿಡ್ತಾನ ಶಿವ? ಜಂಗಮ ಹೊರಗಿಟ್ಕೊಂಡು ನೀನ್ ಏನ್ ಶಿವಪೂಜೆ ಮಾಡ್ತಾ ಇದೀಯ ಒಳಗಡೆ? ಆ ಶಿವಪೂಜೆ ಮಾಡೋದಕ್ಕೆ ಅರ್ಥನಾದ್ರೂ ಇದೆಯಾ? ಪ್ರಾಣನ ಆಚೆ ಇಟ್ಟು ಬಿಟ್ಟು ದೇಹ ಎಲ್ಲಾದ್ರೂ ಓಡಾಡುತ್ತಾ? ಪ್ರಾಣ ಒಂದು ಪಾದ ಆಚೆ ಇಡ್ತು ಅಂತಂದ್ರೆ ಜೀವ ಹೋಗುತ್ತೆ, ದೇಹ ಬಿದ್ದು ಹೋಗುತ್ತೆ. ಆ ಪ್ರಾಣವಾಗಿರ್ತಕ್ಕಂತಹ ಜಂಗಮ ಆಚೆ ಕಡೆ ಇರುವಾಗ ಶರಣರು ಬಂದು ಬಾಗಿಲಲ್ಲಿ ನಿಂದಿರಲು ತನ್ನತಾ ಮರೆದಿಪ್ಪವರ ಕಂಡಡೆ ನಮ್ಮ ಗುಹೇಶ್ವರ ಲಿಂಗ ಒಡೆಯಿಕ್ಕದೆ ಮಾಬನೆ. ಸುಮ್ನೆ ಬಿಟ್ಬಿಡ್ತಾನ ಪರಮಾತ್ಮ? ಇಂತು ಬಸವರಾಜ ದೇವರು ಲಿಂಗಾರ್ಚನೆಯಂ ಮಾಡುತ್ತ ತೆರಹು ಮರಹಾಗಿದ್ದ ವೃತ್ತಾಂತವನ್ನು ಪ್ರಭುದೇವರು ಎಚ್ಚರಿಸಿ ಮೂದಲಿಸಿ ನಿರೂಪವ ಕೊಡುತ್ತಿರಲು ಆ ಬಸವರಾಜ ದೇವರು ಮತ್ತಂ ಅತ್ಯಂತ ನೊಂದು ತಮ್ಮ ಲಿಂಗಾರ್ಚನೆಯ ತಾವೇ ಜರಿದುಕೊಳ್ಳುತ್ತಿದ್ದ ಪ್ರಸ್ತಾವದ ವಚನ. ತಪ್ಪಾಯ್ತೆ, ಈ ಲಿಂಗಾರ್ಚನೆ ಈ ಶಿವಪೂಜೆ ಕಟ್ಕೊಂಡು ನಾನು ಕೆಟ್ಟ ಹೋದ್ನಲ್ಲ.
360 ದಿನ ಶ್ರವವ ಮಾಡಿ ಕಳನೇರಿ ಕೈ ಮರೆದಂತಾಯಿತೆನ್ನ ಭಕ್ತಿ. ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ ಏವೆನಯ್ಯ, ಎನ್ನ ಮನದಲ್ಲಿ ದೃಢವಿಲ್ಲದನ್ನಕ್ಕರ. ಕೊಡನ ತುಂಬಿದ ಹಾಲ ನೊಡೆಹಾಯಿಕಿ ಇನ್ನು ಎಡಗಿಹೆನೆಂದೆಡೆ ಎನ್ನಳವೇ ಕೂಡಲ ಸಂಗಮ ದೇವ. 360 ದಿನ. ಕರೆಂಟ್ ಟೈಮ್ ಆಫ್ ಅ ಇಯರ್ ಇಸ್ 365 ಡೇಸ್. 12ನೇ ಶತಮಾನದಲ್ಲಿ 360 ದಿವಸಕ್ಕೇನೆ ಒಂದು ವರ್ಷ ಅಂತ ಲೆಕ್ಕ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಅದು ಯಾವ ರೀತಿ ಅನ್ನೋದು ನೋಡ್ಬೇಕು. ಬಟ್ ಏನು ವರ್ಷ ಪೂರ್ತಿ ಕೆಲಸ ಮಾಡಿ, ಮೈ ಮುರಿದು ಕೆಲಸ ಮಾಡಿ, 360 ದಿನ ಶ್ರವವ ಮಾಡಿ ಕಳನೇರಿ ಕೈ ಮರೆದಂತಾಯಿತೆನ್ನ ಭಕ್ತಿ. ಅಷ್ಟೆಲ್ಲ ಸಾಧಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮೈ ಮುರಿದು ಸಾಧನೆ ಮಾಡಿ 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 ಯಾವಾಗ ಹೋಗಿ ಪರ್ಫಾರ್ಮ್ ಮಾಡ್ಬೇಕೋ, ಯುದ್ಧದಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ಬೇಕೋ, ನನಗ್ ಕತ್ತಿ ಎತ್ತೋದು ಮರ್ತು ಹೋಯ್ತು. ಆ ರೀತಿ ಆಗೋಯ್ತು ನನ್ನ ಭಕ್ತಿ. ಕಳನೇರಿ ಕೈ ಮರೆದಂತಾಯಿತೆನ್ನ ಭಕ್ತಿ. ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ ಏವೆನಯ್ಯ, ಎನ್ನ ಮನದಲ್ಲಿ ದೃಢವಿಲ್ಲದನ್ನಕ್ಕರ. ಎಷ್ಟು ಪೂಜೆ ಮಾಡಿ ಏನ್ ಬಂತು, ಎಷ್ಟು ವರ್ಷಾನುಗಟ್ಲೆ ಪೂಜೆ ಮಾಡಿದ್ದೆ ಮನಸ್ಸಿನಲ್ಲಿ ಏನು ಚಿತ್ತ ಶುದ್ಧಿ ಆಯ್ತಾ? ಏನೂ ಇಲ್ಲ. ಎನ್ನ ಮನದಲ್ಲಿ ದೃಢವಿಲ್ಲದನ್ನಕ್ಕರ. ಕೊಡನ ತುಂಬಿದ ಹಾಲು ನೊಡೆಹಾಯಿಕಿ ಇನ್ನು ಎಡಗಿಹೆನೆಂದೆಡೆ ಎನ್ನಳವೇ ಕೂಡಲ ಸಂಗಮ ದೇವ. ಚೆನ್ನಾಗಿ ತುಂಬಿರುವಂತಹ ಮಡಿಕೆ ತುಂಬಾ ಹಾಲನ್ನ ಇಟ್ಟು ಅದನ್ನ ಒಡೆದು ಹಾಕಿಬಿಟ್ಟು ನನ್ಗೆ ಹೊಟ್ಟೆ ಹಸಿತಾ ಇದೆ ಅಂತಂದ್ರೆ ಏನ್ ಬಂತು ಪ್ರಯೋಜನ? ನೀನೇ ತಾನೇ ಒಡೆದು ಹಾಕಿದ್ದು. ಎನಿಸು ಕಾಲ ಕಲ್ಲು ಜಲದೊಳಗೆ ಇದ್ದಡೇನು, ನೆನೆದು ಮೃದುವಾಗಬಲ್ಲುದೆ ಅಯ್ಯ. ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ, ಎನ್ನ ಮನದಲ್ಲಿ ದೃಢವಿಲ್ಲದನ್ನಕ್ಕರ. ನಿಧಾನವ ಕಾಯ್ದಿದ್ದ ಬೆಂತರವಿನ ವಿಧಿ ಎನಗಾಯಿತ್ತು ಕಾಣ ಕೂಡಲ ಸಂಗಮ ದೇವ. ಎಷ್ಟು ಕಾಲ ತಾನೇ ಕಲ್ಲು ನೀರಿನೊಳಗಡೆ ಇದ್ರೆ ಏನಾಗುತ್ತೆ? ನೆಂದು 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 ಏನಾಯ್ತು? ಇಟ್ ಹ್ಯಾಸಂಟ್ ಸಾಫ್ಟೆಂಡ್. Just because the stone has remained inside the water, it doesn't take away the hardness of the stone. It is still hard. It is the property of it. ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ, ಎಷ್ಟು ದಿನ ಎಷ್ಟು ವರ್ಷ ನಿಮ್ಮನ್ನ ಪೂಜಿಸಿ ಏನ್ ಗಳಿಸ್ದೆ ನಾನು? ನನ್ನ ಮನಸ್ಸಿನಲ್ಲಿ ದೃಢವಿಲ್ಲದನ್ನಕ್ಕರ. ನನ್ನ ಭಕ್ತಿ, ನನ್ನ ಚಿತ್ತ, ನನ್ನ ಮನಸ್ಸಿನಲ್ಲಿ ಇರಬೇಕಾದಂತಹದ್ದು. ಅದನ್ನ ಚಿತ್ತ ಶುದ್ಧಿಯನ್ನ ಸಾಧಿಸುವ ರೀತಿಯಲ್ಲಿ ನನ್ನ ಭಕ್ತಿ ಸಾಧನೆ ನಡೆದಿತ್ತು ಅಂತಂದ್ರೆ ಅದು ಆಗ್ತಾ ಇತ್ತು. ನಾನು ಸುಮ್ಮನೆ ಮಾಡ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಗಂಟೆ ಬಾರಿಸ್ತಾ ಇರೋದು, ಸುಮ್ಮನೆ ಆರತಿ ಎತ್ತಾ ಇರೋದು, ಒಣ 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 ಮಂತ್ರ ಮಾಡ್ತಾ ಇರುವಂಥದ್ದು. ಏನ್ ಬಂತು? ಏನೂ ಆಗುವಂಥದ್ದಲ್ಲ. ನಿಧಾನವ ಕಾಯ್ದಿದ್ದ ಬೆಂತರನ ವಿಧಿ ಎನಗಾಯಿತ್ತು. ಸುಮ್ಮನೆ ನಿಧಿನ ಕಾಯ್ಕೊಂಡಿರುತ್ತಲ್ಲ ಹಾವು, ಆ ರೀತಿ ಅಷ್ಟೇನೆ. ಅದಕ್ಕೇನು ಪ್ರಯೋಜನ ಇಲ್ಲ. ಆ ನಿಧಿನ ಅದು ನಿಧಿ ಅಂತ ಆಗಲಿ, ಅದರಲ್ಲಿ ಏನೋ ಅದರಲ್ಲಿ ಅಷ್ಟು ಸಂಪತ್ತಿದೆ ಅಂತ ಆಗಲಿ, ಅದರ ಪ್ರಯೋಜನ ಆಗಲಿ, ನಾಯಿ ತರ ಸುಮ್ಮನೆ ಅದನ್ನ ಕಾಯ್ಕೊಂಡು ಕೂತಿರ್ತೀನಿ ಹೊರತು ನನಗೆ ಇನ್ನೇನು ಅದರಿಂದ ಪ್ರಯೋಜನ ಬಂದಿಲ್ಲ. ಸುಮ್ಮನೆ ಏನೋ ಕೆಲಸ, ಕಾಟಾಚಾರಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಕಾಟಾಚಾರದ ಪೂಜೆ ಆಗ್ತಾ ಇದೆ ಅಷ್ಟೇ ನನ್ನದು. ನೋಡುವರುಳ್ಳಡೆ ಮಾಡುವೆ ದೇಹಾರವ. ಇಂಥ ಮಾತು! ನೋಡುವರುಳ್ಳಡೆ ಮಾಡುವೆ ದೇಹಾರವ. ಎನಗೊಂದು ನಿಜವಿಲ್ಲ, ಎನಗೊಂದು ನಿಷ್ಪತ್ತಿ ಇಲ್ಲವಯ್ಯ. ಲಿಂಗವ ತೋರಿ ಉದರವ ಹೊರೆವ ಬಂಗಾಳ ನಾನಯ್ಯ ಕೂಡಲ ಸಂಗಮ ದೇವ. ಜನ ನೋಡ್ತಿದ್ದಾರೆ ಅಂತಂದ್ರೆ ಜೋರಾಗಿ ಮಂತ್ರ ಹೇಳೋದು. ಜನ 4 ಜನ ನಿಂತ್ಕೊಂಡು ನೋಡ್ತಿದ್ದಾರೆ ಅಂತಂದ್ರೆ ಏನ್ ಆರ್ತಿ ಎತ್ತಾರೆ. ಅಯ್ಯೋ ಪಂಡ್ರಿ ಬಾಯಿ ಅಪರಾವತಾರ. ಆಡುವಂಥದ್ದೇನು, ಕುಣಿಯೋ ಅಂಥದ್ದೇನು, ಆ ನಾಮಗಳು, ಆ ವಿಭೂತಿಗಳು ಜೋರಾಗಿ ಇಷ್ಟಿಷ್ಟು ಗಾತ್ರ ರುದ್ರಾಕ್ಷಿ ಸರಗಳನ್ನೆಲ್ಲ ಹಾಕೊಂಡು, ಆ ಜರತಾರಿ ಅದೂನು ಇಷ್ಟು ದಪ್ಪ ಇರಬೇಕು, ಅದಕ್ಕೆ ಜರಿ ಅಷ್ಟ ಹಾಕೊಂಡು ಬಂದು ಕೂತ್ಕೊಂಡು ಶ್ರೀಗಳು ಆ ಗುರುಗಳು ಈ ಗುರುಗಳು ಅಂತೆಲ್ಲ ಅನ್ಕೊಂಡ್ ಬಂದು ಕೂತ್ಕೊಂಡು ಮಾಡಿದ್ದೆ ಪೂಜೆಗಳನ್ನ. ಯಾಕೆ? ನೋಡುವರುಳ್ಳಡೆ ಮಾಡುವೆ ದೇಹಾರವ. ನೋಡ್ತಾ ಇದ್ದಾರೆ ಅಂತ ನಾ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು.
ಒಮ್ಮೆ ಅಲ್ಸೂರಲ್ಲಿ ಆ ಅಲ್ಸೂರಲ್ಲಿ ದೇವಸ್ಥಾನ ಇದೆಯಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಹಳೆ ದೇವಸ್ಥಾನ. ಅಲ್ಸೂರಲ್ಲಿ ಈಶ್ವರನ್ ದೇವಸ್ಥಾನ. ಅಲ್ಲಿಗೆ ಹೋಗಿದ್ದಾಗ ಪಾಪ ಅವ್ರಿಗೆ ಪೂಜಾರಿಗಳಿಗೂ ಏನೋ ಗೊತ್ತಾಗಿರ್ಲಿಲ್ಲ ಅನ್ಸತ್ತೆ. ಒಳಗಡೆ ಎಲ್ಲೋ ಗರ್ಭಗುಡಿನಲ್ಲಿ ಇದ್ರು, ಎಲ್ಲ ಖಾಲಿ ಇತ್ತು. ನಾ ಹೋಗಿದ್ದೀನಿ, ನಿಂತಿದ್ದೇನೆ ಆರಾಮಾಗಿ. ಆ ಯಪ್ಪ ಒಳಗಡೆ ಇದ್ಕೊಂಡ್ಬಿಟ್ಟು ಪ್ರೇಮ ಚಂದ್ರಮ ಕೈಗೆ ಸಿಗುವನೆ ಹೇಳೆ ತಂಗಾಳಿ ಅನ್ಕೊಂಡು ಹಾಡು ಹಾಡ್ತಿದ್ದಾರೆ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಒನ್ ಬಿಟ್. ಒಳಗಡೆ ಗರ್ಭಗುಡಿನಲ್ಲಿ ದೇವರು ಪಾಪ ಯಪ್ಪ ಏನೋ ಅದು ಆರಾಮಾಗಿ ಏನೋ ಯಾರು ಖಾಲಿ ಹೊಡಿತಾ ಇದೆ ಅಂತ ಅನ್ಕೊಂಡು ಹಾಡ್ತಾ ಇದಾರೆ. ನಾನು ಸುಮ್ಮನೆ ನಿಂತಿದ್ದೆ. ಆಚೆ ಬಂದ್ ತಿರುಗ್ ನೋಡಿ ಫುಲ್ ನಿಂತೋಯ್ತು ಅಲ್ಲೇನೆ. ಸರಿನಪ್ಪ, ಏನು ಅರ್ಚನೆನ ಸರಿ ತಗೊಂಡ್ರು, ಏನೋ ಒಣ 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 ಒಂದಷ್ಟು ಮಂತ್ರಗಳನ್ನ ಉಗಳಿದ್ದು ತಗೊಂಬಂದ್ ಕೊಟ್ಬಿಟ್ಟು ಕಳಿಸಿ ಮತ್ತೆ ವಾಪಸ ಯಪ್ಪ ಅವ್ರ ಪಾಡ್ಗವ್ರು ಹಾಡ್ಕೊತಾ ಇದ್ರು, ಏನ್ ಕತೆನೋ. ಎನಿವೇಸ್, ಎಲ್ಲ ಅದು ನೋಡುವರುಳ್ಳಡೆ ಮಾಡುವೆ ದೇಹಾರವ, ಎನಗೊಂದು ನಿಜವಿಲ್ಲ, ಎನಗೊಂದು ನಿಷ್ಪತ್ತಿ ಇಲ್ಲವಯ್ಯ, ಲಿಂಗವ ತೋರಿ ಉದರವ ಹೊರೆವ. ಎಲ್ಲ ಹೊಟ್ಟೆ ಪಾಡಿಗೆ ಮಾಡ್ತಾ ಇರೋದು ನಾನು. ನನ್ನ ಭಕ್ತಿಯನ್ನ ಕೂಡ ನನ್ನ ಹೊಟ್ಟೆ ಪಾಡಿಗೆ ಅಂತ ಮಾಡ್ತಾ ಇರತಕ್ಕಂತಹ ಬಂಗಾಳ ನಾನಯ್ಯ ಕೂಡಲ ಸಂಗಮ ದೇವ. ಐ ಆಮ್ ಅ ಮರ್ಚೆಂಟ್, ಐ ಆಮ್ ಅ ಬಾರ್ಟರಿಂಗ್ ಪರ್ಸನ್. I give this, I show this, all I'm doing is like I'm just setting up a circus here. And everything I'm doing it because I want to fulfill my needs. ಬಸವಣ್ಣನವ್ರು ಹಿಂಗೆ ಹೇಳ್ಕೋಬಹುದು. ಬಸವಣ್ಣವ್ರು ಹೇಳ್ಕೊತಾ ಇದ್ದಾರೋ, ಬಸವಣ್ಣವ್ರು ನಮ್ಮಂತವ್ರನ್ನ ನೋಡಿ ತಮ್ಮಗ್ ತಾವೇ ಹೊಂದ್ಕೊಂಡು ಹೇಳ್ಕೊತಾ ಇದ್ದಾರೋ. ಲಿಂಗವೆಂತಪ್ಪುದೆಂದರಿಯೇನೋ, ಲಿಂಗದ ನಿಲವೆಂತುಟೆಂಬುದ ಹೋದ ಹೊಲಬಿನಲ್ಲಿ ಅರಿಯನೋ, ಲಿಂಗಾರ್ಚನೆಯ ಮಾತು ಎನಗೇತ ಕಯ್ಯ, ಜಂಗಮ ಲಿಂಗವಾಗಿ ಬಂದು ನೀನಿರುತ್ತಿರಲು ಸ್ಥಾವರಕ್ಕೆ ಮರುಳಾದೆನು, ಕೂಡಲ ಸಂಗಮ ದೇವ ಎನ್ನ ತಪ್ಪನೆಣಿಸಿಹೆನೆಂದಡೆ ಕಡೆಯಿಲ್ಲ. ಲಿಂಗ ಏನು, ಲಿಂಗದ ನಿಲವು ಏನು, ಆ ಲಿಂಗವನ್ನ ತಿಳ್ಕೊಳ್ಳುವಂತಹ ಮಾರ್ಗ ಏನು, ಏನೂ ಗೊತ್ತಿಲ್ಲ, ನನಗ್ ಒಂದೂ ಅರ್ಥವಾಗಿಲ್ಲ. ನಾನ್ ಶಿವ ಪೂಜೆ ಏತಕ್ಕೋಸ್ಕರ ಅಂತ ಮಾಡ್ಕೊತಾ ಇರೋವಂಥದ್ದು. ಒಂದೊಂದು ಈ ಪ್ರಸಂಗದಲ್ಲಿ ಬರುವಂತಹ ಒಂದೊಂದು ವಚನ ಕೂಡ ಎಷ್ಟು 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 ಕಷ್ಟ ಆಗುತ್ತೆ ಅಂತಂದ್ರೆ ವಿವರಿಸೋದಕ್ಕೆ. ಇಟ್ ಈಸ್ ಅನ್ಬಿಲೀವಬಲ್ ದ ಅಮೌಂಟ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್ ದಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಈಚ್ ಆಫ್ ದೀಸ್ ವಚನಾಸ್. ತುಂಬಾ ಕಷ್ಟ, ತುಂಬಾ ಕಷ್ಟ. ನಾವ್ ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡ್ಲಿಕ್ಕೂ ಹೆದರ್ಕೊಳ್ಳೋ ಅಂತ ರೀತಿನಲ್ಲಿ ಆಗುವಂತದ್ದು. ಎಷ್ಟು ಜನ ನಾವು ತಿಳ್ಕೊಂಡಿದ್ದೀವಿ ಲಿಂಗ ಅಂತಂದ್ರೆ ಏನು, ಲಿಂಗದ ನಿಲುವು ಅಂತಂದ್ರೆ ಏನು, ಅದರ ಹಿಂದಿನ ಸಿದ್ಧಾಂತ ಏನು ಅಂತ ಎಷ್ಟು ಜನ ತಿಳ್ಕೊಂಡಿದೀವಿ. ಸುಮ್ಮನೆ ಶಿವಪೂಜೆ ಮಾಡ್ಕೊಳ್ಳೋದು, ಆ ಶಿವ ಅಂದ್ರೆ ಏನು? ಜಂಗಮ ಲಿಂಗವಾಗಿ ಬಂದು ನೀನಿರುತ್ತಿರಲು ಸ್ಥಾವರಕ್ಕೆ ಮರುಳಾದೆನು. ಸಾಕ್ಷಾತ್ ಶಿವಸ್ವರೂಪವಾಗಿ ದೇಹವನ್ನ ಹಿಡ್ಕೊಂಡು ನೀನು ಬಂದು ನಿಂತಿದ್ದರೂ ಕೂಡ ಕೈಯಲ್ಲಿ ಇರತಕ್ಕಂತಹ ಸ್ಥಾವರ ಲಿಂಗ ಅಂತಂದ್ರೆ, ಇಲ್ಲಿ ನೋಡಿ, ಸ್ಥಾವರ ಲಿಂಗ ಅಂತಂದ್ರೆ ಬರೀ ದೇವಸ್ಥಾನದಲ್ಲಿ ಇರುವಂತದ್ದು ಅಂತಾನೂ ಅಲ್ಲ. ಜಂಗಮ ಲಿಂಗವಾಗಿ ಬಂದಿರತಕ್ಕಂತಹ ಸಾಕ್ಷಾತ್ ಶಿವಸ್ವರೂಪವಾಗಿ ಇರತಕ್ಕಂತಹ ಆ ಗುರು ಮನೆಗೆ ಬಂದರೆ ಕೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಿರುವಂತಹ ಇಷ್ಟಲಿಂಗ ಕೂಡ ಸ್ಥಾವರವೇ. ಜಂಗಮ ಲಿಂಗವಾಗಿ ಬಂದು ನೀನು ಇರುತ್ತಿರಲು ಸ್ಥಾವರಕ್ಕೆ ಮರುಳಾದೆನು, ಕೂಡಲ ಸಂಗಮ ದೇವ ಎನ್ನ ತಪ್ಪನೆಣಿಸಿಹೆನೆಂದೆಡೆ ಕಡೆಯಿಲ್ಲ. ನೀನು ಈ ತಪ್ಪನ್ನ ನಾನು ಮನಸ್ಸಿನಲ್ಲಿ ಇಟ್ಕೊತೀನಿ ಅಂತಂದ್ರೆ ನನ್ನ ಗತಿ ಮುಗೀತು. ಐ ಆಮ್ ಡನ್. ನನ್ನ ತಪ್ಪನ್ನ ಮನಸ್ಸಿನಲ್ಲಿ ಇಟ್ಕೋಬೇಡ. ಮುನ್ನ ತಪ್ಪಿದ ತಪ್ಪಲ್ಲದೆ ಇನ್ನು ತೆರಹು ಮರಹನಾಗಿದ್ದೆನಾದಡೆ ಕಿನ್ನರ ಬೊಮ್ಮ ತಂದೆಗಳು ಸಾಕ್ಷಿಯಾಗಿ ಅಂತ ಅಂದ್ಬಿಟ್ಟು ಇಲ್ಲಿ ಆಕ್ಚುಲಿ ಕಿನ್ನರಿ ಬೊಮ್ಮ ತಂದೆಗಳ ಒಂದು ವಚನ ಬರುತ್ತೆ. ಸಾರಿ, ಇದೇನು ಕ್ಲೋಸ್ ಆಗೋಯ್ತು.
ಹಾ, ಮುನ್ನ ತಪ್ಪಿದ ತಪ್ಪಲ್ಲದೆ ಇನ್ನು ತರಹು ಮರಹನಾಗಿದ್ದೆನಾದಡೆ ಕಿನ್ನರ ಬೊಮ್ಮಣ್ಣ ತಂದೆಗಳು ಸಾಕ್ಷಿಯಾಗಿ ನಿಮ್ಮ ಶ್ರೀಪಾದದಾಣೆ ಎಂದು ಬಸವರಾಜ ದೇವರು ಭಿನ್ನಹಂ ಮಾಡಲು ಅಲ್ಲಿ ಕಿನ್ನರಿ ಬೊಮ್ಮೆ ತಂದೆಗಳು ಪ್ರಭುದೇವರೊಡನೆ ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಇವಾಗ ಪಾಪ ಬಸವಣ್ಣನವರಿಗೆ ವಕಾಲತ್ತು ವಹಿಸ್ಲಿಕ್ಕೆ ಅಂತ ಕಿನ್ನರಿ ಬೊಮ್ಮಣ್ಣಗಳು ಹೇಳುವಂತಹ ವಚನ ಇದು. ತನು ಸೆಜ್ಜೆ ಮನಲಿಂಗವಾಗಿದ್ದ ಬಳಿಕ ಅನುವ ಬೇರೆ ಮತ್ತರಸಲುಂಟೆ, ತನುವೇ ಬಸವಣ್ಣ ಮನವೇ ಪ್ರಭುದೇವರೆಂಬ ಘನವನೊಳಕೊಂಡಿದ್ದ ಬಳಿಕ ಗುಣಾವಗುಣವ ಸಂಪಾದಿಸುವರೆ ಮಹಾಲಿಂಗ ತ್ರಿಪುರಾಂತಕ ದೇವ. ಸಂಗನ ಬಸವಣ್ಣನಲ್ಲಿ ನಿಮ್ಮಡಿಗಳಲ್ಲಿ ಸಂಶಯ ಉಂಟೆ, ಶರಣು ಶರಣಾರ್ಥಿ ವಿಜಯಂಗೈವುದಯ್ಯ ಪ್ರಭುವೆ. ನೀವೇ ತನು ಸೆಜ್ಜೆ ಮನ ಲಿಂಗ, ದೇಹವೇ ಆ ಒಂದು ಪೀಠ, ಅದರಲ್ಲಿ ಇರತಕ್ಕಂತಹ ಮನಸ್ಸೇ ಲಿಂಗ ಅಂತಿರುವಾಗ ಮತ್ತೆ ಅದರಲ್ಲಿ ಅರ್ಥವನ್ನ ಹುಡುಕ್ಲಿಕ್ಕುಂಟ. ಎರಡೂ ಅಷ್ಟು ಅವಿನಾಭಾವವಾಗಿ ಬೆರೆತಿರುವಂಥದ್ದು. ಬಸವಣ್ಣನೇ ದೇಹವಾದರೆ ಆ ಬಸವಣ್ಣನೆಂಬ ದೇಹದ ಮನಸ್ಸೇ ಪ್ರಭುದೇವರು. ನೀವಿಬ್ಬರು ಹಾಗೆ ಶಾರೀರವಾಗಿ ಇರತಕ್ಕಂತಹ ಈ ಒಂದು ಸಂಬಂಧವನ್ನ ನೀವು ಅದರಲ್ಲಿ ಏನೋ ಒಂದು ಆಯ್ತು ಅಂತಂದ್ಬಿಟ್ಟು ನೀವು ಬಸವಣ್ಣನವರ ಮೇಲೆ ಇಷ್ಟೊಂದು ಬೇಜಾರು ಮಾಡಿಕೊಳ್ಳೋದಾ? ನಿಮ್ಮಲ್ಲಿ ಯಾಕೆ ಬಸವಣ್ಣನವರ ಭಕ್ತಿಯ ಬಗ್ಗೆ ಸಂದೇಹ ಉಂಟೆ? ಬರೋದಕ್ ಸಾಧ್ಯವೇ? ಬರಬಹುದೇ? ಅದ್ಯಾವುದೂ ಇಲ್ಲ, ಖಂಡಿತ ಬರುವಂತದ್ದಲ್ಲ. ನಿಮಗೆ ಗೊತ್ತು ಬಸವಣ್ಣನ ನಿಜ ಏನು ಅಂತದ್ದು ನಿಮಗೆ ಗೊತ್ತು. ದಯವಿಟ್ಟು ಒಳಗಡೆ ಬನ್ನಿ, ಕೋಪ ಮಾಡ್ಕೋಬೇಡಿ ಅಂತಂದ್ಬಿಟ್ಟು ಕಿನ್ನರಿ ಬೊಮ್ಮ ತಂದೆಗಳು ಹೇಳುವಾಗ ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ. ಜಂಗಮದ ಇಂಗಿತಾಕಾರವ ನೋಡಿ ಲಿಂಗವೆಂದರಿದ ಸದ್ಭಕ್ತನು ಮನ ಬೆರೆಸಿದ ಕೂರ್ಮನ ಶಿಶುವಿನ ಸ್ನೇಹದಂತೆ ಕಾಣದ ಮುನ್ನವೇ ತೆರಹಿಲ್ಲದಿರಬೇಕು ನೋಡ. ಬಂದ ಬರವ ನೋಡದೆ ನಿಂದ ನಿಲವನರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತಿಪ್ಪವರ ನಮ್ಮ ಗುಹೇಶ್ವರ ಲಿಂಗನೊಲ್ಲ ನೋಡ ಕಿನ್ನರ ಬೊಮ್ಮಣ್ಣ. ಜಂಗಮದ ಇಂಗಿತಾಕಾರವ ನೋಡಿ ಲಿಂಗವೆಂದರಿದ ಸದ್ಭಕ್ತನು ಮನ ಬೆರೆಸಿದ ಕೂರ್ಮನ ಶಿಶುವಿನ ಸ್ನೇಹದಂತೆ ಕಾಣದ ಮುನ್ನವೇ ತೆರಹಿಲ್ಲದಿರಬೇಕು ನೋಡ. ಮುಂಚೆ ಕೂಡ ಈ ಕೂರ್ಮದ ಶಿಶುವಿನ ಸ್ನೇಹ ಅಂತ ಇದೆಯಲ್ಲ, ಈ ಕವಿ ಸಮಯನ ನಾ ಮುಂಚೆ ಕೂಡ ಹೇಳಿದ್ದೆ. ಯಾವಾಗ ಅಂತಂದ್ರೆ ಅಜಗಣ್ಣನವರ ವೃತ್ತಾಂತ ಮುಕ್ತಾಯಕ್ಕನವರ ಸಂಪಾದನೆಯಲ್ಲಿ ಬರತಕ್ಕಂತಹ ಒಂದು ವಿವರಗಳನ್ನ ಕೊಡುವಾಗ ಹೇಳಿದ್ದಂಥದ್ದು ಏನಂತಂದ್ರೆ, ಆಮೆ ಕಡಲ ತೀರದಲ್ಲಿ ಬಂದು ಮೊಟ್ಟೆ ಇಟ್ಬಿಟ್ಟು ಹೊರಟು ಹೋಗುತ್ತೆ. ತಾಯಿ ಆಮೆ ಇಟ್ ಜಸ್ಟ್ ಲೇಸ್ ದ ಎಗ್ಸ್, the turtle lays the eggs and then goes back into the sea. When the hatchlings come out, ಆ ಮರಿಗಳೆಲ್ಲ ಆಚೆ ಬಂದಾದ ಮೇಲೆ ಅವೇನ್ ಮಾಡುತ್ತೆ, ಮತ್ತೆ ತಾವಾಗಿ ಸಾಗರದ ಕಡೆ ಹೋಗುತ್ತೆ. Because the genetically evolutionary wise it's already baked into its brain what it should do ಅಂತ ಅನ್ನೋದು. ಸಾಗರವನ್ನ ನೋಡಿದ ತಕ್ಷಣ ಆ ಕಡೆಗೆ ತೆವಳ್ಕೊಂಡು ಹೊರಟೋಗುತ್ತೆ. ಕವಿ ಸಮಯ ಇಲ್ಲಿ ಯಾವ ತರ ಅದನ್ನ ನೋಡಿದೆ ಅಂತಂದ್ರೆ, ಆ ಮರಿಗೆ ತಾಯಿ ಕಾಣದೇ ಇದ್ದರೂ ಕೂಡ ಎಲ್ಲಿದೆ ಅನ್ನೋದು ಅದಕ್ಕೆ ಗೊತ್ತು ಅಂತಂದ್ಬಿಟ್ಟು. ಕೂರ್ಮನ ಶಿಶುವಿನ ಸ್ನೇಹ ಅಂತಂದ್ರೆ ಈ ಅರ್ಥ. ತಾಯಿ ಇಲ್ಲದೆ ಹೋದರೂ ಕೂಡ ಮರಿ ತಾಯಿಯನ್ನ ಹುಡುಕೊಂಡು ಹೋಗ್ತಾ ಇದೆಯಲ್ಲ, ಅದಕ್ಕೆ ಗೊತ್ತು ಅನ್ನೋದು. ಯಾಕೆಂದ್ರೆ ಯಾರು ಏನ್ ಸ್ಕೂಬಾ ಡೈವಿಂಗ್ ಮಾಡ್ಕೊಂಡು ಹೋಗಿ ಏನ್ ಮಾಡುತ್ತೆ ಏನ್ ಮಟ್ಟತ್ತೆ ಅನ್ನೋದೇನ್ ನೋಡಿರೋ ಅಂತದ್ದಲ್ಲ. ತಾಯಿ ಇಲ್ಲ, ತಾಯಿ ಇಲ್ಲದೆ ಹೋದ್ರು ಈ ಮರಿ ವಾಪಸ್ ಕಡ್ಲಿಕ್ಕೆ ಹೋಗ್ತಾ ಇದೆಯಲ್ಲ ಅಂತಂದ್ರೆ ದೇರ್ ಇಸ್ ಸಮ್ವೇರ್ ದೇರ್ ಇಸ್ ದಟ್ ಲಿಂಕ್ ಅನ್ನುವಂಥದ್ದು. ಆ ಕವಿ ಭಾವಕ್ಕೆ ಇದು ಕೂರ್ಮನ ಶಿಶುವಿನ ಸ್ನೇಹ ಅಂತಂದ್ಬಿಟ್ಟು ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾ ಇರುವಂತದ್ದು ಆ ಮಾತು. ಜಂಗಮದ ಇಂಗಿತಾಕಾರವ ನೋಡಿ, ಜಂಗಮದ ತತ್ವ ಏನು ಅನ್ನೋದೆಲ್ಲವನ್ನ ತಿಳ್ಕೊಂಡಾದ ಮೇಲೆ ತಿಳ್ಕೊಂಡು ತಾನೇ ಜಂಗಮವೇ ಲಿಂಗ ಅಂತ ಹೇಳಿರುವಂಥದ್ದು. ಹಾಗ ಅನ್ಕೊಂಡಿರುವಂತ ಸದ್ಭಕ್ತ ಹೇಗಿರಬೇಕು? ಜಂಗಮ ಕಣ್ಣು ಮುಂದೆ ಬರೋದು ಕೂಡ ಅವಶ್ಯಕತೆ ಇಲ್ಲ, ಮನಸ್ಸಿಗೆ ಗೊತ್ತಾಗಬೇಕು. ಆ ಆಮೆಯ ಮರಿಗೆ ಗೊತ್ತಾಗುತ್ತಲ್ಲ ತಾಯಿ ಎಲ್ಲಿದೆ ಅಂತ, ಆ ರೀತಿ ಆ ಭಕ್ತನ ಮನಸ್ಸಿನಲ್ಲಿ ಗೊತ್ತಾಗಿರ್ಬೇಕಾಗಿತ್ತು. ಅಂತ ಭಕ್ತ ಅಲ್ಲವೇ ಬಸವಣ್ಣ? ಅವನು ಗೊತ್ತಾಗಬಾರ್ದಾಗಿತ್ತ? ಬಂದವರು ಯಾರು? ಬಂದ ಬರವ ನೋಡದೆ ನಿಂದ ನಿಲವನರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತಿಪ್ಪವರ ನಮ್ಮ ಗುಹೇಶ್ವರ ಲಿಂಗನೊಲ್ಲ ನೋಡ ಕಿನ್ನರ ಬೊಮ್ಮಣ್ಣ
ಅಂತ ಅಂದ್ಬಿಟ್ಟು ಹಿಂಗೆಂದು ಪ್ರಭುದೇವರು ಕಿನ್ನರ ಬೊಮ್ಮಣ್ಣಗಳ ಕೂಡ ನಿರೂಪಿಸಲು ಇದಕ್ಕೆ ಬಸವರಾಜ ದೇವರು ಕಿಂಕುರ್ವಾಣ ಭಾವದಿಂ ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಕರಗಿಸಿಯನ್ನ ಮನದ ಕಾಳಿಕೆಯ ಕಳೆಯಯ್ಯ, ಹೊರಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ, ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಚಿನ್ನವನ್ನ ತಗೊಂಬಂದು ಏನೆಲ್ಲ ಮಾಡೋದಿಲ್ಲ, ಕಾಯಿಸಿ 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 ಅದೆಲ್ಲವನ್ನ ಶುದ್ಧ ಮಾಡಬೇಕು ಅಂತಂದ್ರೆ ಅದನ್ನ ಚೆನ್ನಾಗಿ ಕಾಯಿಸ್ಬೇಕು. ಆ ಬಂಗಾರ ಕರಗುತ್ತೆ. ಪುಟ್ಟಕ್ಕಿಟ್ಟ ಬಂಗಾರ ಎಷ್ಟು ಹೊಳೆಯುತ್ತೆ ಅದು. ಅದನ್ನ ತಗೊಂಡು ಬಡ್ದು ಚಚ್ಚಿ ಏನೆಲ್ಲ ಮಾಡಿ ಕಡೆಗೆ ಏನ್ ಮಾಡ್ತೀಯ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಯ್ಯ, ನಿಮ್ಮ ಶರಣರ ಪಾದಕ್ಕೆ ಗೆಜ್ಜೆ ಹಾಗೆ ಮಾಡಿ ತೊಡಿಗೆಯ ಹಾಗೆ ಕಡಗವಾಗಿ ಅವ್ರ ಕಾಲಿಗೆ ಹಾಕೊಳ್ಳುವಂತಹ ಒಂದು ತೊಡಿಗೆಯಾಗಿ ಮಾಡು ನನ್ನನ್ನ. ಒಡಿ ಬಡಿ ಚಚ್ಚು ಏನ್ ಬೇಕಾದ್ರೂ ಮಾಡು, ಅವರಿಗೆ ಒಪ್ಪುವ ಥರದಲ್ಲಿ ಮಾಡು. ಇದಕ್ಕೆ ಪ್ರಭುದೇವರ ನಿರೂಪ. ತನುವಿನಲ್ಲಿ ತನು ಸವೆಯದು, ಮನದಲ್ಲಿ ಮನಸವೆಯದು, ಧನದಲ್ಲಿ ಧನ ಸವೆಯದು, ಭಕ್ತಿಯುಕ್ತಿಯ ಮಾತು ನಿನಗೇಕೆ ಹೇಳ ಬಸವಣ್ಣ. ಎಷ್ಟು ಇಟ್ಸ್ ಸೋ ಹಾರ್ಡ್ ಟು ಡೈಜೆಸ್ಟ್. ಹೇಗೆ ಪಾಪ ಬಸವಣ್ಣನವರನ್ನ ಎಷ್ಟು ವಿಮರ್ಶೆಗೆ ಒಳಪಡಿಸಿದ್ದಾರೆ ಅಂತಂದ್ರೆ ಇಟ್ ಈಸ್ ವೆರಿ ಹಾರ್ಡ್. ಎಷ್ಟು ಏನು ಬೇಕಾಗೇ ಇಲ್ಲ, ಇಷ್ಟೆಲ್ಲ ಮಾಡೋದಿಕ್ಕೆ ನಿನ್ನ ಹತ್ರ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಟ್ಟಿ ನಿನ್ನ ಹತ್ರ ಬಂದ್ ನಾನು ಅನ್ನಿಸ್ಕೋಬೇಕಾ, ಎದ್ ಹೋಗಯ್ಯ ಅಂತ ಅಂದ್ಬಿಟ್ಟಿರ್ತೇವೇನೋ ನಾವು. ಇಷ್ಟೆಲ್ಲ ಮಾಡೋದುಂಟಂತೆ, ಇಷ್ಟೆಲ್ಲ ಮಾಡ್ಕೊಂಡ್ ತಗೊಂಬಂದಿಲ್ವಾ, ಏನೋ ಬರ್ಲಿಲ್ಲ ಅದಕ್ಕೇನಂತೆ ಮಹಾ ಬರುತ್ತಲ್ಲ, ಆ ಅಹಂಕಾರ ಬಂದ್ಬಿಡುತ್ತೆ. ಇಷ್ಟೆಲ್ಲ ಮಾಡಿಲ್ವಾ, ಏನೋ ಇದೊಂದಾಯ್ತಪ್ಪ ಅದಕ್ಕೇನಂತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟಿಂಗ್ ಬಿಸ್ನೆಸ್ಸೇ ಇಲ್ಲ ಪ್ರಭುದೇವ್ರ ಜೊತೆ. ಅದ್ ಯಾಕೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ವೈ ಡಸ್ ಹಿ ಹೋಲ್ಡ್ ಬಸವಣ್ಣ ಟು ಸಚ್ ಹೈ ಸ್ಟ್ಯಾಂಡರ್ಡ್ಸ್? ಹಿ ಎಕ್ಸ್ಪ್ಲೈನ್ಸ್ ದಟ್ ಲೇಟರ್. ಆ ವಚನ ಅಂತೂ ತುಂಬಾ ಚೆನ್ನಾಗಿದೆ, ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ಇಲ್ಲಿ ಅವ್ರು ಹೇಳ್ತಾ ಇರೋದೇನು, ತನುವಿನಲ್ಲಿ ತನು ಸವೆಯದು, ಮನದಲ್ಲಿ ಮನಸವೆಯದು, ಧನದಲ್ಲಿ ಧನ ಸವೆಯದು, ಭಕ್ತಿಯುಕ್ತಿಯ ಮಾತು ನಿನಗೇಕೆ ಹೇಳ ಬಸವಣ್ಣ. ಮಾಟಕೂಟವೆಂಬ ಕೀರ್ತಿಗೆ ಸಿಲ್ಕಿ ಜಂಗಮಲಿಂಗವೆಂಬುದ ಮರದೆಯಲ್ಲ ಬಸವಣ್ಣ. ಯಾರ್ಯಾರೋ ಹೊಗಳ್ತಾ ಇದ್ದಾರೆ, ಎಲ್ಲ ಭಕ್ತಿ ಭಂಡಾರಿ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ನಿನ್ ತಲೆಗೆ ಸೇರ್ಕೊಂಡ್ಬಿಟ್ಟು ನೀನು ಎಡು ಬಿಟ್ಟಿಯಾ, ನೀನು ಮರ್ತು ಹೋದಿಯಾ. ಜಂಗಮಲಿಂಗವೆಂಬುದ ಮರದೆಯಲ್ಲ ಬಸವಣ್ಣ, ಗುಹೇಶ್ವರನ ಶರಣಂಗೆ ತ್ರಿಕರಣವನ್ನು ಎಲ್ಲದೆ ಭಕ್ತನಾಗಬಾರದು ಕಾಣ ಸಂಗನ ಬಸವಣ್ಣ. ನಿನ್ನ ತ್ರಿಕರಣವನ್ನ ಒಪ್ಪಿಸಿಬಿಟ್ಟು ಭಕ್ತನಾಗಬೇಕಾಗಿತ್ತು, ನೀ ಅದು ಮಾಡ್ಲಿಲ್ವೇ. ಈಗ ಬಸವಣ್ಣನವರ ಎರಡೂ ಕೂಡ ವಚನಗಳು ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು. ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ, ಇಂದಿಂಗೆ ಬೇಕು ನಾಳಿಂಗೆ ಬೇಕು ಎಂದೆ ನಾವಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯನು ಕೂಡಲ ಸಂಗಮ ದೇವ ನಿಮ್ಮಾಣೆ. ಮನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಘನಮಹಿಮಾ ನಿಮ್ಮ ಪಾದದಾಣೆ. ಮನ ವಚನ ಕಾಯದಲ್ಲಿ ನೀವಲ್ಲದೆ ಮತ್ತೊಂದ ನೆನೆದಡೆ, ಕೂಡಲ ಸಂಗಮ ದೇವ ಭವಘೋರದಲ್ಲಿಕ್ಕಯ್ಯ. ಎಲ್ಲಾನು ನಿಮ್ಮದೇ ಅಂತ ಕೊಟ್ಬಿಟ್ಟಿದ್ದೇನೆ ನಾನು. ಒಂದು ಚಿನ್ನದ ಒಂದು ನಾಣ್ಯ ಕೂಡ ನನಗೆ ಅಂತ ನಾನು ಎತ್ತಿಟ್ಕೊಂಡಿದ್ದಿಲ್ಲ. ಒಂದು ಸೀರೆಯ ಒಂದು ನೂಲನ್ನ ಕೂಡ ನನಗಿರ್ಲಿ ಅಂತ ನಾನು ಎತ್ತಿಕೊಂಡಿದ್ದಿಲ್ಲ. ಇವತ್ತಿಗಾಗತ್ತೆ, ನಾಳೆಗಾಗತ್ತೆ, ಇನ್ನೊಂದಕ್ಕಾಗತ್ತೆ. ನೋ, ಎವ್ರಿಥಿಂಗ್ ಇಸ್ I have submitted everything to you. ನನ್ನ ದೇಹವನ್ನ ಕೇಳ್ತೀಯಾ, ನನ್ನ ಮನಸ್ಸನ್ನ ಕೇಳ್ತೀಯಾ, ನನ್ನ ಧನವನ್ನ ಕೇಳ್ತೀಯಾ, ಏನು ಬೇಕು ಕೇಳು, ಎಲ್ಲ ಕೊಟ್ಬಿಡ್ತೇನೆ. ನನಗೋಸ್ಕರ ಇರ್ಲಿ, ಫಾರ್ ಪಾಸ್ಟರಿಟಿ, ಲೆಟ್ ಮೀ ಸೇವ್ ಸಮಥಿಂಗ್. ಹೂ ನೋಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಈಗೇನೋ ಶಿವ ಇದ್ದಾನೆ, ಯಾವತ್ತೋ ಕೈಯತ್ಬಿಟ್ಟ ಅಂತಂದ್ರೆ ಇನ್ನೇನ್ ಗತಿ, ಸೇವಿಂಗ್ಸ್ ಅಲ್ಲಿ ಒಂದಷ್ಟು ಇಟ್ಟಿರೋಣ, RRSP ಮಾಡಿ, ಇನ್ನೊಂದ್ ಮಾಡಿ, ಮತ್ತೊಂದ್ ಮಾಡಿ. ನೋ, ಮನ ವಚನ ಕಾಯದಲ್ಲಿ ನೀವಲ್ಲದೆ ಮತ್ತೊಂದ ನೆನೆದಡೆ ಕೂಡಲ ಸಂಗಮ ದೇವ ಭವಘೋರದಲ್ಲಿಕ್ಕಯ್ಯ. ಇದಕ್ಕೆ ತಗೊಳ್ತಾರೆ ಇವಾಗ ಪ್ರಭುದೇವರು ಮಾಡುವಂತಹ ಆರ್ಗ್ಯುಮೆಂಟ್. ಇಲ್ಲಿ ನೋಡಿ, ಇದನ್ನ
ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನವೆಲ್ಲವೂ ಲಿಂಗದ ಒಡಲು, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನ ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ. ನೀನು ಯಾವುದನ್ನ ತನು ಬೇಡಿದಡೀವೆ, ಮನದ ಬೇಡಿದಡೀವೆ, ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ ಅಂತ ಹೇಳಿದ್ಯಲ್ಲ, ಆ ತನು, ಆ ಮನ, ಆ ಧನ ನಿನ್ನದ? ಎಲ್ಲಿಂದ ಬಂದದ್ದು? ಮೇರು ಗಿರಿಗಳೆಲ್ಲವೂ, ಈ ಇಡೀ ಪ್ರಕೃತಿ ಭುವನ ಮಂಡಲ ಎಲ್ಲವೂ ಕೂಡ ನಿನ್ನದ ಅಲ್ಲ, ಎಲ್ಲ ಶಿವಶರಣರದ್ದು, ಶಿವನದ್ದು. ಚತುರ್ದಶ ಭುವನವೆಲ್ಲವೂ ಲಿಂಗದ ಒಡಲು. ಈ ಭೂಮಿನಲ್ಲಿ ಇದ್ದಂತಹ ಪ್ರತಿಯೊಂದು ಎಲ್ಲವೂ ಕೂಡ ಶಿವನ ದೇಹ. ಇಲ್ಲಿಂದ ಬಂದದ್ದು ಎಲ್ಲವೂ ಕೂಡ ಕರ್ತಾರನ ಕಮ್ಮಟ, ಈ ಭೂಮಿ ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ, ಎಲ್ಲವೂ ಕೂಡ ನಿನ್ನ ತನು, ನಿನ್ನ ಧನ, ನಿನ್ನ ಮನ ಎಲ್ಲವನ್ನ ಕೊಟ್ಟಂತವನು ಯಾರು? ಶಿವ. ನಿಂದದಾಗಿ ಏನಿದೆ? ತನುವ ಬೇಡಿದಡಿವೆ ಅಂತ ಹೇಳ್ತೀಯಲ್ಲ, ಅದು ನಿಂದ ದೇಹ, ಮನಸ್ಸಿನಿಂದ, ದೇಹನಿಂದ, ಧನನಿಂದ ಕಂಡೋರ್ದನ್ನ ತಗೊಂಡೋಗಿ ಓಹೋ ತಗೊಂಡೋಗಿ ಅಂದ್ಬಿಟ್ಟು ಕಂಡೋರ್ದೆಲ್ಲ ಕೊಡೋದ್ರಲ್ಲಿ ಏನು ಹೋಗಿತ್ತು? ಅಫ್ಕೋರ್ಸ್ ಯು ವಿಲ್ ಗಿವ್, ಬಿಕಾಸ್ ಇಟ್ಸ್ ನಾಟ್ ಯೋರ್ಸ್. ನೀನೇನ ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ? ನಿನ್ನದಾಗಿ ನಿನ್ನದ್ ಏನನ್ನ ಕೊಟ್ಟಿದ್ದೆ ನೀನು? ಭಕ್ತನಾದೆ ಅಂತ ಹೇಳ್ತಾ ಇದೆಯಲ್ಲ. ಇನ್ನೊಂದು ರೀತಿನಲ್ಲಿ ನೋಡಿದರೆ, ತನುವರ್ಪಿತವೆಂದಡೆ ಗುರುದ್ರೋಹ, ಮನವರ್ಪಿತವೆಂದಡೆ ಲಿಂಗದ್ರೋಹ, ಧನವರ್ಪಿತವೆಂದಡೆ ಜಂಗಮ ದ್ರೋಹ. ಇಂತು ತನು ಮನ ಧನಗಳೆಂಬ ಅನಿತ್ಯವನ್ನು ನಿತ್ಯ ಕರ್ಪಿಸಿ ಭಕ್ತನಾದೆಂದಡೆ ಅದು ಅಜ್ಞಾನ ನೋಡ. ಒಡೆಯರಿಗೆ ಉಂಡೆಯ ಮುರಿದಿಕ್ಕಿ ನಾ ಭಕ್ತನೆಂಬ ಮಾತು ಸಮ್ಯಕ್ ಶರಣರು ಮೆಚ್ಚುವರೆ. ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನು ಆವುದರಲ್ಲಿ ಏನನರ್ಪಿಸಿ ಭಕ್ತನಾದೆ ಹೇಳ ಸಂಗನ ಬಸವಣ್ಣ? ತನು ಯಾರದು? ಗುರುವಿನದು. ಮನ ಯಾರದು? ಲಿಂಗದ್ದು. ಧನ ಯಾರದು? ಜಂಗಮದ್ದು. ಒಂದನ್ನ ನನಗ್ ಕೊಟ್ಟೆ ಅಂತಂದ್ರೆ ಅವನಿಗೆ ದ್ರೋಹ ಮಾಡ್ದ ಹಾಗಾಯ್ತಲ್ಲ. ಕಂಡೋರ್ ಸ್ವತ್ತನ್ನ ಇನ್ನೊಬ್ರಿಗೆ ಕೊಡ್ಲಿಕ್ಕಾಗತ್ತಾ? ಏನ್ ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಇದು? ತನುವರ್ಪಿತವೆಂದಡೆ ಗುರುದ್ರೋಹ, ಮನವರ್ಪಿತವೆಂದಡೆ ಲಿಂಗದ್ರೋಹ, ಧನವರ್ಪಿತವೆಂದಡೆ ಜಂಗಮ ದ್ರೋಹ. ಈ ತನು ಮನ ಧನ ಎಲ್ಲವೂ ಕೂಡ ಅನಿತ್ಯ, ಇವತ್ತಿದೆ ನಾಳೆ ಇರೋದಿಲ್ಲ. ಅನಿತ್ಯವಾದದನ್ನ ನಿತ್ಯಕ್ಕೆ ಕೊಟ್ಟುಬಿಟ್ಟು ನಾ ಭಕ್ತನಾಗೋದೆ ಅಂತ ಹೇಳಿದ್ರೆ, if you want to commit, give something that is worthwhile. You are giving something that is temporary to something that is beyond. You are giving something that is temporary to the permanent, and you are saying that I have become your devotee. How can you say that? ಸಮ್ಯಕ್ ಶರಣರು ಮೆಚ್ಚುವರೆ. ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನು ಆವುದರಲ್ಲಿ, ನನ್ನ ಗುಹೇಶ್ವರ ಲಿಂಗಕ್ಕೆ ನೀನು ಏನನ್ನ, ಯಾವುದರಲ್ಲಿ ಏನನ್ನ ಯಾವತ್ ಕೊಟ್ಬಿಟ್ಟು ಭಕ್ತನಾದೆ ಹೇಳ ಸಂಗನ ಬಸವಣ್ಣ? ಪ್ರಭುದೇವರಂತೂ ಖಂಡಿತ ಬಿಡುವಂಥವ್ರಲ್ಲ. ಇದಕ್ಕೆ ಬಸವಣ್ಣನವರು ಯಾವ ರೀತಿ ಉತ್ತರವನ್ನ ಹೇಳ್ತಾರೆ, ಯಾವ ರೀತಿ ಎಲ್ಲರೂ ಕೂಡ, ಆಮೇಲೆ ಚನ್ನಬಸವಣ್ಣನವರು, ಸೊಡ್ಡಾಳ ಬಾಚರಸರು, ಹಡಪದ ಅಪ್ಪಣ್ಣಗಳು ಎಲ್ಲರೂ ಕೂಡ ಬಂದು ಯಾವ ರೀತಿ ಪ್ರಭುದೇವರ ಮನಸ್ಸನ್ನ ಸಮಾಧಾನ ಮಾಡಿ ಆಮೇಲೆ ಪ್ರಭುದೇವರು ಏನಂತ ಇದಕ್ಕೆಲ್ಲ ರೀಸನಿಂಗ್ ಕೊಡ್ತಾರೆ ಅನ್ನೋದನ್ನ ಮುಂದಿನ ಸೆಷನ್ ಅಲ್ಲಿ ನೋಡೋಣ. ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಯುತ್ತೆ. ಏನಾದ್ರೂ ಕ್ವೆಶನ್ಸ್ ಇತ್ತು ಅಂತಂದ್ರೆ ವಿ ಕ್ಯಾನ್ ಟೇಕ್ ಅ ಲುಕ್ ಅಟ್ ದಟ್ ನೌ. ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವರೇ. ಸೊ ಈ ವಾಸ್ಗೆ ಅವ್ರಿಗೇನೋ ಕ್ವಶನ್ ಕೇಳೋದಿದೆ, ಹೇಳಿ ವಾಸ್ಗೆ ಅವ್ರೆ. ಅದೇ ಇದು ಬಹಳ ಚೆನ್ನಾಗಿದೆ. ಇದ್ರದ್ದೆಲ್ಲ ಕೆಲವು ಸತಿ ಕೇಳಿದಾಗ ಏನನ್ಸುತ್ತೆ ಅಂದ್ರೆ, ಈ ಬೇರೆ ಬೇರೆ ಸಿದ್ದರಾಮಯ್ಯನ್ ಮಾಡಿದ್ದು ಇದೆಲ್ಲ ಒಂದು ಅವ್ರ ಅಹಂಕಾರನ ಅಂತ ಅಂದ್ರೆ ಸ್ವಲ್ಪ ನಲ್ಲಿ ಕೇಳಿಸೋದು ಇವ್ರ ಅದಕ್ಕಿಂತ ಹೆಚ್ಚಾಗಿ ಈ ತರ ಇದ್ರಲ್ಲಿ ಎಲ್ರಿಗೂ ಇರುತ್ತಲ್ಲ, ನಾನೊಬ್ಬ ಏನ್ ಭಕ್ತಿ ಮಾಡ್ತಿದ್ದೀನಿ, ನಾನೊಂದು ಪೂಜೆ ಮಾಡ್ತಿದ್ದೀನಿ, ಅದನ್ನ ತಿಳ್ಸಕ್ಕೆ ಜನಗಳಿಗೆ, ರೈಟ್? ಅದು ಬಸವಣ್ಣವ್ರ ಮೂಲಕ ತಿಳಿಸಿರ್ಬೋದು ಅಥವಾ ಸಿದ್ದರಾಮಯ್ಯ ಮೂಲಕ ತಿಳಿಸಿರ್ಬೋದು. ಇದು ಒಂಥರ ಜನಗಳಿಗೆ ಇದ್ ಮಾಡ್ಲಿ, ನೋಡಿ ನೀವು ಬರೀ ಭಕ್ತಿ ಇದ್ ಮಾಡ್ದಂಗ, ಇದು ಬರೀ ಅವ್ರು ಹೇಳಿದ್ದು ಅನ್ಕೋಬಾರ್ದು. ಇದೇ ತರ ಒಂದು ವಂಡರ್ಫುಲ್ ಸ್ಟೋರಿ ಇದೆ. ಇವರು ಯಾರು ಮಹಾ ಗ್ರೇಟ್, ಇವರು
ಬೋಧಿ ಧರ್ಮ ಆ Yeah. ಚೈನಾ ಹೋದಾಗ ಹಾ ಅವಾಗ್ಲೂ ಹಾಗೆ ದೊಡ್ಡ ದೊಡ್ಡ ಟೆಂಪಲ್ ಎಲ್ಲ ಕಟ್ಟಿದ್ರಂತೆ ಮುಂಚೆ. ಹಾ 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 ಇವರು ಇಂತಿಂತ ಕಟ್ಟಿದೀನಿ ಹಾಗೆ ಹೀಗೆ ಅನ್ಕೊಂಡು ಹೇಳ್ತಾರೆ. ಅದು ಬಹಳ ಗ್ರೇಟ್ ಡೈಲಾಗ್ ಇದೆ ಬೋಧಿ ಧರ್ಮ ಮತ್ತೆ ಚೈನೀಸ್ ಎಂಪರರ್ ಜೊತೆ. ಇದು ವಂಡರ್ಫುಲ್ ಕೈಂಡ್ ಆಫ್ ಥಿಂಗ್. ಇದೇ ತರ ಬರುತ್ತೆ, ಇವರು ಅಲ್ಲಮ್ಮ ಪ್ರಭು ಹೇಳ್ತಾರಲ್ಲ ಅದೇ ತರ. ಇದು ವಂಡರ್ಫುಲ್. Ultimately, at the end of the day, in spirituality, everything boils down to that. ಯಾವುದೇ ಒಂದು ನಾನು ಹೀಗ್ ಮಾಡ್ತೇನೆ ಅಂತಂದ್ರೆ ಅದು ಅಲ್ಲಿ ಒಂದು ಬರುತ್ತಲ್ಲ, ಅಹಂಕಾರ ಬಂತು ಅಂದ್ರೆ ಬಿದ್ರಿ ಅಂತಾನೆ ಅರ್ಥ. ಅದು ಹೇಳುತ್ತಲ್ಲ, the moment humility is one of those virtues where the moment you say I'm humble, it is gone. ನಾವು ಬಹಳ ಟಾಲರೆಂಟ್, ಬಹಳ ಟಾಲರೆಂಟ್. ತುಂಬಾ ಕಷ್ಟ. ಇನ್ನೊಂದು ಕ್ವೆಶ್ಚನ್ ಬಂದಿತ್ತು ಇದನ್ನಲ್ಲೇನೆ, ವಾಟ್ಸ್ಆಪ್ ಅಲ್ಲಿ ಬಂದಿತ್ತು. ಜ್ಞಾನ ಮತ್ತೆ ಕರ್ಮ ಇದನ್ನ ಕುರಿತು which one is is jnana better than karma, and then ultimately do you need jnana? Something that we can think about. Knowledge is superior to action, but we need both. What can we understand of this? ಆಧ್ಯಾತ್ಮದಲ್ಲಿ, ಆತ್ಮ ಸಾಧನೆಯ ಮಾರ್ಗದಲ್ಲಿ ಜ್ಞಾನ, ಕರ್ಮ, ಭಕ್ತಿ ಈ ಮೂರು ಕೂಡ ಮಾರ್ಗಗಳಾಗಿ, ಆನಂತರ ನಿಮಗೆ ವಿವೇಕಾನಂದರಲ್ಲಿ ನಿಮಗೆ ರಾಜಯೋಗ ಮಾರ್ಗವನ್ನು ಕೂಡ ಹೇಳ್ತಾರೆ. ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ. ಪ್ರಮುಖವಾಗಿ ಜ್ಞಾನ, ಅಥವಾ ಇಲ್ಲಿ ಪ್ರಶ್ನೆಯ ಮೂಲಕವೇ ನೋಡೋ ಹಾಗಿತ್ತು ಅಂತಾರೆ, ಜ್ಞಾನ ಮತ್ತೆ ಭಕ್ತಿ ಅಥವಾ ಜ್ಞಾನ ಮತ್ತೆ ಕರ್ಮ ಅಂತ ನೋಡಿದ್ರೆ, ಯಾವುದೇ ಆಗಲಿ ಈ ಮೂರೂ ಕೂಡ ಇಟ್ ಈಸ್ ಲೈಕ್ ದ sides of an equilateral triangle. A triangle that has to finally encompass and end in the realization of your trueness. What is my true identity? So what is my true identity anta annodakke, whichever angle I am going to start from, the holistic aspect of it is going to bring me in relation to the other two invariably. ನಾನು ಕೇವಲ ಕರ್ಮವನ್ನ ಮಾಡ್ಕೊಂಡಿರ್ತೇನಾ? ಇಟ್ ಇಸ್ ನಾಟ್ ಹೋಲಿಸ್ಟಿಕ್. ಕರ್ಮವನ್ನ ಯಾವ ರೀತಿ ಮಾಡ್ತೇನೆ, ಆ ಕರ್ಮವನ್ನ ಮಾಡುವಾಗ ಆ ಕರ್ಮದ ಮಾಡುವ ಮುಖಾಂತರವೇ ನನ್ನಲ್ಲಿ ಜ್ಞಾನದ ಹೊಳಹು ಬರಬೇಕು. ಆ ರೀತಿ ಕರ್ಮವನ್ನ ಮಾಡುವಂಥದ್ದು. ಭಕ್ತಿಯನ್ನ ಯಾವ ರೀತಿ ಮಾಡ್ತೇನೆ, ಆ ಭಕ್ತಿಯನ್ನ ಮಾಡುವ ಮುಖಾಂತರ ಆ ಸ್ವಸ್ವರೂಪ ಜ್ಞಾನದ ಅನಾವರಣ ನನ್ನಲ್ಲಿ ಆಯ್ತು ಅಂತಂದ್ರೆ ಆಗ ಆ ಭಕ್ತಿಗೆ ಒಂದು ಅರ್ಥ ಅಂತ ಬರುತ್ತೆ. ಜ್ಞಾನವನ್ನ ಬಿಟ್ಟ ಭಕ್ತಿ, ಕರ್ಮವನ್ನ ಬಿಟ್ಟ ಭಕ್ತಿ ನಿಲ್ಲುವಂಥದ್ದಲ್ಲ. ಭಕ್ತಿಯನ್ನ ಬಿಟ್ಟ ಕರ್ಮ, ಜ್ಞಾನವನ್ನ ಬಿಟ್ಟ ಕರ್ಮ ನಿಲ್ಲುವಂಥದ್ದಲ್ಲ. ಕರ್ಮ ಭಕ್ತಿಗಳೆರಡನ್ನ ಬಿಟ್ಟಂತಹ ಜ್ಞಾನ ಖಂಡಿತ ನಿಲ್ಲುವಂಥದ್ದಲ್ಲ. ಅದೇನೆ ಆ ಜ್ಞಾನವನ್ನ ಆಚಾರಕ್ಕೆ ತಗೊಂಡು ಬರುವಂತಕ್ಕೆ ಅಷ್ಟೊಂದು ಪ್ರಾಧಾನ್ಯತೆಯನ್ನ ಕೊಟ್ಟದ್ದು. ಆಚಾರ ಅಂತಂದ್ರೆ ಇನ್ನೇನು, ಕರ್ಮ, ಕೆಲಸವನ್ನ ಮಾಡುವಂಥದ್ದೇ. ಯಾಕೆ? ವಾಟ್ ಯು ಡೂ ರಿಪೀಟೆಡ್ಲಿ ಡಿಫೈನ್ಸ್ ಯುವರ್ ಬಿಹೇವಿಯರ್. Even if you look at this whole current understanding of the neuroscience or the whole continuum of mind body behavior, what do we understand? Whatever you have inculcated as a knowledge, whatever you have gotten as a knowledge, unless that knowledge translates into action, and that repeated action is going to
turn into a behavior of the person. ಆಚಾರ ಅಂತಂದ್ರೆ ಇನ್ನೇನು, ನಾನು ಯಾವುದನ್ನ ಪದೇ 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 ಮಾಡ್ತೀನೋ, ಪದೇ ಪದೇ ಮಾಡತಕ್ಕಂತಹ ಕರ್ಮವೇ ಆಚಾರವಾಗಿ ಹೋಗುತ್ತೆ. ಅದೇ ಆಚಾರ ನನ್ನ ಒಂದು ವ್ಯಕ್ತಿತ್ವವನ್ನ ನಿರ್ಮಿಸುವಂಥದ್ದು. That creates my identity. So the knowledge that I am gaining has to always be converted into action. Ultimately, the really beautiful aspect of knowledge, or that real jnana, or that atma jnana, is that you are going to realize that everything around you is Shiva. Everything around you is God. Everything is God. And anything that I do becomes a service, becomes an offering of prayer. Yadyat karomi tattadakhilam shambho tavaradhanam. ಆ ಮಟ್ಟಕ್ಕೆ ಹೊರಟು ಹೋಗುತ್ತೆ. Ultimately, yes, that realization, jnana, is the quintessence of everything. That statement, the underlying connotation over there is that realization. Ultimately, jnana is what? That realization. Our realization is your ultimate goal. So yes, jnana, in that sense, yes, we can say that now knowledge is superior. But is it? I would rather say knowledge is the ultimate goal. Realization is that ultimate goal. That realization, once that is achieved, it will automatically turn towards action. It will automatically turn towards devotion. It is impossible. It is absolutely impossible to separate it or remove it that, okay, I've become a jnani, so I'm not going to perform any karma. ಅದಕ್ಕೆ ಭಗವದ್ಗೀತೆನಲ್ಲಿ ಕೂಡ ಕೃಷ್ಣ ಏನ್ ಹೇಳ್ತಾನೆ, ನಮೇ ಕಶ್ಚಿದಪಿ ಕರ್ಮ ಅಸ್ತಿ, ನಮೇ ಕಶ್ಚಿದಸ್ತಿ ಪಾರ್ಥ, ನಮೇ ಕರ್ಮಣಿ ಕಿಂಚಿತ್, ನಮೇ ಕರ್ಮಂ ಕರ್ತುಂ ಏನೋ ಆ ಥರದಲ್ಲಿ, ನನ್ಗೆ ಎಕ್ಸಾಕ್ಟ್ ಆಗಿ ಬರ್ತಾ ಇಲ್ಲ ದ ಎಕ್ಸಾಕ್ಟ್ ವರ್ಡ್ಸ್, ಬಟ್ ಬೇಸಿಕಲಿ ವಾಟ್ ಹಿ ಸೇಸ್, I have no requirement whatsoever to perform action, but I will still do it. So as a jnani, you will realize that, okay, I don't need to perform this action, but you're not going to remain inert. You will perform the action because you want to set that example. For that matter, ಶರಣರ ಸಾಹಿತ್ಯನಲ್ಲೂ ಎರಡು ಮಹಾವಾಕ್ಯ ಅಂತಾರಲ್ಲ, ಅರಿವೇ ಗುರು, ಕಾಯಕವೇ ಕೈಲಾಸ ಅಂತ. ಹೌದು ಹೌದು. ಸೊ ಒಂದು ಅಫ್ಕೋರ್ಸ್ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು. You need to have that. Wonderful. Eventually, because at the end of the day, whatever jnana, whatever realization that has come, that having had that realization, you don't cease to act. You choose to act. That is the difference. When you don't have the jnana, then you feel that you are compelled to act. ಅಲ್ಲ, ಬಟ್ ಇನ್ ಪ್ರಾಕ್ಟಿಕಲಿ ನೋಡಿದ್ರೆ, ನೀವು ರಿಲಿಜಿಯಸ್ ಪೀಪಲ್ ನಲ್ಲಿ they say, okay, if you're religious, hey, don't worry about politics, don't worry about, ನೀನೇನು ಪ್ರಪಂಚನ ಉದ್ಧಾರ ಮಾಡಕ್ಕಾಗಲ್ಲ, ನೀನು ಉದ್ಧಾರ ಮಾಡ್ಕೋ, ಆಮೇಲೆ ಸರಿ ಆಗತ್ತೆ ಅಂತ. ಎಲ್ಲಾರು ಅದು ಅಫ್ಕೋರ್ಸ್ ನಮ್ಮಿಂದ ಶುರು ಆಗ್ಬೇಕು. ಪ್ರಪಂಚನ ಮರೆತುಬಿಟ್ಟು ಈ ಪ್ರಪಂಚ ಬೆಂಕಿ ಎತ್ಕೊಂಡ್ ಉರಿತಾ ಇದ್ರೆ ನಾನು ಏನೋ ಕೈಲಾಸಕ್ಕೆ ಹೋಗ್ತೀನಿ ಅಂದ್ರೆ ಏನ್ ಅರ್ಥ ಇದೆ, ರೈಟ್? ಇಲ್ಲ, ಅದು ಈಗ ಪ್ರಾಕ್ಟಿಕಲ್ ನಾ ನೋಡಿದ್ರೆ, ಇವ್ ಗ್ರೇಟ್ ಸೇಜಸ್ ಲೈಕ್ ಬಸವಣ್ಣ ಅವರ ಥರದವರು, ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಪ್ರಾಕ್ಟಿಕಲ್, ಇದು ಹೌ ಟು ಇಂಪ್ರೂವ್ ಎಲ್ಲಾನು ಇತ್ತು, ರೈಟ್? ಸೇಮ್ ಇವರು ಸಿದ್ದರಾಮ ಎಲ್ಲ ಹೇಳಿದ್ರಲ್ಲ ಈಗ. ವೆರಸ್ ಈ ಕರೆಂಟ್ ಸಿಚುಯೇಷನ್ ನೋಡಿದ್ರೆ, ನೀವು ಆಲ್ವೇಸ್ ಥಿಂಕ್ ಇದರ್ religion is your own narrow sect, which is considered only religion. For most people, if I'm born in Advaita family, I should just stick to only Advaita or particular thing. They may be very religious in that particular thing, but they're not open-minded enough to, explore other things. Even very religious people.
That is in terms of jnana itself, but they're not, it's not going full extent. ಹೌದು Other extent is karma. They say, hey, why do you have to worry about it? No, you could, this is also whole society, prapancha. Of course, individual cannot change the whole thing, right? There are certain things you have to accept. But what do you think about those constant? Even ನೀವು ಹೇಳ್ದಂಗೆ ಭಗವದ್ಗೀತೆನಲ್ಲೂ ಅವನು ಭಕ್ತಿ ಹೇಳ್ತಾನೆ, whereas he says, karma is the whole thing is about karma. Right? Whereas few great people have synthesized both, like Basavanna. Synthesized. Even in Bhagavad Gita, he synthesizes. Right. What he says is the achievement through karma is easier. But what sort of karma? Nishkama karma. ಅದನ್ನೇ ಇಲ್ಲಿ ಬಸವಣ್ಣನವರು ಅದಕ್ಕೆ ಕರ್ಮ ಅನ್ನೋದಕ್ಕೆ ಆ ಕಾಯಕ ಅನ್ನೋ ಪದ ಇದೆಯಲ್ಲ, ಆ ಕಾಯಕ ಅನ್ನೋ ಪದ ಯಾಕೆ ಅಂತಂದ್ರೆ ಅದರಲ್ಲಿ ಆ ನಿಷ್ಕಾಮ ಅನ್ನೋದು ಬೆರೆತು ಹೋಗ್ಬಿಟ್ಟಿದೆ. ಮಾಡುವ ಕೆಲಸ ಕಾಯಕ ಆಗೋದು ಯಾವಾಗ ಅಂತಂದರೆ ಆ ಕೆಲಸದ ಫಲ ನನಗಲ್ಲ ಬೇರೆಯವರಿಗೆ, ಅಲ್ಲೇ ಅದು ನಿಷ್ಕಾಮವಾಯ್ತಲ್ಲ. ಆ ಕೆಲಸನ ಅವರು ಕಾಯಕ ಮಾಡಬೇಕು ಅಂತಂದರೆ ಅದರಲ್ಲಿ ಬರತಕ್ಕಂತಹ ಫಲ ಯಾವುದೂ ಕೂಡ ನನ್ನದಲ್ಲ, ನನಗಾಗಿ ಅಲ್ಲ. ಅದೆಲ್ಲೂ ಕೂಡ ಸೇವೆಗೆ ಅಂತ ತಗೊಂಡಾಗ ಆ ಕೆಲಸ ಕಾಯಕವಾಗತ್ತೆ. ಹಾಗೆ ಮಾಡತಕ್ಕಂತಹ ಕಾಯಕವೇ ಕೈಲಾಸ ಆಗೋದು ಯಾವಾಗ ಆ ರೀತಿ ಕಾಯಕವನ್ನ ಮಾಡ್ತಾ 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 ನಾನು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ನಾನು ಮಾಡತಕ್ಕಂತಹ ಕೆಲಸವೆಲ್ಲವೂ ಕೂಡ ಶಿವ ಪೂಜೆಯೇ. ಯಾಕೆ? ಎಲ್ಲವೂ ಶಿವ, ಎಲ್ಲವೂ ಶಿವ, ನನ್ನೊಳಗೂ ಶಿವ, ಹೊರಗೂ ಶಿವ ಅನ್ನುವ ಆ ಜ್ಞಾನ, ಆ ಅರಿವು ನಮ್ಮಲ್ಲಿ ಬಂದಾಗ ಆ ಕೆಲಸ ಕಾಯಕವಾದಂತಹ ಸಾರ್ಥಕ್ಯ, ಆಗ ಆ ಕಾಯಕ ಕೈಲಾಸವಾಯಿತು. Broadly, I don't know, I don't want to be sound partisan. Of course, ಎಲ್ಲ ಟ್ರೆಡಿಷನ್ ಎಲ್ಲಾನು ಇದೆ, ಭಕ್ತಿ ಇದೆ, ಇದೆಲ್ಲ ಇದೆ. But in terms of Shaivite traditionally, there is more emphasis on meditation and jnana, whereas in Vaishnavite, there is more emphasis on bhakti. ಶರಣಾಗತಿ, ಪ್ರಪತ್ತಿ. ನೀವು ಅದನ್ನ ಹೇಳುವಾಗ there is a little bit of connotation over there that you will have to add in. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಶರಣಾಗತಿ ಪ್ರಪತ್ತಿಗೆ ಸಿಕ್ಕಾಪಟ್ಟೆ ಆದ್ಯತೆ, ಸೊ ಅಲ್ಲಿ ಭಕ್ತಿ ಬರುತ್ತೆ. ಅದೇ ರೀತಿ ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ತಕ್ಕಂತಹ ಸಂಪ್ರದಾಯಗಳು ಕೂಡ ಇದೆ. ನಿಂಬಾರ್ಕರಲ್ಲಿ ಎಲ್ಲ ನೀವು ಕಾಣ್ತೀರ ಅದನ್ನ, ಜ್ಞಾನಕ್ಕೆ ಕೂಡ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸೈಡ್ ಅಲ್ಲೆಲ್ಲ ಬರ್ತಕ್ಕಂತಹ ಪಂಢರಾಪುರ ಈ ಸೈಡ್ ಅಲ್ಲಿ ಬರ್ತಕ್ಕಂಥದ್ದೆಲ್ಲ ಭಕ್ತಿ ಇದ್ದರೂ ಕೂಡ ಅಲ್ಲಿ ಜ್ಞಾನಕ್ಕೂ ಕೂಡ ನಿಮಗೆ ಜ್ಞಾನದೇವರದು, ಜ್ಞಾನೇಶ್ವರಿ ಎಲ್ಲ ವರ್ಕ್ಸ್ ಇದೆಯಲ್ಲ, ಅದರಲ್ಲೆಲ್ಲ ನೀವು ಅದನ್ನ ನೋಡ್ಬಹುದು. ಶೈವೈಟ್ ಟ್ರೆಡಿಷನಲ್ಲಿ ನಿಮಗೆ ಶರಣ ಸಂಪ್ರದಾಯದಲ್ಲಿ ಖಂಡಿತ ಜ್ಞಾನಕ್ಕೆ ಮಹತ್ವವನ್ನ ಪ್ರಭುದೇವರು ಕೊಟ್ಟಂತದ್ದು, ಧರ್ಮಕ್ಕೆ ಕಾಯಕದ ಸಿದ್ಧಾಂತವನ್ನ ಹೇಳಿ ಅದಕ್ಕೂ ಕೂಡ ಮಹತ್ವವನ್ನ ಕೊಟ್ಟಿದ್ದಾರೆ. ತಮಿಳು ಶೈವ ಸಿದ್ಧಾಂತದ ಕಡೆ ತಿರುಗಿದ್ರೆ ಅಲ್ಲಿ ನಿಮಗೆ ಭಕ್ತಿಗೆ ಅಷ್ಟೇ ಪ್ರಾಧಾನ್ಯತೆ ನಿಮಗೆ ಕಾಣಿಸುತ್ತೆ. ಸೊ ಈವನ್ ವಿತ್ ಇನ್ ದ ಸೇಮ್ ಟ್ರೆಡಿಷನ್, ನೀವು ಶೈವ ಸಂಪ್ರದಾಯವನ್ನೇ ತಗೊಳ್ಳಿ, ವೈಷ್ಣವ ಸಂಪ್ರದಾಯವನ್ನೇ ತಗೊಳ್ಳಿ, ಎರಡರಲ್ಲಿಯೂ ಕೂಡ ನಿಮಗೆ ಭಕ್ತಿಗೆ, ಜ್ಞಾನಕ್ಕೆ ಎರಡಕ್ಕೂ ಮಹತ್ವವನ್ನ ಕೊಟ್ಟಿರುವಂತಹ ಸಿದ್ಧಾಂತಗಳು, ಪದ್ಧತಿಗಳು ನಿಮಗೆ ಕಾಣಿಸುತ್ತೆ. ಹಾಗೆ ನಿಮಗೆ ಅತ್ಯಂತ ಮಹತ್ವವಾಗಿ ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ತಕ್ಕಂತಹ ಒಂದು ಸಂಪ್ರದಾಯ ಅಂತಂದ್ರೆ ನಿಮ್ಗೆ ಶಾಕ್ತ ಪರಂಪರೆನಲ್ಲಿ, ಅದು ಶ್ರೀವಿದ್ಯೆ ಉಪಾಸನೆ ಮಾಡತಕ್ಕಂತಹ ಆ ಶಾಕ್ತ ಪರಂಪರೆನಲ್ಲಿ ಕೇವಲಾದ್ವೈತವೇ ಅಲ್ಲಿ ಇರುವಂತಹದ್ದು. ನಿಮಗೆ ನಾ ಬೇರೆದೆಲ್ಲ ಹೇಳುವಾಗ್ಲೂ ಕೂಡ ನಾ ಹೇಳಿದ್ದೆ, ಶೈವರಲ್ಲಿ ನಿಮಗೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ 3 ಸಿಗತ್ತೆ. ನಮ್ಮ ಕರ್ನಾಟಕದ ವೀರಶೈವ ಪರಂಪರೆಯಲ್ಲಿ ನಿಮಗೆ ಸಿಗುವಂತ ಅದ್ವೈತವಾದ ಸಿಗುವಂತದ್ದು. ಶಕ್ತಿ ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತದಲ್ಲೂ ಅದನ್ನ ಶಿವಾದ್ವೈತ ಅಂತ ಕೂಡ ಕರೀತಾರೆ, ಶಿವಾದ್ವೈತ ಅಂತ ಕೂಡ ಹೇಳುವಂತದ್ದು. ನಿಮಗೆ ವೈಷ್ಣವ ಸಂಪ್ರದಾಯದಲ್ಲೂ ಕೂಡ ನಿಮಗೆ
ವಿಶಿಷ್ಟಾದ್ವೈತ, ಅದ್ವೈತ, ದ್ವೈತ 3 ಸಿಗತ್ತೆ. ಶಾಕ್ತ ಪರಂಪರೆಯಲ್ಲಿ ಮಾತ್ರ ನಿಮಗೆ ಕೇವಲ ಅದ್ವೈತವೇ ಇರುವಂತದ್ದು. ಶ್ರೀವಿದ್ಯೆನಲ್ಲಿ ಅದ್ವೈತವೇ ಇರುವಂತದ್ದು, ಇನ್ಯಾವುದು ಬರೋದಿಲ್ಲ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ. ಪ್ರತಿ ವಾರ ಬಂದೆ ಮಿನಿಟ್ಸ್ ಆಯ್ತು. Great banyan tree, so many wonderful branches, each has wonderful. ಅದು ನಿಜ. ವೆರಿ ವೆಲ್ ಸೈಡ್ ವಾಸುಕಿ ಅವರೇ. ಎಸ್ಪೆಷಲಿ ನಿಮ್ದು ಕರ್ಮ ಇದು ಧ್ಯಾನ ಅದ್ರ ಬಗ್ಗೆ ಹೇಳಿದ್ರಲ್ಲ, 3 ಬಗ್ಗೆ ಭಕ್ತಿ, ಇದು ವಂಡರ್ಫುಲ್ ಸಮ್ಮರಿ. ಇವತ್ತೊಂದು ವಂಡರ್ಫುಲ್ ಆಗಿತ್ತು. ಒಂದಿದ್ರೆ ಇನ್ನೊಂದನ್ನ ಒಂಥರ ಮರಿತೀವಿ ಅಥವಾ ಏನೋ ಇದಾಗುತ್ತೆ. ಇನ್ಮೇಲೆ ನಾವ್ ಯಾರು ತನು ಮನು ದನ ಕೊಟ್ಟು ಸೇವೆ ಮಾಡ್ತೀವಿ ಅನ್ನೋಂಗೆ ಇಲ್ಲ, ಜಸ್ಟ್ ಮಾಡ್ತಾ ಹೋಗಿ ಅಷ್ಟೇ. ಬಸವಣ್ಣವ್ರ ತರ ಅಂತೂ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೇಕು. height of testing ಬಿಡಿ. It's really good. ಇದು ಅವ್ರದ್ದು ಹೇಳಿದೆ, ಬಸವಣ್ಣ ಅವ್ರದ್ದು ಆರಂಭ ಮಾಡುವೆ ಗುರು ಪೂಜೆಗೆಂದು ಅಂತ. ಅದ್ರಲ್ಲಿ ಒಂದು ಇದು ಬರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಟು ಇವರು ಪುರಂದರದಾಸರದ ಇದೆಯಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಅದೇ ತರ ಸೇಮ್ ಮೀನಿಂಗ್ ಇದರಲ್ಲಿ, ಆರಂಭ ಮಾಡುವೆ ಗುರು ಪೂಜೆಗೆ ಎಂದು ಅಂತ. ಬಹಳ ಚೆನ್ನಾಗಿ. ಮತ್ತೆ ಏನಾದ್ರು ಕ್ವಶನ್ಸ್ ಕೇಳಬೇಕಿದ್ರಿ? ಪ್ರವೀಣ್ ಅವರೇ ನಮಸ್ಕಾರ. ನಾನು ಸುಮಂಗ್ಲಾ ದೇಸಾಯಿ ಗೌಡರ್ ಅಂತ ಎಡ್ಮಂಟನ್ ಇಂದ ಜಾಯ್ನ್ ಆಗ್ತಾ ಇದ್ದೇನೆ. ಇಲ್ಲಿ ವೀರಶೈವ ಸಂಘ ಇಲ್ಲ, ಸೊ ಅದಕ್ಕೆ ಐ ಹ್ಯಾವ್ ರಿಕ್ವೆಸ್ಟೆಡ್ ಉಮಾ ಹುಕ್ಕೇರಿ ಅವರಿಗೆ ಟು ಆಡ್ ಮೀ ಇನ್ ದ ಗ್ರೂಪ್. ಸೊ ಇಟ್ ಇಸ್ so nice to listen to your discourses and discussions on Basavanna and Prabhudevaru Siddharamaru. Tumba chennagittu ivattu. Sorry, I couldn't log on to WebEx. I had some technical problems, but I couldn't come on later. ನೀವು ಇದೆ ದ್ವೈತ, ಅದ್ವೈತ ಅಂಡ್ ವಿಶಿಷ್ಟ ಅದ್ವೈತಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್, ಮೇ ಬಿ ಸಮ್ ಅದರ್ ಟೈಮ್ when you are doing the discussion, if you can give some more vishleshane or more explanation on different bhakti marga would be good. I'm really interested to listen to that. ಆಗ್ಲೇ ಇದರಲ್ಲಿ ಯೂಟ್ಯೂಬ್ ಅಲ್ಲಿ there was one session, the second third session ಅಲ್ಲಿ ಇದೆ ಸುಮಂಗ್ಲಾ ಅವರೇ. ನೀವು ನನ್ನ YouTube ಚಾನೆಲ್ ಲಿಂಕ್ analyzed all Dvaita, Advaita, Vishishtadvaita and Shakti Vishishtadvaita, and I've put up a comparative chart also. ಶೂನ್ಯ ಸಂಪಾದನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರವೀಣ್ ಅವರು ಎಲ್ಲ ಕಂಪ್ಯಾರಿಸನ್ ಕೊಟ್ಟು ಹೇಳಿದ್ದಾರೆ. ಸೊ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ಬೋದು ನೀವು. ಆಲ್ರೆಡಿ ಯಾಕಂದ್ರೆ ನಾವು ಇವತ್ತಿಂದ ಹಿಡಿದು 20ನೇ ಸಂಚಿಕೆ ಆಯ್ತು. ಸೊ ಸ್ಟಾರ್ಟಿಂಗ್ 3ನೇ ಸಂಚಿಕೆಯಲ್ಲಿ ಹೇಳಿದ್ದಾರೆ ಅವರು, ದ್ವೈತದ ಬಗ್ಗೆನೆ ಮಾತಾಡಿದ್ದಾರೆ 1.5 hour ಆಲ್ರೆಡಿ. Okay, I can listen to that. Yeah, you can listen to that, and if you have any follow-up, definitely discuss. ಅದನ್ನ ಮಾಡಬಹುದು ಆರಾಮಾಗಿ. ಅದು 1.5 hour full session. It was dedicated only for that comparative analysis of each of those schools of philosophy. ಅದನ್ನ ನೋಡ್ಬಿಟ್ಟು ಆಮೇಲೆ ವಿ ಕ್ಯಾನ್ ಡಿಸ್ಕಸ್ ಏನಾದ್ರೂ ಕ್ವೆಶ್ಚನ್ ಇತ್ತು ಅಂತಂದ್ರೆ. ಓಕೆ, ಖಂಡಿತ. ಥ್ಯಾಂಕ್ ಯು. ನಮಸ್ಕಾರ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ, ತುಂಬಾ ಧನ್ಯವಾದಗಳು. ಹಾಗೂ ಇವತ್ತು ಸೇರಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆ PST ಟೈಮಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶರಣಾರ್ಥಿಗಳು.